ಮಾಡೋಣ. ಶಂಕಲ್ಲಿದೆಯಪ್ಪ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿ ತರತಶ್ಚಾರ್ತೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗ ಪುರುಷ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವತಶ್ಚಂದ್ರಿಕಾ ಸ್ವಾಂತಂ ಸಂತಾಪಂ ವಿನಿಕೃಂತತಿ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಸ್ವಸ್ತಿ. ಇವತ್ತಿನ ದಿವಸ ನಾವು ಈ ಭಾಗವತವನ್ನು ಹೇಳ್ತಾ ಬಂದು, ನಿನ್ನೆ ದಿವಸ ಮನುಷ್ಯ ಗೊತ್ತಿದ್ದೋ ಗೊತ್ತಿಲ್ಲದೋ ಭಾಳ ಪಾಪಗಳನ್ನು ಮಾಡ್ತಾನೇ ಇರ್ತೀವಿ. ಕೆಲವರು ಅಂತಾರೆ, ನಾವು ಪಾಪ ಮಾಡೇ ಇಲ್ಲರಿ, ನಾವು ಸಣ್ಣ ಇರಬೇಕು ಕೂಡ ಸಾಯಿಸಿಲ್ಲ, ನಾವು ಯಾರಿಗೂ ಮನಸ್ಸು ಮಾಡಿಲ್ಲ, ಯಾವ ತೊಂದರೆನೂ ಮಾಡಿಲ್ಲ ಅಂದರೆ ನಿಮಗೆ ಆಶ್ಚರ್ಯ ಆಗ್ತದೆ. ಇವತ್ತು ನಾವು ಊಟ ಮಾಡೀವಿ ಅಂದರೆ ಮಿನಿಮಮ್ ಒಂದು 10,000 ಕ್ರಿಮಿಗಳನ್ನು ಸಾಯಿಸಿವಿ. ಅಯ್ಯ, ಈ ಒಂದು ಸಣ್ಣ ಇರುವೆ ನಾವು ಸಾಯಿಸಿಲ್ಲ ಹೆಂಗೆ ಹೇಳ್ತೀರಿ ಅಂದರೆ, ಭಾಗವತ ಹೇಳ್ತದೆ, ಮನೆಗೆ ಹೋಗಿ ನೀವು ಒಂದೇ ಒಂದು ಹನಿ ಒಳ್ಳೆ ಎಣ್ಣೆ ಅಥವಾ ರಿಫೈನ್ಡ್ ಆಯಿಲನ್ನು ಒಂದು ಗ್ಲಾಸ್ ಮೇಲೆ ಹಾಕಿ, ಅಲ್ಲ, ಟೇಕ್ ಎ ಡ್ರಾಪ್ ಆಫ್ ಎನಿ ರಿಫೈನ್ಡ್ ಎಡಿಬಲ್ ಆಯಿಲ್, ಪೀಪ್ ಥ್ರೂ ದ ಮೈಕ್ರೋಸ್ಕೋಪ್, ಅದನ್ನು ಸೂಕ್ಷ್ಮ ದರ್ಶನದಿಂದ ನೋಡ್ರಿ. ಆ ಒಂದು ಹನಿ ಎಣ್ಣೆ ಒಳಗೆ ಸಣ್ಣ ಕ್ರಿಮಿಗಳು 100 ಇರ್ತವೆ. ಅದು ಇದ್ದಿದ್ದಕ್ಕೆ ಮತ್ತು ಎಣ್ಣೆ ಆಗಿದ್ದು ಇಲ್ಲದೆ ಆಗ್ತಿದ್ದಿಲ್ಲ. ಅದೇ ಯಾಕೆ ವಿಜ್ಞಾನ ಓದ್ದವರಿಗೆ ಗೊತ್ತದೆ. ದ ಮಿಲ್ಕ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಕರ್ಡ್ಸ್ ಡ್ಯೂ ಟು ದ ಎಕ್ಸಿಸ್ಟೆನ್ಸ್ ಆಫ್ ಮೈನ್ಯೂಟ್ ಬ್ಯಾಕ್ಟೀರಿಯಾಸ್. ಹಾಲು ಮೊಸರಾಗಬೇಕಾದ್ರೆ ಆ ಮೊಸರು ನೋಡಬೇಕಾದ್ರೆ ಒಂದು ಹನಿ ಮೊಸರು ಗ್ಲಾಸಲ್ಲಿ ಹಾಕಿ ನೋಡಿ, ಸಣ್ಣ ಕ್ರಿಮಿ ಇರ್ತವೆ. ಅದು ಇರಲಿಕ್ಕೆ ಬೇಕು, ಅದು ಇದ್ದಿದ್ದಕ್ಕೆ ಮೊಸರಾಗಿದೆ. ಹಾಗಾದರೆ ವಿಚಾರ ಮಾಡಿರಿ, ಒಂದು ಹನಿ ಒಳಗೆ 100 ಕ್ರಿಮಿ, ಒಂದು ಹನಿ ಮಜ್ಜಿಗೆ ಒಳಗೆ ಮೊಸರು ಒಳಗೆ 100 ಕ್ರಿಮಿಗಳಾದರೆ ದಿನ ನಾವು ಒಂದು ಚಮಚೆ ಒಗ್ಗರಣೆ ಮಾಡಿಕೊಂಡ್ರೆ ಎಷ್ಟು 1000 ಕ್ರಿಮಿಗಳಾಯಿತು, ನಾವು ಸಾಯಿಸ್ದಂಗೆ ಆಯಿತು. ಮತ್ತು ಆಯ್ತಿಲ್ಲ. ಈ ಮತ್ತು ಇದಕ್ಕೆ ಏನು ಮಾಡಬೇಕು ಅಂದರೆ ಅದು ಅಲ್ಲೇ ಪರಿಹಾರ ಆಗಿದೆ. ಹೇಗೆ? ಈ ನಿಮ್ಮ ಎಲ್ಲರಿಗೂ ಅನುಭವ ಇದೆ, ಇರುವೆಗಳು ಸಾಲು ಇಟ್ಟಿರ್ತದೆ ನೋಡ್ರಿ. ನಮ್ಮ ಮನೆ ಒಳಗೆ ಇರುವೆಗಳು ಸಾಲು ಇಟ್ಟಿದೆ ಅಂದರೆ ಬೆಲ್ಲನೋ ಸಕ್ಕರೆನೋ ಯಾವುದೋ ಒಂದು ಧಾನ್ಯವನ್ನು ಆ ಇರುವೆಗಳು ತಿಂತಾ ಇರ್ತವೆ. ಅವು ಆಶೀರ್ವಾದ ಮಾಡ್ತಾವಂತೆ, ಇವ್ರ ಮನೆ ನಮ್ಗೆ ಒಳ್ಳೆ ಊಟ ಆಯಿತು ಅಂತ. ಅಂದರೆ ಒಂದು ಕಡೆಗೆ ಅವು ಸಾಯ್ತವೆ, ಒಂದು ಕಡೆ ನಮಗೆ ಅವು ಹರಿಸ್ತವೆ, ಎರಡೂ ಇದೆ. ಆದರೆ ಅದಕ್ಕೋಸ್ಕರ ನೆನ್ನೆ ಹೇಳಿದರು ಶುಕಾಚಾರ್ಯರು, ನಮಗೆ ನಿರ್ವಾಹ ಕೆಲವು ಪಾಪಗಳು ಆಗ್ತಾನೇ ಇರ್ತದೆ. ಅದರ ಪರಿಹಾರಕ್ಕೆ ನಾಮಸ್ಮರಣ ಪೂರ್ವಕಂ, ಭಗವಂತನ ನಾಮಸ್ಮರಣೆ ಮಾಡಿಬಿಟ್ರೆ ಒಂದಲ್ಲ 100 ಜನ್ಮದ ಪಾಪ ಹೋಗ್ತದೆ. ಇದನ್ನೇ ಪುರಂದರದಾಸರು ಹೇಳ್ಯಾರ ನೋಡ್ರಿ. ಕಲಿಯುಗದೊಳು ಹರಿ ನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು, ಸುಲಭದ ಮುಕುತಿಗೆ ಸುಲಭ ನೆನೆನಿಸುವ ಜಲರುಹ ನಾಭನ ನೆನೆ ಮನವೇ. ನೋಡ್ರಿ, ಹರಿನಾಮ ಸಿಂಗುಲರ್ ಏಕ, ಒಂದು ಹರಿ ಅಂದರೂ ಸಾಕು, ಎಷ್ಟು ಜನ್ಮದ ಪಾಪ ಹೋಗ್ತದೆ. ಅಷ್ಟು ದೇವರಿಗೆ ಶಕ್ತಿ ಇದೆ ಪಾಪ ಕಳೆಯೋದು. ನಾವು ಮಾಡಬೇಕಷ್ಟೇ ಭಕ್ತಿಯಿಂದ. ಅದಕ್ಕೆ ಶುಕಾಚಾರ್ಯ ಹೇಳ್ತಾನೆ, ಅತ್ರ ವರ್ಣಯಿಷ್ಯಾಮಿ ಇತಿಹಾಸ ಪುರಾತನಂ. ಒಬ್ಬ ವ್ಯಕ್ತಿ ಬರೇ ಒಂದೇ ಒಂದು ಸಾರಿ ದೇವರ ನಾಮಸ್ಮರಣೆ ಮಾಡೋದಕ್ಕೆ ಎಷ್ಟು ಪಾಪ ಕಳ್ಕೊಂಡ ಅಂತ ಭಾಗವತ 6th ಸ್ಕಂದದಲ್ಲಿ ಹೇಳ್ತದೆ. ಆಸೀತ್ ಕನ್ಯಾಕುಬ್ಜೆ ಅಜಾಮಿಲೋ ದಾಸೀಪುತ್ರೋ ಅಜಾಮಿಲ. ಹಿಂದೆ ಕನ್ಯಾಕುಬ್ಜ ಎಂಬ ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ, ಅಜಮಿಳ ಅಂತ. ಅವನು ಒಂದು 40 ವರ್ಷ ಭಾಳ ಧಾರ್ಮಿಕನಾಗಿದ್ದ. ದಿನ ನದಿ ಸ್ನಾನ, ಪೂಜಾ, ತಪಸ್ಸು, ವ್ರತ, ದಾನ ಎಲ್ಲ ಮಾಡಿ. ಒಮ್ಮೆ ಏನಾಗಿಬಿಡ್ತು, ಸಹವಾಸ ದೋಷದಿಂದ ಅವನು ಮದ್ಯಪಾನ ಮಾಡಿಬಿಟ್ಟ. ಬ್ರಾಹ್ಮಣರು ಮದ್ಯಪಾನ ಮಾಡಬಾರ್ದು. ಮಾಡಿದ ಕೂಡಲೇ ಏನಾಯಿತು ನೋಡ್ರಿ, ದಿನ
ಕುಡಿಯವರೇ ತಲೆ ತೀರಿ ಬೀಳ್ತಾರೆ. ಎಂದೆಂದೂ ಇವನು ಕುಡಿದಿದ್ದಿಲ್ಲ. ಆ ತೋಟದಲ್ಲಿ ಕುಡಿದು ಕೂಡಲೇ ಅವನಿಗೆ ಒಂಥರ ತಲೆ ಕೆಟ್ಟಂಗಾಯ್ತು. ಅಲ್ಲೆಲ್ಲ ಕೆಲವು ಕೆಟ್ಟ ಕೆಟ್ಟ ಹೆಂಗಸರಿದ್ದರು. ಅವ್ರ ಮೇಲೆಲ್ಲ ಬಿದ್ದ, ಒಂದು ಮನೆ ಅಶ್ಲೀಲವಾಗಿ ವರ್ತನೆ ಮಾಡ್ದ. ಅವನಿಗೇನೋ ಒಂದು ಸಂತೋಷ ಆಯಿತು. ಪ್ರತಿ ದಿವಸ ಕುಡಿಲಿಕ್ಕೆ ಶುರು ಮಾಡಿಬಿಟ್ಟ. ಕುಡಿಲಿಕ್ಕೆ ಶುರು ಮಾಡಿ ಕೆಟ್ಟ ಕೆಟ್ಟ ಹೆಂಗಸರು ಸವಾಸ ಮಾಡ್ದ. ಅವರು ಸವಾಸ ಮಾಡಿದ ಮೇಲೆ ಮಾಂಸ ಕೂಡ ತಿಂತಿದ್ದ. ಮದ್ಯಪಾನ, ಮಾಂಸ ಭಕ್ಷಣ, ಕೆಟ್ಟ ಕೆಟ್ಟ ಹೆಂಗಸರು ಸವಾಸ ಮಾಡ್ಲಿಕ್ಕೆ ಹತ್ತಿಬಿಟ್ಟ. ಎಲ್ಲರೂ ಬಿಟ್ಬಿಟ್ರು. ಉಪಯೋಗ ಇಲ್ಲ ಅವನು, ಆ ಬ್ರಾಹ್ಮಣನಿಂದ ಎದಕ್ಕೂ ಕರಿಬೇಡ್ರಿ, ಪೂಜೆಗೆ ಅದಕ್ಕೆಲ್ಲ ಅವನು ದಾರಿ ಬಿಟ್ಟಾನೆ ಅಂತ. ಕೊನೆಗೆ ಅವರಲ್ಲಿ ಯಾರೂ ಕರೀಲಿಲ್ಲ. ಅಲ್ಲಿ ಬಿಟ್ಟು ಒಬ್ಬ ಶೂದ್ರ ವೇಶ್ಯೆಯನ್ನು ಕರ್ಕೊಂಡು ಬೇರೆ ಊರಿಗೆ ಬಂದ. ಹೆಂಡತಿ ಮಕ್ಕಳನ್ನು ಬಿಟ್ಟುಬಿಟ್ಟ. ಅಲ್ಲಿಗೆ ಬಂದು ಮನೆ ಮಾಡಿಕೊಂಡು ಅವಳ ಜೊತೆಗೆ ದಿನ ಇದು ಮದ್ಯಪಾನ, ಮಾಂಸ ಭಕ್ಷಣ, ಕೆಟ್ಟ ಕೆಟ್ಟ ಹೆಂಗಸರು ಸವಾಸ ಮಾಡಿಕೊಂಡು 40 ವರ್ಷ ಕಳೆದ. 80 ವರ್ಷ ಆಯಿತು ಅವನಿಗೆ. ನೋಡ್ರಿ, 80 ವರ್ಷದಿಂದ ಸ್ನಾನ ಸರಿಯಾಗಿ ಮಾಡ್ತಿದ್ದಿಲ್ಲ, ಸಂಧ್ಯಾ ವಂದನೆ ಇಲ್ಲ, ಪೂಜಾ ಇಲ್ಲ, ವ್ರತ ಇಲ್ಲ. ಯಾವಾಗಲೂ ಡ್ರಿಂಕ್ ಅಂತಾರಲ್ಲ, ಕುಡಿಯೋದು, ಮದ್ಯಪಾನ ಮಾಡೋದು, ಮಾಂಸ ಭಕ್ಷಣ ಮಾಡೋದು, ಕೆಟ್ಟ ಹೆಂಗಸರು ಸವಾಸ. ಯಾರು? ಬ್ರಾಹ್ಮಣ. ಮುಂದೆ ಜಾತ ಸಿಹಿ ಧ್ರುವ ಮೃತ್ಯು, ಮರಣ ಕಾಲ ಬಂತು. ಅವಳು ಶೂದ್ರ ಹೆಂಡತಿಯಲ್ಲೂ ಪೇಟೆಗೆ ಹೋಗಿದ್ಲು. ಅವಳು ಹೊಟ್ಟೆ ಒಂದು 4-5 ಜನ ಮಕ್ಕಳು ಹುಟ್ಟಿದ್ರು ಇವನಿಗೆ. ಎಲ್ಲರೂ ಹೊರಗೆ ಹೋಗಿದ್ರು. ಒಬ್ಬ ಮಗ ಮಾತ್ರ ಮನೆಯಾಗಿದ್ದ, ಮನೆ ಹೊರಗೆ ಆಟ ಆಡ್ತಿದ್ದ. ಇವನಿಗೆ ಮರಣ ಕಾಲ ಬಂತು. ನೋಡಿ, ಸಂಪ್ರಾಪ್ತೆ ಮರಣ ತತ್ಪೂರ್ವೆ, ಮರಣ ಕಾಲ ಬಂದ ಕೂಡಲೇ ಸಂಪ್ರಾಪ್ತೋ ಯಮದೂತವು. ಹೆಂಗೆ ಅವರು ನೀಲವರ್ಣೋ ಮತ್ತು ಊರ್ಧ್ವಕೇಶೋ, ಅವ್ರು ಕೂದಲು ಎದ್ದು ನಿಂತಿರ್ತಾವಂತೆ. ಕಪ್ಪಾಗಿದ್ದರು. ಕೈಯಲ್ಲಿ ಪಾಶ ಹಿಡ್ಕೊಂಡು ಅವ್ರು ಕುತ್ತಿಗೆಗೆ ಪಾಶ ಹಾಕಿದರು. ಆಯುಷ್ ಮುಗಿತಲ್ಲ, ಹಿಂಗೆ ಎಳ್ಕೋಬೇಕು ಜೀವ ಅಂತಂದಾಗ ಇವನಿಗೆ ಒಂಚೂರು ಎಚ್ಚರಿಕೆ ಬಂತು. ಆರಾಮಿದ್ದಿಲ್ಲ. ಯಾರಿವರು ಎಷ್ಟು ಉಗ್ರವಾಗಿದ್ದಾರೆ, ಇವರು ಯಮದೂತರು ಅಂತ ಅನಿಸ್ತದೆ. ಭಾಷೆ ಹಾಕ್ಯಾರೆ ಅಂದ. ಅಯ್ಯೋ, ಇವಳು ನನ್ನ ಹೆಂಡತಿನೂ ಎಲ್ಲ ಹೋಗ್ಯಾಳ. ಅವಳು ಕೆಟ್ಟ ಹೆಂಡತಿ ಇದ್ಲಲ್ಲ. ಇಟ್ಲ ನೋಡ್ದ, ಮನೆ ಒಳಗೆ ಹೊರಗೆ ಆಟ ಆಡ್ತಿದ್ದ ಮಗ. ನೋಡ್ರಿ, ದೈವವಶಾತ್ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಾನೆ. ಅವನು ಏನು ಆ ಮಗನ ನೋಡಿ ದೂರೇ ಕ್ರೀಡನ ಕಂಬಾಲಂ ನಾರಾಯಣ ಸಮಾಕ್ವನಂ. ದೂರದಲ್ಲಿ ಆಡ್ತಿರುವಂಥ ಮಗನಾದ ಆ ನಾರಾಯಣನ ಕರಿಬೇಕು ಅಂತಂದು ನಾಲ್ಕನೇ ಕುತ್ತಿಗೆ ಬಿಗಿ ಆಯ್ತು. ಹಗ್ಗ ಹಾಕಿದ್ರಲ್ಲ ಪಾಶ, ಕಷ್ಟಪಟ್ಟುಕೊಂಡು ನಾರಾಯಣ ಅಂತ ಕಣ್ಣು ಮುಚ್ಚಿಬಿಟ್ಟ. ಕೂಡಲೇ ತಸ್ಮಿನ್ ಕಾಲೇ ತದೇವಶ್ಚ ಸಂಪ್ರಾಪ್ತು ವಿಷ್ಣು ದೂತಮಾನ್. ಇಮ್ಮಿಡಿಯೇಟ್ಲಿ ಪ್ರತ್ಯಕ್ಷ ಅದು ತಕ್ಷಣ ವಿಷ್ಣು ದೂತರು, ಯಮದೂತರ ಅವನು ಪಾಶ ತೆಗೀರಿ ಅಂದರು. ಯಾಕೆ? ಯಾರು ನೀವು? ವಯಂತು ವಿಷ್ಣು ದೂತಾ, ನಾವು ವಿಷ್ಣು ದೂತರು. ಯಾಕೆ ತೆಗಿಬೇಕು? ಅವನದೆಲ್ಲ ಪಾಪ ಹೋಯಿತು. ಅಯ್ಯ, ಹೆಂಗೆ ಹೋಗ್ತದೆ ಪಾಪ? ಅವ್ನು ಸಾಯ ಹೊತ್ನಾಗ ಏನಂದ? ನಾರಾಯಣ ಅನ್ನಿಲ್ಲ. ಸ್ವಾಮಿ, ಮಗನ ಕರೀಲಿಕ್ಕೆ ಹೋಗಿದ್ದು. ಯಾರಾದರೂ ಕರೀರಿ, ಒಟ್ಟು ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಯಾರು ಬಾಯಿನಲ್ಲಿ ಬರ್ತದೆ ಅವ್ರಿಗೆ ನರಕಕ್ಕೆ ಹೋಗಂಗಿಲ್ಲ, ಅವರಿಗೆ ಉತ್ತಮ ಲೋಕ ಆಗ್ತದೆ. ಅಲ್ರಿ, ಮಗನ ಕರೆದಿದ್ದು, ಯಾರನ್ನ ಕರೀಲಪ್ಪ ಒಟ್ಟು ಸಾಯೋ ಹೊತ್ತಿನಲ್ಲಿ. ಅದಕ್ಕೆ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅದಕ್ಕೋಸ್ಕರ ದೇವರ ನಾಮಸ್ಮರಣೆ ನಾವು ಯಾವಾಗಲೂ ಮಾಡ್ತಿದ್ರೆ ಅಂತ್ಯಕಾಲದಲ್ಲಿ ಬರ್ತದೆ. ಅಲ್ರಿ, ಎಂಥ ಅನ್ಯಾಯ! 40 ವರ್ಷದಿಂದ ಮಾಂಸ ಭಕ್ಷಣ, ಮದ್ಯಪಾನ, ಹೆಂಡತಿ ಮಕ್ಕಳನ್ನು ಬಿಟ್ಟು ಬೇರೆ ಕೆಟ್ಟ ಕೆಟ್ಟ ಹೆಂಗಸರ ಜೊತೆಗಿದ್ದಾನೆ, ವೇಶ್ಯಾಸಂಗ ಮಾಡ್ಯಾನೆ. ಅವನಿಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಮಾತು ಕೇಳ್ರಪ್ಪ. ಅಂತ್ಯಕಾಲದಲ್ಲಿ ನಾರಾಯಣ ಅಂದಿದ್ದಕ್ಕೆ ಅವನು ಪಾಪ ಹೋಗಿದೆ. ಒಂದು ಕೆಲಸ ಮಾಡೋಣ, ನಾವಿಬ್ಬರು ಜಗಳ ಆಡೋದು ಬೇಡ, ಇಲ್ಲೇ ಇರಲಿ, ಇನ್ನೂ ಜೀವ ತೆಗಿಬೇಡ್ರಿ. ನೀವು ಯಮದೇವರ ಹತ್ರ ಹೋಗಿ, ನಿಮ್ಮ ಯಮದೇವರ ಹತ್ರ ಹೋಗಿ ಕೇಳ್ರಿ. ಇವತ್ತು ನಾವು ಅಜಮೇಳ ಅಂಬೋನಿಗೆ ಪಾಶ ಹಾಕಿದ್ವಿ. ಅವನು ಹೊರಗೆ ಆಡ್ತಿರುವಂಥ ಮಗನನ್ನು ನೋಡಿ ನಾರಾಯಣ ಅಂತ ಕರೀಲಿಕ್ಕೆ ಹೋದ. ಅದು ಅಲ್ಲಿಗೆ ಬರಲಿಲ್ಲ. ಹೀಗೆ ನಾರಾಯಣ ಅಂತ ಕಣ್ಣು ಮುಚ್ಚಿದ. ವಿಷ್ಣು ದೂತರು ಬಂದು ಅವನನ್ನು ಕರ್ಕೊಂಡು ಹೋಗಬೇಡ್ರಿ ಅಂತ. ಅದೆಲ್ಲ ಏನು ಮಾಡೋಣ ಅಂತ ಕೇಳ್ರಿ. ಯಮದೇವರು ಕರ್ಕೊಂಬರ್ರಿ ಅಂದರೆ ನಾವು ಬಿಟ್ಕೊಡ್ತೀವಿ, ಬೇಡ ಅಂದರೆ ನಾವು 1 ಗಂಟೆ ನೋಡಿ ನಾವೇನು ಮಾಡಬೇಕು ಮಾಡ್ತೀವಿ ಅಂದರು. ಓಡಿ ಬಂದರು ಯಮದೂತರು. ಯಮದೂತ ತದೇವಶ್ಚ, ಎಲ್ಲಿಗೆ? ಸಂಪ್ರಾಪ್ತೆ ಸಂಯಮನಿಪುರೇ ಯಮೇನ ಪರಿಭಾಷೆ. ಯಮದೇವತರು ಬಂದು, ಸ್ವಾಮಿ ಇವತ್ತೊಂದು ಸಂಶಯ ಆಗಿದೆ, ನಮಗೆ ಒಂದು ಸಮಸ್ಯೆ ಬಂದದೆ. ಏನು? ಅಜಮಳ ಅಂತ ಕನ್ಯಾಕುಬ್ಜದಲ್ಲಿ ಅಜಮಳದ ಮನೆಗೆ ಹೋಗಿದ್ವಿ. ಆಯುಷ್ ಮುಗಿದಿತ್ತು, ಕುತ್ತಿಗೆಗೆ ಪಾಶ ಹಾಕಿದ್ವಿ. ಅವನು ತನ್ನ ಮಗನ ಕರೀಲಿಕ್ಕೆ ನಾರಾಯಣ ಅಂದ. ವಿಷ್ಣು ದೂತರು ಬಂದಿಲ್ಲಪ್ಪ, ಸಾಯೋ ಹೊತ್ತಿನಲ್ಲಿ ದೇವರು ಸ್ಮರಣೆ ಮಾಡಾನೆ, ಅವನು ಕರ್ಕೊಂಡು ಹೋಗಬಾಡ್ರಿ ಅಂದರು. ನಾವೇನು ಮಾಡೋಣ? ಯಮದೇವರು ಅಂದರು, ಅಲ್ಲಿ ಹೋಗಲೇಬಾಡ್ರಿ ಅಂದರು. ಮತ್ತು ದಿನ ಹಿಂಗೆ ಆಗ್ತದೆ. ನಾಳೆ ಇನ್ನೊಬ್ಬರ ಮನೆಗೆ ಹೋಗ್ತೀವಿ, ಯಮದು ನಾವು ಪಾಶ ಹಾಕ್ತೀವಿ, ಅವ್ನು ನಾರಾಯಣ, ಕೃಷ್ಣ, ಶಂಭೋ, ಶಂಕರ ಅಂತಾರೆ, ಮತ್ತೆ ಬಿಟ್ಟು ಬರೋಣ. ಅದಕ್ಕೆ ಯಮದೇವರೊಂದು ಮಾತು ಹೇಳ್ತಾರೆ ನೋಡಿ, ಅಷ್ಟು ಅರ್ಥಗರ್ಭಿತವಾಗಿದೆ. ನ ಶಕ್ಯಂ ನಾಪ್ತಮೇವಶ್ಚ ಸುಲಭೇನ ನಾಮ ಮಾತ್ರಕಂ
ಮರಣಕಾಲದಲ್ಲಿ ದೇವರ ನಾಮಸ್ಮರಣೆ ಬರೋದು ಅಷ್ಟು ಸುಲಭ ಏನ್ರು? ಸಾಧ್ಯನೇ ಇಲ್ಲ. 100 ಜನ್ಮದಲ್ಲಿ ಪುಣ್ಯ ಇದ್ರಷ್ಟೇ ಸಾಯೋ ಹೊತ್ತಿನಲ್ಲಿ ದೇವ್ರ ಸ್ಮರಣೆ ಬರ್ತದೆ. ನಾವೆಲ್ಲ ದಿನ ನೋಡ್ತೀವಿ, ಆರಾಮಿಲ್ಲದೆ ಕೋಮಾಕ್ಕೆ ಹೋಗಿರ್ತಾರೆ ಆಸ್ಪತ್ರೆಗೆ, ಅವ್ರ ಮೈ ಮೇಲೆ ಅವ್ರಿಗೆ ಎಚ್ಚರಿಕೆ ಇರಲ್ಲ. ದೇವ್ರ ಸ್ಮರಣೆ ಏನು ಮಾಡ್ತಾರೆ? ದಿನ ಪೇಪರ್ನ ನೋಡ್ತೀವಿ, ಮೊಬೈಲು ಟಿ ವಿ ಒಳಗೆ ನೋಡ್ತೀವಿ, ಆಕ್ಸಿಡೆಂಟ್ ಆಯಿತು, ಕಂದಕಕ್ಕೆ ಬಸ್ ಬಿತ್ತು, ಅಥವಾ ನೀರೊಳಗೆ ಈಜು ಹೋಗ್ತಾ ಅಲ್ಲಿ ಪ್ರಾಣ ಬಿಟ್ಟರು, ಬಸ್ನಾಗ ಕೂತ ಆಕ್ಸಿಡೆಂಟ್ ಆಗಿರ್ತದೆ. ಸಾಮಾನ್ಯವಾಗಿ ಆಕ್ಸಿಡೆಂಟ್ಗಳು ಬೆಳಗಿನ ಜಾವ 3 ಗಂಟೆ ಮೇಲೆ 6 ಗಂಟೆ ಒಳಗೆ ಆಗ್ತಿರ್ತದೆ. ಎಲ್ಲ ಗಾಢ ನಿದ್ರೆ ಒಳಗೆ ಇರ್ತದೆ. ಆಕ್ಸಿಡೆಂಟ್ ಆದ್ಕೊಳ್ಳಿ ಅವ್ರು ಸತ್ತಿದ್ದು ಅವ್ರಿಗೆ ಗೊತ್ತಿರೋದಿಲ್ಲ, ಅವರು ಪ್ರಾಣ ಹೋಗಿದ್ದು ಹೋದವರಿಗೆ ಗೊತ್ತಿರೋದಿಲ್ಲ. ದೇವ ಸ್ಮರಣೆ ಏನು ಮಾಡ್ತಾರೆ? ಸಾಧ್ಯನೇ ಇಲ್ಲ. ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಮಾಡಬೇಕು ಅಂತಂದರೆ ಭಗವಂತನ ಅನುಗ್ರಹ ಇರಬೇಕು. ದೇವರ ಸ್ಮರಣೆ ನಮಗೆ ಸಿಗಬೇಕು ಅಂತಂದರೆ ಅಂತ್ಯಕಾಲದಲ್ಲಿ ವಿಶೇಷತೆಯ ಇರಬೇಕು. ಆದ್ದರಿಂದ ಅವನು ಬಿಟ್ಟು ಬಿಡ್ರಿ. ಸರಿ ಸ್ವಾಮಿ ಅಂತ. ಹಾಗಾದರೆ ಒಂದು ಪ್ರಶ್ನೆ ನಮಗೆ ಉದ್ಭವ ಆಗ್ತದೆ. ಏನು? ಅವನು ಬರೀ ನಾರಾಯಣ ಅಂದದ್ದಕ್ಕೆ ಅವನಿಗೆ ವಿಷ್ಣು ದೂತರು ಬರಲಿಲ್ಲ. ಅವನು ನಾರಾಯಣ ಅಂತ ಅಂದಾಗ ಅವನ ಮನಸ್ಸು ಮಗನ ಕಡೆ ಬಿಟ್ಟು ಆ ವೈಕುಂಠವಾಸಿ ನಾರಾಯಣ ಸ್ಮರಣೆ ಬಂದುಬಿಡ್ತು. ದೇವರ ಸ್ಮರಣೆ ಬರಬೇಕು. ಅದಕ್ಕೆ ಅವಾಗ ಯಮದೂತರಂದು ಒಂದು ಕೆಲಸ ಮಾಡ್ರಿ, ದಿನ ನಾವು ಹೋಗೋದು ಪಾಶ ಹಾಕೋದು, ವಿಷ್ಣು ದೂತರು ಬಂದು ಬಿಡಿಸೋದು ಬೇಡ, ನಮಗೊಂದು ಪಟ್ಟಿ ಕೊಟ್ಬಿಡ್ರಿ, ಯಾರ ಮನೆಗೆ ಹೋಗಬೇಕು ಯಾರ ಮನೆಗೆ ಹೋಗಬಾರ್ದು. ಅಂದಮೇಲೆ ನಾವು ಅಂಥ ಕಡೆ ಮಾತ್ರ ಹೋಗ್ತೀವಿ. ನೋಡ್ರಿ, ಯಮದೇವರು ಹೇಳಿದ ಮಾತನ್ನು ನಾವು ಬಂಗಾರ ರಕ್ಷ ಬರ್ಕೋಬೇಕು. ಏನು ಹೇಳ್ತಾರೆ? ಸಾಲಿಗ್ರಾಮ ಶಿಲಾ ಯಸ್ತು ಗೃಹೇ ಯಸ್ಮಾತ್ ತಿಷ್ಠತಿ ತತ್ಗ್ರಹಂ ತೀರ್ಥಭೂಯಂತು ನಯಾತಿ ಯಮಕಿಂಕರಾಹ. ಯಾರ ಮನೆ ಒಳಗೆ ದೇವರಿಗೆ ಸಂಬಂಧಪಟ್ಟ ಸಾಲಿಗ್ರಾಮ ಇದೆ ಅಥವಾ ಈಶ್ವರ ಲಿಂಗ ಇದೆ, ದಿನ ಯಾರು ಅದಕ್ಕೆ ಅಭಿಷೇಕ ಮಾಡ್ತಿರ್ತಾರೆ, ಅದು ತೀರ್ಥಕ್ಷೇತ್ರ ಮನೆ, ಅಲ್ಲಿಗೆ ಹೋಗಬೇಡ್ರಿ. ಆಮೇಲೆ ತುಳಸಿ ಕಾನನನ್ ಬ್ರಹ್ಮನ್ ಗೃಹೇ ಯಸ್ಮಾತ್ ತಿಷ್ಠತಿ. ಯಾರ ಮನೆ ಮುಂದೆ ತುಳಸಿ ಗಿಡ ಇದೆ, ಯಾರ ಮನೆ ಸ್ತ್ರೀಯರು ಆ ತುಳಸಿ ಪೂಜಾ ಮಾಡ್ತಾರೆ, ಅವ್ರ ಮನೆಗೆ ಹೋಗಬೇಡ್ರಿ. ಆಮೇಲೆ ಯದ್ಗೃಹೇ ಪ್ರವರ್ತಂತೆ ಭಾಗವತ ಕಥಾಮೃತಂ. ಯಾರ ಮನೆ ಒಳಗೆ ಭಾಗವತ ಪುರಾಣ ಗ್ರಂಥ ಪುಸ್ತಕ ಇದೆ, ಪುರಾಣವನ್ನು ಯಾರು ಹೇಳ್ತಾರೆ, ಕೇಳಿಸ್ತಾರೆ, ಅದೆಲ್ಲ ಒಂದು ತೀರ್ಥಕ್ಷೇತ್ರ, ಅಲ್ಲಿಗೆ ನೈವ ಕದಾಚನ, ಒಟ್ಟೆ ಹೋಗಬೇಡ್ರಿ. ಇನ್ನು ಯಾರ ಮನೆಯಲ್ಲಿ ಪತಿವ್ರತ ಸ್ತ್ರೀಯರಿದ್ದಾರೆ, ಯಾರ ಮನೆಯಲ್ಲಿ ಮಾತಾಪಿತೃಗಳಿಗೆ ಗೌರವ ಕೊಡ್ತಾರೆ, ಯಾರ ಮನೆಯಲ್ಲಿ ಗುರುಗಳಿಗೆ ಉತ್ತಮ ಸ್ಥಾನ ಕೊಡ್ತಾರೆ, ಯಾರ ಮನೆಯಲ್ಲಿ ದೇವರ ಒಂದು ನಾಮಸ್ಮರಣೆ ನಡೀತದೆ, ಭಜನೆ ಆಗ್ತದೆ, ಅಲ್ಲಿ ಹೋಗಬೇಡ್ರಿ. ಆಯಿತು ಸ್ವಾಮಿ. ಅದಕ್ಕೆ ನಮ್ಮ ಪುರಂದಾಸ್ ಒಂದು ಮಾತು ಹೇಳ್ತಾರೆ ನೋಡ್ರಿ, ನಾವು ಮೊದಲಿಂದ ಹಂಗಾರೆ ಒಂದು ವಿಚಾರ ಬಂತು, ಹಂಗಾರೆ ಆಯ್ತು ರೀ, ನಾವು ಮಾಡಬಾರ್ದು ಪಾಪ ಮಾಡಿಬಿಡೋಣ, ಸಾಯೋ ಹೊತ್ತಲ್ಲಿ ದೇವ ಸ್ಮರಣೆ ಮಾಡೋಣ. ಹಾಗೆ ಬರೋದಿಲ್ಲ. ಯಾಕಂದರೆ ಅದಕ್ಕೊಂದು ಉದಾಹರಣೆ. ಈಗ ಸ್ಟೂಡೆಂಟ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಏಪ್ರಿಲಲ್ಲಿದ್ದರೆ ಅವರು ನಾಳೆ ಪರೀಕ್ಷೆಯಿಂದ ಇವತ್ತು ಓದಿದ್ರೆ ಜ್ಞಾಪಕ ಇರ್ತದೇನು? ಇಲ್ಲ. ಒಂದು 3-4 ತಿಂಗಳು ಮೊದಲೇ ಶುರು ಮಾಡಬೇಕು. ಏಪ್ರಿಲಲ್ಲಿ ಪರೀಕ್ಷೆ ಇದ್ದರೆ ನವಂಬರ್ ಡಿಸೆಂಬರಿಂದನೇ ಓದಲಿಕ್ಕೆ ಶುರು ಮಾಡಬೇಕು. ಓದಿ ಅಲ್ಲಿ ಎಕ್ಸಾಮಿನೇಷನ್ಗೆ ಹೋದಾಗ ಅವರಿಗೆಲ್ಲ ಫಾರ್ಮುಲಾ ನೆನಪಿಡ್ತವೆ. A+B² A²+B² 2AB ಅಂತೀಗೆಲ್ಲ ನೀವು ಹೇಳ್ತೀರಲ್ಲ, ಅದು ಜ್ಞಾಪಕ ಬರಬೇಕಾದ್ರೆ ಮೊದಲೇ ಓದಿರಬೇಕು. ನಾಳೆ ಪರೀಕ್ಷೆಯಿಂದ ಇವತ್ತು ಓದಿದ್ರೆ ಬರೋದಿಲ್ಲ. ಹಾಗೆ ಅಂತ್ಯಕಾಲದಲ್ಲಿ ದೇವರ ನಾಮಸ್ಮರಣೆ ಬರಬೇಕಾದರೆ ಮೊದಲಿನಿಂದಲೂ ನಮಗೆ ಅಭ್ಯಾಸ ಇರಬೇಕು, ದೇವರ ಸ್ಮರಣೆ ಮಾಡ್ತಿರ್ಬೇಕು. ಅದಕ್ಕೆ ನಮ್ಮ ಪುರಂದಾಸ್ ಒಂದು ಮಾತು ಹೇಳ್ತಾರೆ, ಕಾಲನ ದೂತರ ಕಾಲ್ಪಿಡಿದೆಳೆವಾಗ, ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳೆಂದರೆ ಕೇಳುವರೆ, ವೇಳೆ ಹೋಗದ ಮುನ್ನ ಮಾಡಿರಿ ಧರ್ಮವ, ಹಾಳು ಸಂಸಾರ ಸುಲಿಗೆ ಸಿಲುಕಲು ಬೇಡಿ, ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ. ಯಮದೂತರು ಒಂದು ಪಾಶ ಹಾಕಿದ ದೇವರ ಸ್ಮರಣೆ ಬರೋದಿಲ್ಲ, ಎಚ್ಚರಿಕೆನೇ ಇರಲ್ಲ. ಇದರ ಮೇಲಾಗಿ ಎಷ್ಟೋ ಜನ ತಾವು ಸಾಯೋ ತಮಗೆ ಗೊತ್ತಿರೋದಿಲ್ಲ, ಆರಾಮಿರ್ತಾರಪ್ಪ, ಇದ್ದಕ್ಕಿದ್ದಂಗೆ ಹೋಗ್ಬಿಡ್ತಾರೆ. ಅದಕ್ಕೆ ಮೊದಲಿನಿಂದ ದೇವರ ಸ್ಮರಣೆ ಮಾಡಬೇಕು. ಸರಿ, ಯಮದೂತರು ಬರಲಿಲ್ಲ. ಆಗ ವಿಷ್ಣು ದೂತರು ಅಜಮಳನ ತಲೆ ನೇವರಿಸ್ತಾ, ನೀ ಎಂಥ ಪುಣ್ಯವಂತಪ್ಪ, ನೀನು ಮಗನ ಕರೆದಕ್ಕೆ ಹೋದರೂ ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಬಂದಿದೆ, ನಿನಗೆ ಇನ್ನು 10 ವರ್ಷದ ಆಯುಷ್ ಕೊಡ್ತೀವಿ, ನೀನು ಬದರಿ ಕ್ಷೇತ್ರ, ಇವತ್ತು ಬದರಿ ಅಂತಿದೆ, ಅಲ್ಲಿ ಹೋಗಿ ಅಲಕನಂದೆಯಲ್ಲಿ ಸ್ನಾನ ಮಾಡಿ ಬದರಿ ನಾರಾಯಣನ ಧ್ಯಾನ ಮಾಡಿ ಸೇವಾ ಮಾಡು, ಮುಂದೆ ನಿಮ್ಗೆ ಸದ್ಗತಿ ಕೊಡ್ತೀವಿ ಅಂದಾಗ ಅವನಿಗೆ ಭಾಳ ಕಣ್ಣ ನೀರು ಬಂದ್ಬಿಟ್ಟು, ನಾನು ಇಂಥ ತಪ್ಪು ಮಾಡಿದೆ. ಸಾಧ್ವಿಯಾದ ಹೆಂಡತಿ, ವೃದ್ಧರಾದ ತಂದೆ ತಾಯಿಗಳನ್ನು ಬಿಟ್ಟು ಯಾರೋ ಶೂದ್ರಸ್ತ್ರೀ ವೇಶ್ಯಾಸ್ತ್ರೀ ಜೊತೆಗೆ ಬಂದು
ಏನೋ ದೈವವಶಾತ್ ನನಗೆ ಮಗನ ಕರಿಬೇಕು ಅಂತ ಹೋದೆ, ಅದು ಭಗವಂತನ ಸ್ಮರಣೆ ಬಂತು. ಅದರಿಂದ ನನ್ನಿಂದಲೇ ಜನಕ್ಕೊಂದು ಪಾಠ ಏನು ಅಂದರೆ, ಇನ್ನು ಮುಂದೆ ಸದಾ ನಾಮಸ್ಮರಣೆ ಮಾಡ್ತಿರ್ಬೇಕು. ಗೊತ್ತದಲ್ಲ, ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಟೈಮು ಅಂತಿಲ್ಲರಿ. ಇಂಥ ಕಡೆ ಕೂತು ಮಾಡಬೇಕು, ಇಂಥ ಕಡೆ ಹೋಗಿ ಮಾಡಬೇಕು, ಇಷ್ಟೊತ್ತಿಗೆ ಮಾಡಬೇಕು, ಹೀಗೆ ಮಾಡಬೇಕು, ಇಂಥವರೇ ಮಾಡಬೇಕು ಅಂತಿಲ್ಲ. ಯಾರು ಬೇಕಾದರೂ ಮಾಡ್ಬೋದು. ನಾನು ಹೇಳಿಲ್ಲ, ಪುರಂದಾಸ್ ಹೇಳ್ಯಾರೆ, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಸೋಮಶೇಖರ ತನ್ನ ಭಾಮೆಗೇಳಿದ ಮಂತ್ರ, ರಾಮ ಮಂತ್ರವ ಜಪಿಸೋ ಹೇ ಮನುಜಾನಿ, ರಾಮ ಮಂತ್ರವ ಜಪಿಸೋ. ಹೌದ್ರಿ, ಎಲ್ಲಿ ಹೇಳ್ಬೇಕ್ರಿ? ಇದಕ್ಕೆ ಜಾತಿ ಗೀತಿ ಇಲ್ರಿ. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಲೆಬೀದಿಯೊಳು ಉಚ್ಚರಿಪ ಮಂತ್ರ, ಹಲವು ಪಾಪಂಗಳ ಹದಗೆಡಿಸುವ ಮಂತ್ರ, ಸುಲಭದಿ ಸ್ವರ್ಗವ ಸೂರ್ಯಗೊಂಬುವ ಮಂತ್ರ, ರಾಮ ಮಂತ್ರವ ಜಪಿಸೋ. ಎಷ್ಟು ಅರ್ಥ ಇದೆ. ಅದಕ್ಕೋಸ್ಕರ ಯಾವಾಗಲೂ ಸುಮ್ಮನೆ ಕೂತ್ಕೋಬಾರ್ದು, ಮನಸ್ಸಿನಲ್ಲಾದರೂ ದೇವರ ಸ್ಮರಣೆ ಮಾಡ್ತಿರ್ಬೇಕು. ಆವಾಗ ನ ಲೆಪ್ಯತೆ ತದೇವಶ್ಚ ಪಾಪಾನಿ ಪರಿಭೂಯಸಂ. ಯಾರ ಬಾಯಿಂದ ದೇವರ ನಾಮಸ್ಮರಣೆ ಬರ್ತದೆ, ಮಂದಿ ಕೇಳಬೇಕು ಅಂತಲ್ಲ, ನಾವು ಮನಸ್ಸಿನಾಗೆ ಮಾಡ್ಕೋಬೋದು, ನಮಗೆ ಪಾಪ ಅಂಟೋದಿಲ್ಲ ಅಂತಂದ ಮೇಲೆ ರಾಜೋವಾಚ ಇದಾನೀಂ ಸೋತಮಿಚ್ಛಾಮಿ ಕಥಯಸ್ವ ಮಹಾಮುನೆ. ನನಗೆ ಇನ್ನೊಂದು ವಿಚಾರ ಹೇಳ್ರಿ. ಏನಪ್ಪ, ಹಿಂದೆ ಒಮ್ಮೆ ಇಂದ್ರದೇವರು ಸ್ವರ್ಗಲೋಕದಲ್ಲಿ ಏನು ಮಾಡಿದರು, ಅವರು ತಮ್ಮ ಗುರುಗಳಾದ ಬೃಹಸ್ಪತ್ಯಾಚಾರ್ಯರಿಗೆ ಸ್ವಲ್ಪ ಅವಮಾನ ಮಾಡಿದರು. ಇದಕ್ಕೆ ಭಾರಿ ತೊಂದರೆ ಪಟ್ಟರು ಇಂದ್ರದೇವರು. ಅದೊಂದು ಸ್ವಲ್ಪ ಹೇಳ್ರಿ. ಆಯ್ತಪ್ಪ, ಸಾಧು ಪುಷ್ಟಂ ತ್ವಯಾ ರಾಜನ್, ನೀವು ಒಳ್ಳೆ ಪ್ರಶ್ನೆ ಕೇಳಿದಿ, ಹೇಳ್ತೀನಿ. ಒಂದೇನಾಗಿದೆ, ಇಂದ್ರದೇವರ ಸ್ವರ್ಗಲೋಕದಲ್ಲಿ ಅಮರಾವತಿ ಅಂತ ಅವ್ರ ರಾಜಧಾನಿ. ಅಮರಾವತಿ ಸಿಂಹಾಸನದ ಮೇಲೆ ಇಂದ್ರ ಕೂತಿದ್ದ, ಮಗ್ಲಲ್ಲಿ ಅವನ ಹೆಂಡತಿ ಶಚೀದೇವಿ ಕೂತಿದ್ಲು. ಇಂದ್ರ ಸಭೆ ಒಳಗೆ ದೇವತೆಗಳು, ಗಂಧರ್ವರು ಎಲ್ಲ ಇರ್ತಾರೆ, ನವಗ್ರಹಗಳು ಎಲ್ಲ ಇರ್ತಾರೆ. ನಿಮಗೆ ಗೊತ್ತಿದೆ, ಸೂರ್ಯ ಇದ್ದ, ಒಬ್ಬ ನವಗ್ರಹ, ಅವನು ಸೂರ್ಯ, ಚಂದ್ರ, ಮಂಗಳ ಎಲ್ಲ ಇದ್ದರು. ಬೃಹಸ್ಪತ್ಯಾಚಾರ್ಯ ಗುರು ಇದ್ದಿದ್ದಿಲ್ಲ, ಉಳಿದವರೆಲ್ಲ ಇದ್ದರು. ಅಷ್ಟೊಂದು ಗುರುಗಳು ಬಂದರು. ಬಂದ ಕೂಡಲೇ ಶಚಿ ಹೇಳಿದ್ಲು ತನ್ನ ಗಂಡನಿಗೆ, ಇಂದ್ರನಿಗೆ, ಅವರು ಗುರುಗಳು ಬಂದರು ಬೃಹಸ್ಪತ್ಯಾಚಾರ್ಯರು, ಅವರಿಗೆ ಸ್ವಾಗತ ಮಾಡಿ ಕರೆದು ಕೂಡಿಸ್ರಿ. ಅವ್ರಿಗೊಂದು ಜಾಗ ಇದೆ, ಅವ್ರಿಗೊಂದು ಕಾಯಂ ಸ್ಥಾನ ಇದೆ, ಬಂದು ಕೂಡ್ತಾರೆ, ಅವ್ರಿಗೇನು ಕರೆಯೋ ಅವಶ್ಯಕತೆ ಇಲ್ಲ. ಅಲ್ರಿ, ಉಳಿದವ್ರಿಗೆ ಕರೀರಿ ಬಿಡ್ರಿ, ಗುರುಗಳಿಗೆ ಮಾತ್ರ ಅವ್ರು ದಿನ ಬರೋರಿದ್ದರೂ ಕರಿಬೇಕು. ಒಂದ್ಸತಿ ಏನಿಲ್ಲ ಬರ್ರಿ ಅಂತಲ್ರಿ, ಬರ್ತಾಳೆ ಬಿಡು ಅಂದರು. ಅವರು ಒಳಗೆ ಬಂದು ಮುಂದೆ ನಿಂತರು. ಒಳಗೆ ಮುಂದೆ ಬಂದು ನಿಂತಾಗಾದರೂ ಬೃಹಸ್ಪತ್ಯಾಚಾರ್ಯ ನಮಸ್ಕಾರ ಕೂಡ್ರಪ್ಪ ಅಂತ ಅನ್ನಬೇಕು. ಅನ್ನಲಿಲ್ಲ. ಒಂದು 2 ನಿಮಿಷ ನೋಡಿದರು, ಯಾಕೆ ಇಂದ್ರ ಇವತ್ತು ನನಗೆ ಸ್ವಾಗತ ಮಾಡಲಿಲ್ಲ. ಈಗ ಒಂದು ಉದಾಹರಣೆಗೆ, ನಾ ದಿನ ಬರ್ತೀನಿ, ಆದರೂ ನಿಮ್ಮ ಗುರುಗಳು ನಾ ಬಂದು ಕೂಡ ನಂಗೆ ನಮಸ್ಕಾರ ಮಾಡ್ತಾರೆ. ಯಾಕೆ? ಆ ಸ್ಥಾನಕ್ಕೆ, ಗುರು ಸ್ಥಾನಕ್ಕೆ ಗೌರವ. ಯಾವಾಗ ಮಾಡಲಿಲ್ಲ ಒಂಥರ ಅವ್ರಿಗೆ ಅವಮಾನ ಆದಂಗೆ ಆಯಿತು. ನಾ ಬಂದರೆ ನನಗೆ ಬಾ ಅನ್ನಲಿಲ್ಲ, ನಮಸ್ಕಾರ ಮಾಡಲಿಲ್ಲ. ಹಂಗಾರೆ ಯಾಕೋ ನನ್ನ ಬಗ್ಗೆ ಇವನಿಗೆ ಗೌರವ ಇಲ್ಲ ಅಂತ ಹೊರಗೆ ಹೋಗಿಬಿಟ್ರು. ಹೊರಗೆ ಹೋದ ಕೂಡಲೇ ಸಭೆ ಬಿಟ್ಟು ಯಾವಾಗ ಹೊರಗೆ ಹೋದರು ಬೃಹಸ್ಪತ್ಯಾಚಾರ್ಯರು, ಗುರುಗಳು, ಇಂದ್ರದೇವರಿಗೆ ಗುರುಬಲ ಹೋಯಿತು. ನೋಡಿರಿ, ಗುರುಬಲ ಹೋಗಬಾರ್ದು ಮನುಷ್ಯನಿಗೆ. ಗುರುಬಲ ಹೋದ್ರೆ ಭಾಳ ತೊಂದರೆಗಳು. ಯಾವಾಗ ಗುರುಗಳು ಹೋದ್ರು, ಶಚಿ ಅಂದರು, ನೋಡ್ರಿ ಬೇಗ ಹೋಗ್ರಿ, ಈಗೆಲ್ಲ ಹೋಗ್ತಾ ಇದ್ರು, ಕರ್ಕೊಂಬರ್ರಿ ಅಂದಾಗ ಓಡಿ ಹೋದ ಇಂದ್ರ. ಗುರುಗಳೇ ಅಂತ ಅವ್ರು ಮಾಯ ಆಗಿಬಿಟ್ರು, ಕಾಣಲೇ ಇಲ್ಲ. ನೋಡ್ರಿ, ಅಂದರೆ ಇಂದ್ರದೇವರಿಗೆ ಗುರುಬಲ ಹೋಯಿತು. ಗುರುಬಲ ಹೋದ ಕೂಡ ದೈತ್ಯರು ಕಾಯ್ತಿರ್ತಾರೆ. ನಮಗೆಲ್ಲರಿಗೂ ಅಷ್ಟೇ, ನಮ್ಮ ಜಾತಕದಲ್ಲಿ ಗುರುಬಲ ಇಲ್ಲ ಅಂದರೆ ನಮಗೆ ಅನೇಕ ಶತ್ರುಗಳು, ಅನೇಕ ನಮ್ಮ ತೊಂದರೆಗಳು ಶುರುವಾಗ್ತವೆ. ಹಂಗೆ ದೈತ್ಯರು, ರಾಕ್ಷಸರು ಕಾಯ್ತಿದ್ರು. ಎಲ್ಲ ಆಕ್ರಮಣ ಮಾಡಿ ಇಂದ್ರದೇವರನ್ನು ಸೋಲಿಸಿಬಿಟ್ರು. ಎಲ್ಲ ಸ್ವರ್ಗ ಬಿಟ್ಟು ಕಾಡು ಮೇಲೆ ಸೇರಿಕೊಂಡ್ರು. ಎಲ್ಲ ದೈತ್ಯರು ಬಂದು ಕೂತುಬಿಟ್ರು ಸಿಂಹಾಸನದ ಮೇಲೆ. ನೋಡಿರಿ, ಇಂದ್ರ ತಪ್ಪಿಸ್ಕೊಂಡ್ಬಿಟ್ಟ. ಅಂದರೆ ಅವನಿಗೆ ಸಿಂಹಾಸನ ಹೋಗಿಬಿಡ್ತು. ಆಗ ಭಾಳ ಬೇಜಾರಾಯಿತು ಅವ್ರಿಗೆ. ಎಂಥ ಕೆಲಸ ಆಯ್ತಲ್ಲಪ್ಪ, ಗುರುಗಳು ಇಲ್ಲ, ದೇವತೆಗಳಿಗೆಲ್ಲ ತೊಂದರೆ ಆಯಿತು, ದೈತ್ಯರು ಬಂದುಬಿಟ್ರು ಅಂತ ಏನು ಮಾಡಬೇಕು ಅಂತ ಎಲ್ಲ ಬ್ರಹ್ಮದೇವರ ಹತ್ರ ಹೋದರು. ಬ್ರಹ್ಮದೇವರು ಒಂದು ನೀನು ಏನರ ಒಂದು ತಪ್ಪು ಮಾಡ್ತೀಯಪ್ಪ, ಸ್ವರ್ಗ ಕಳ್ಕೊಂಬರ್ತೀಯ. ಸ್ವಾಮಿ, ನಾ ಏನು ಮಾಡಬೇಕು? ಇಲ್ಲ, ಇದಕ್ಕೆ ಬೇರೆ ಉಪಾಯ ಇಲ್ಲ. ನಾರಾಯಣ ಕವಚ ಅಂತ ಒಂದು ಸ್ತೋತ್ರ ಇದೆ, ಅದರಲ್ಲಿ ದೇವರ ಅವಯವಗಳು, ಆಯುಧಗಳಿವೆ. ಆ ನಾರಾಯಣ ಕವಚವನ್ನು ಅಧ್ಯಯನ ಮಾಡಿ ನೀನು ಅದನ್ನು ದದೀಚಿ ಅಂತ ಋಷಿಗಳಿದ್ದಾರೆ, ಅವರಿಂದ ಕಲಿತು ನಿನಗೆ ಶಕ್ತಿ ಬರ್ತದೆ. ಯುದ್ಧ ಮಾಡು, ದೈತ್ಯರು ಹೋಗ್ತಾರೆ, ಮತ್ತು ನಿಂಗೆ ರಾಜ್ಯ ಸಿಗ್ತದೆ. ಹಾಗೇ ಮಾಡಿದರು. ದದೀಚಿ ಋಷಿ ಹತ್ರ ಹೋಗಿ ಆ ನಾರಾಯಣ ಕವಚವನ್ನು ಚೆನ್ನಾಗಿ ಅಧ್ಯಯನ ಮಾಡಿ, ಅಂದರೆ ಏನಿಲ್ಲ, ದೇವರು ಈ ರಾಮರಕ್ಷದಲ್ಲಿ ಬರ್ತದೆ ನೋಡ್ರಿ,
ಶಿರೋಮೇ ರಾಘವ ಪಾತು ಫಾಲಂ ದಶರಥಾತ್ಮಜಃ ಕೌಸಲ್ಯೋ ದೃಶೌ ಪಾತು ವಿಶ್ವಾಮಿತ್ರ ಪ್ರಿಯ ಶ್ರುತಿ ಅಂತ ಒಂದೊಂದು ಅವಯವಕ್ಕೆ ದೇವರು ಹೆಂಗೆ ಕಾಪಾಡ್ತಾನೆ ಅಂತ ಕಲಿತ ಮೇಲೆ ಅವ್ರಿಗೆ ಶಕ್ತಿ ಬಂತು. ಮತ್ತು ಯುದ್ಧ ಮಾಡಿದರು, ದೈತ್ಯರೆಲ್ಲ ಓಡೋದ್ರು, ಮತ್ತು ಸ್ವರ್ಗ ಸಿಕ್ತು. ಈಗ ಬೃಹಸ್ಪತ್ಯಾಚಾರ್ಯ ಇನ್ನೂ ಬಂದಿಲ್ಲ. ಹಂಗಾರೆ ಏನು ಮಾಡಬೇಕು? ಇಂದ್ರಲೋಕದಲ್ಲಿ ದಿನ ಒಂದು ಹೋಮ, ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಬೇಕು. ಏನು ಮಾಡಬೇಕಪ್ಪ? ಬೇರೆ ದಾರಿ ಇಲ್ಲದೆ ಬೇರೆ ಯಾರನ್ನ ಪುರೋಹಿತರು ಹಿಡ್ಕೋಬೇಕು ಅಂತ ಹುಡುಕೊಂತ ಬಂದಾಗ ಒಬ್ಬ ಪುರೋಹಿತರು ಸಿಕ್ಕರು. ಅವನ ಹೆಸರು ವಿಶ್ವರೂಪ ಅಂತ. ಅವನು ತ್ವಷ್ಟ ಅಂಬೋ ಸೂರ್ಯನ ಮಗ. ತ್ವಷ್ಟ ಅಂಬೋ ಸೂರ್ಯನ ಮಗ. ತ್ವಷ್ಟ ಯಾರು? ಕಶ್ಯಪರ ಮಗ ಅವನು ಸೂರ್ಯ. ಕಶ್ಯಪರು ಬ್ರಾಹ್ಮಣರ ಮಗ ಸೂರ್ಯ ತ್ವಷ್ಟ. ತ್ವಷ್ಟನ ಮಗ ವಿಶ್ವರೂಪ. ಅಲ್ಲಿಗೆ ಬಂದು ವಿಶ್ವರೂಪ ಬಂದು ನಮಗೆ ಒಂದು ಸ್ವಲ್ಪ ಪೌರೋಹಿತ್ಯ ಮಾಡಿಸಪ್ಪ, ಹೋಮ ಹವನ. ಯಾಕೆ ನಿಮ್ಮ ಗುರುಗಳೆಲ್ಲಿ ಹೋದರು ಅಂದ. ಇಲ್ಲ, ಅವರೆಲ್ಲೋ ತೀರ್ಥಯಾತ್ರೆ ಹೋಗಿ ತಮಾಷೆ ಸುಳ್ಳು ಹೇಳ್ದ, ಎಲ್ಲೋ ಹೋಗಿದ್ದಾರೆ, ಅವನು ಬರೋ ತನಕ ನೀ ಬಾ. ಇವನೊಂದು ವಿಶ್ವರೂಪ ಅಂದರೆ ನಾ ಬರ್ತೀನಿ, ನಮ್ಮದೊಂದು ನಿಯಮ, ನನಗೆ ನೀನು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಬಾರ್ದು. ಇದು ಬರೀ ವಿಶ್ವರೂಪ ಅಲ್ರಿ, ಎಲ್ಲರಿಗೂ ಅಷ್ಟೇ. ನಿಮ್ಮ ಮನೆಯಲ್ಲಿ ನಮ್ಮ ಮನೆಗೆ ಒಂದು ಕಾರ್ಯಕ್ರಮ ಇದ್ದಾಗ ನಾವು ಪುರೋಹಿತರಿಗೆ ಹೇಳಿದರೆ ನಾವೇನು ಹೇಳಿಕೋಬಾರ್ದು. ನೀವು ಹಿಂಗೆ ಪೂಜೆ ಮಾಡಿಸ್ರಿ, ನೀವು ಹಂಗೆ ಮಾಡಿಸ್ರಿ, ಏನೋ ಹೇಳಬಾರ್ದು. ಅವ್ರು ಬಂದಾಗ ಅವ್ರು ಹೆಂಗೆ ಮಾಡ್ತಾರೆ ಸುಮ್ಮನೆ ಇರಬೇಕು. ನಮಗೆ ಸರಿ ಇಲ್ಲಿದ್ರೂ ಮತ್ತು ಹೇಳಿದ್ಮೇಲೆ ಸುಮ್ಮನೆ ಇರಬೇಕು. ಆಮೇಲೆ ಬೇಕಾದ್ರೆ ನಾವು ಸರಿ ಮಾಡ್ಕೊಂಬೋಣ. ಅದಕ್ಕೆ ಒಂದೊಂದು ನಮಗೇನು ಹಾಗೆ ಹಿಂಗೆ ಹೇಳೋಂಗಿಲ್ಲ. ಆಯಿತು, ಸರಿ ಬಂದರು, ಹೋಮ ಶುರುವಾಯಿತು. ಮುಂದೆ ಏನಾಯಿತು, ಒಂದು 6 ತಿಂಗಳಾಗಿತ್ತು. ದಿನ ಹೋಮ ಗೀಮ ಮಾಡಿಸ್ತಿದ್ರು. ಈ ವಿಶ್ವರೂಪ ಅಂತ ಪುರೋಹಿತ ಬಂದಿದ್ನಲ್ಲ, ಅವರ ತಾಯಿ ಅಣ್ಣ ಒಬ್ಬನಿದ್ದ. ಅವನ ತಾಯಿ ರೋಚನ ಅಂತ, ಅವನ ಅಣ್ಣ ವಿರೋಚನ ಅಂತ. ಅವನು ದೈತ್ಯ, ದಿತಿ ಮಕ್ಕಳ ದೈತ್ಯರು. ಅವನ ಮನೆಗೆ ಬಂದ, ಕೇಳ್ದ, ಅಕ್ಕ ತಂಗಿ ಎಲ್ಲಿ ನಿನ್ನ ಮಗ ವಿಶ್ವರೂಪ ಎಲ್ಲಿ? ಇಲ್ಲಪ್ಪ, ಅವನು ಇಂದ್ರದೇವರಿಗೆ ಪೌರೋಹಿತ್ಯ ಮಾಡಿಸ್ಲಿಕ್ಕೆ ಹೋಗ್ಯಾನ. ಇಂದ್ರದೇವರಿಗೆ ಯಾಕೆ? ಅವ್ರು ಬೃಹಸ್ಪತಿ ಆಚಾರ್ಯರು ಅವರೆಲ್ಲ ಹೋಗಿದ್ರಂತೆ. ಹೌದಾ, ಸರಿ, ಅಲ್ಲೇ ಹೋಗಿ ಭೇಟಿ ಆಗ್ತೀನಿ ಅಂತ ಸೀದಾ ಅವನು ಏನು ಮಾಡ್ದ, ಅಲ್ಲಿಗೆ ಬಂದ. ಇಂದ್ರಲೋಕ ಬಂದು ಆ ವಿಶ್ವರೂಪನ ಕಂಡ, ಅವ್ರ ಮನೆಗೆ ಹೋದ. ಏನಪ್ಪ ವಿಶ್ವರೂಪ ಅಂತ. ಮಾಮ ಯಾವಾಗ ಬಂದು? ನಿಮ್ಮ ಊರಿಗೆ ಹೋಗಿದ್ದಪ್ಪ, ನೀ ಇದ್ದಿಲ್ಲ, ಇಲ್ಲಿ ಬಂದು ಏನು ಗೊತ್ತಾಯಿತು. ಏನೋ ಸೋದರಲ್ಲಿ ಎಂತ ನಿಂಗೆ ಅವಕಾಶ. ಇಂದ್ರದೇವರಿಗೆ ಪುರೋಹಿತರು, ಮನೆ ಪುರೋಹಿತರು. ನಾನು ಎದಕ್ಕೆ ಬಂದು ಗೊತ್ತಾ? ಹೇಳು. ನಾವು ಗೊತ್ತ ದೈತ್ಯರು, ನೀವು ದೇವತೆಗಳು. ನಾಳೆ ನೀನು ಇಂದ್ರಂಗೆ ಹೋಮ ಮಾಡಿಸೋ ಹೊತ್ತಿನಲ್ಲಿ ನಮ್ಮ ರಾಕ್ಷಸರಿಗೂ ಆಹುತಿ ಕೊಡಿಸಬೇಕು ಅಂದ. ಇಲ್ಲಪ್ಪ, ನಾವು ದೇವತೆಗಳಿಗೆ ಮಾಡಿಸ್ಲಿಕ್ಕೆ ಬಂದೀವಿ, ದೈತ್ಯರಿಗೆ ಕೊಡೋದಿಲ್ಲ ಅಂದ. ನಾನು ಹಿಂಗೆ ಸೋದರ ಮಾವ ಇರ್ಬೋದು, ದಯಮಾಡಿ ಹಂಗೆ ಹೇಳಬೇಡ ಅಂದ. ಅಲ್ಲಪ್ಪ, ಒಂದು ಗಾದೆ ಮಾತಿದೆ, ತಾಯಿ ಸತ್ತರೆ ಸೋದರ ಮಾವ ಅಂತ. ಸೋದರ ಮಾವ ಅಂದರೆ ತಾಯಿ ಇದ್ದಂಗೆ. ಏನೀಗ? ಇಲ್ಲ, ನಾಳೆ ದಿವಸ ನೀನು ಆಹುತಿ ಕೊಡೋ ಹೊತ್ತಿನಲ್ಲಿ ಮಧ್ಯ ದೈತ್ಯರಿಗೂ ಕೊಡು. ಆಯಿತು ಅಂತ ಒಪ್ಪಿಕೊಂಡ. ಏನು ನಿರ್ವಾಯಿಲ್ ನೋಡ್ರಿ. ಮರು ದಿವಸ ಹೋಮ ಶುರುವಾಯಿತು. ಆ ಹೊತ್ತಿನಾಗೆ ಮಧ್ಯ ಈಗ ಇಂದ್ರಾಯ ಸ್ವಾಹ ಅಂತ ತುಪ್ಪ ಹಾಕೋ ಹೊತ್ತಿನಲ್ಲಿ ಈ ವಿಶ್ವರೂಪ ಅವನ ಜೊತೆ ಒಂದಿಬ್ಬರು ಸಹಾಯಕರಿದ್ದರು. ಅವರು ನವುಚಯೇ ಅಂತ, ನವುಚೆ ಅಂದರೆ ರಾಕ್ಷಸ, ನವುಚಯೇ ಸ್ವಾಹ ಅಂತ ಹಾಕಿದರು. ಹೀಗೆ ಮಧ್ಯ ಒಂದು ವಜ್ರದಂಸ್ತ್ರಾಯ ಸ್ವಾಹ, ಒಂದು ಬ್ರಹ್ಮಣೇ ಸ್ವಾಹ ತುಪ್ಪ ಹಾಕಿದಾಗ ಈ ಮಗ್ಗಲ ಕೂತಂಥ ವಿಶ್ವರೂಪನ ಸಹಾಯಕರು ಆ ವಜ್ರದಂಸ್ತ್ರಾಯ ಅಂತ ರಾಕ್ಷಸರಿಗೆ. ಇಂದ್ರ ಅಂತ ಮಧ್ಯ ಬೇರೆ ಧ್ವನಿ ಬರ್ತದಲ್ಲ, ಏನಿದು? ಯಾರಿಗೆ ಮಧ್ಯ ಆಹುತಿ ಹಾಕಿಸ್ತಾರೆ? ನಾವು ಬ್ರಹ್ಮದೇವರಿಗೆ ಆಹುತಿ ಕೊಡೋ ಹೊತ್ತಿನಾಗೆ ಈ ವಜ್ರದಂಸ್ತ್ರ ಇತ್ಯಾದಿ ದೈತ್ಯರಿಗೆ ಹೆಸರು ಯಾಕೆ ಬರ್ತದೆ ಅಂದಾಗ ಶಚಿ ಕೂತಿದ್ಲು. ಹೌದ್ರಿ, ನನಗೂ ಅನುಮಾನ ಆಗಿದೆ, ಸ್ವಲ್ಪ ಕೇಳ್ರಿ, ಯಾರಿಗೆ ಹಾಕ್ತಾರೆ ಕೇಳ್ರಿ. ಕೇಳೋದು ಬೇಡ, ಕಿವಿಯಿಂದ ಕೇಳ್ತೀನಿ ಇಂದ. ಮತ್ತು ಹಿಂಗೆ ಹೋಮ ಹಾಕೊಂಡು ಓಂ ಅಗ್ನಯೇ ಸ್ವಾಹ ಅನ್ನೋ ತುಪ್ಪ ಹಾಕಿದ. ಯಾರು? ಇಂದ್ರದೇವರು ವಿಶ್ವರೂಪ ಹಾಕಿಸಿದ. ಅವನ ಜೊತೆ ಕೂತವನಿಗೆ ಸಂಧಿ ಮಾಡ್ದ, ಹಾಕು ಅಂತ. ಅವನು ನಿಕುಂಬಾಯ ಸ್ವಾಹ ಅಂತ ದೈತ್ಯರಿಗೆ ಹಾಕಿದ. 6 ತಿಂಗಳಿಂದ ನನಗೆ ನಮ್ಮ ದೇವತೆಗಳ ಜೊತೆಗೆ ದೈತ್ಯರಿಗೂ ಇವನು ಆಹುತಿ ಕೊಡ್ತಾ ಇದ್ದಾನೆ, ವಿಶ್ವರೂಪ ಕೊಡಿಸ್ತಾ ಇದ್ದಾನೆ. ಭಾಳ ತಪ್ಪಾಯ್ತಿದ್ದು ಅಂತ. ಇದರ ಅರ್ಥ ಏನಪ್ಪ ಅಂದರೆ, ನಾವು ಒಳ್ಳೆಯವರಿಗೆ ಮಾತ್ರ ಆಶ್ರಯ ಕೊಡಬೇಕು, ಕೆಟ್ಟವರಿಗೆ ಕೊಡಬಾರ್ದು. ಒಂದು ಉದಾಹರಣೆ, ನಮ್ಮ ದೇಶದಲ್ಲಿ ಗಡಿ ಭಾಗದಲ್ಲಿ ದಿನ ಪೇಪರ್ನಾಗ ಓದ್ತೀವಿ, ಉಗ್ರಗಾಮಿಗಳು, ಟೆರರಿಸ್ಟ್, ಭಯೋತ್ಪಾದಕರು ಸುಮ್ಮನೆ ಬಾಂಬ್ ಹಾಕೋದು, ಸುಮ್ಮನೆ ಅಮಾಯಕರ ಮೇಲೆ ಗುಂಡು ಹಾರಿಸ್ತಾರೆ. ಯಾಕೆ ಅಂತಿಲ್ಲ, ಒಟ್ಟವ್ರಿಗೇನೋ ತೊಂದರೆ ಕೊಡಬೇಕು. ಹಾಗಾದರೆ ವಿಚಾರ ಮಾಡಿರಿ, ಆ ಉಗ್ರಗಾಮಿಗಳನ್ನು ನಾವು ಹಿಡಿದು ಬಂಧಿಸಬೇಕು. ಅದು ಬಿಟ್ಟು ಇಲ್ಲಪ್ಪ ನೀವು ಒಳ್ಳೆಯವರಾಗ್ರಿ ಅಂತಂದು ಅವ್ರಿಗೆ ಮನೆ ಕಟ್ಟಿಸ್ಕೊಟ್ಟು, ಅವ್ರಿಗೆಲ್ಲ ದವಸ ಧಾನ್ಯ ಕೊಟ್ಟು ಮನೆ ಕಟ್ಟಿಸ್ಕೊಟ್ರೆ ಬಿಡ್ತಾರೇನ್ರಿ? ನಮಗೆ ಆಶ್ರಯ ಕೊಟ್ಟಾರೆ ಅಂತ ದಿನ ಕೆಟ್ಟ ಕೆಲಸ ಮಾಡ್ತಾರೆ.
ಎಂದೆಂದೂ ಕೆಟ್ಟವರಿಗೆ ಆಶ್ರಯ ಕೊಡಬಾರದು. ಅದಕ್ಕೆ ಕೂಡಲೇ ಇಂದ್ರ ನೋಡ್ದ, ಎಂಥ ತಪ್ಪಾಗಿಬಿಡ್ತು, ನಾನು ಯಾಕಾದರೂ ವಿಶ್ವರೂಪನ ಕರೆಸಿದೆ, ಇವರಿಂದ ದೈತ್ಯರಿಗೆ ಆಹುತಿ ಹೋಗಿ ಅವರು ಮತ್ತೆ ಶಕ್ತಿವಂತರಾಗಿ ಮತ್ತೆ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ ಅಂತ ಸಿಟ್ಟು ಬಂದುಬಿಡ್ತು. ನೋಡ್ರಿ, ವಜ್ರಾಯುಧಂ ಸಮಾನೀತಂ, ಮಗ್ಗಲ್ದಾಗ ವಜ್ರಾಯುಧ ಇಟ್ಕೊಂಡಿದ್ದ, ಅದನ್ನು ತೊಗೊಂಡು ಆ ವಿಶ್ವರೂಪನ ತಲೆ ಕತ್ತರಿಸಿಬಿಟ್ಟ. ವಿಶ್ವರೂಪ ಪುರೋಹಿತರ ತಲೆಯೇ ಕತ್ತರಿಸಿದ. ಯಾವಾಗ ಛೇದಯಾಮಾತ ತತ್ಸಿರಂ, ತಲೆ ಕತ್ತರಿಸಿದ ಕೂಡಲೇ ಅವನ ತಲೆಯಿಂದ ಅವರೆಲ್ಲ ಇವರು ನೋಡ್ರಿ ದೊಡ್ಡ ದೊಡ್ಡ ಇವರವರು ಜ್ಞಾನಿಗಳು ಮತ್ತು ಅವರು ವಿಶ್ವರೂಪಾಚಾರ್ಯರು ಒಂದು ಮಹಾಜ್ಞಾನಿ, ಅವ್ರ ತಲೆಯಿಂದ ತೈತ್ತರಿಯ ಪಕ್ಷಗಳಾಗಿ ಹಾರೋಗಿಬಿಟ್ರು ಸ್ವರ್ಗಕ್ಕೆ. ರಪ್ಪಂತ ಕಾಲ ಬಿದ್ದ, ಅವನು ಸತ್ತು. ಬಿದ್ದು ಕೂಡಲೇ ಬ್ರಾಹ್ಮಣರನ್ನು ಸಾಯಿಸಬಾರ್ದು, ಅದಕ್ಕೆ ಬ್ರಹ್ಮಹತ್ಯ ಅಂತಾರೆ. ಬ್ರಹ್ಮಹತ್ಯ ಅಂದರೆ ಬ್ರಾಹ್ಮಣರು ಗುರುಗಳು ಅವರನ್ನು ಸಾಯಿಸಬಾರ್ದು. ನೋಡ್ರಿ, ಬ್ರಹ್ಮಹತ್ಯೆ ಬಂದುಬಿಡ್ತು. ಹಿಂಗೆ ಇಂದ್ರ ನೋಡ್ದ, ಇಂದ್ರನ ಕಡೆಗೆ ಬಂತು. ಬ್ರಹ್ಮಹತ್ಯೆ ಹೆಂಗಿತ್ತಪ್ಪ, ಅದು ಒಂದು ನೀರು, ಒಂದು ರಕ್ತ ಇದ್ದಂಗಿತ್ತು. ರಕ್ತದ ಆಕಾರದ ಒಂದು ಕಾಲುವೆ ಇದ್ದಂಗೆ ಭಾಳಷ್ಟು. ಇಂದ್ರನ ಕಡೆ ಬಂದ್ಕೊಳ್ಳಿ, ಇಂದ್ರ ನೋಡಿದ, ನನ್ನ ಹತ್ರ ಯಾಕೆ ಬಂತು ಅಂತು. ಶಶಿ ಅಂದ್ರು, ಅರಿ ಅದು ಬ್ರಹ್ಮಹತ್ಯ, ಅದನ್ನು ಮುಟ್ಬಾಡ್ರಿ ಅಂತ. ಅವಳು ಓಡ್ಲಿಕ್ಕೆ ಅಂದ್ಬಿಟ್ಟ. ಇಂದ್ರ ಆಕಾಶಕ್ಕೆ ಹೋದ, ಅದು ಅಲ್ಲೇ ಬಿದ್ದುಬಿಡ್ತು. ಹೆಂಗಿತ್ತಪ್ಪ ಅದು, ಕೆಂಪಾದ ನೀರು, ಮೀನಿನ ವಾಸನೆ, ಒಂದು ನಮೂನಿ. ಅದು ತಳಬ ಅದಕ್ಕೆ ಹತ್ಬಿಡ್ತು. ಆಕಾಶಕ್ಕೆ ಹೋಗಿ ನಿಂತ, ದೊಡ್ಡ ದೇಹ ತೊಗೊಂಡ, ಹತ್ತಿರ ಬಂದುಕೊಳ್ಳಿ ಹಿಂಗೆ ಕೈ ಹಿಡಿದು ಬಿಟ್ಟ. ಎಲ್ಲ ಕೈ ಒಳಗೆ ಬಂದು ಕೂತ್ಕೊಂತು. ಅವನು ನೋಡ್ರಿ, ಹಾಹಾಕಾರಂ ತಥೇ ಕೃತ್ವ, ಏನು ಮಾಡಲಿ, ಈ ಬ್ರಹ್ಮಹತ್ಯೆ ಈಗ ನನ್ನ ಕೈಗಿದ್ರೂ ಒಂದು ಸ್ವಲ್ಪತ್ತಿಗೆಲ್ಲ ದೇಹ ವ್ಯಾಪಿಸಿಬಿಡ್ತದೆ. ಹಾಗಾದರೆ ಕೆಳಗೆ ಹಾಕಿದರೆ, ಈ ಬ್ರಹ್ಮಹತ್ಯೆಯನ್ನು ಭೂಮಿಗೆ ಹಾಕಿದರೆ ಕೆಳಗಿನ ಲೋಕಗಳೆಲ್ಲ ಸುಟ್ಟು ಹೋಗ್ತವೆ. ಯಾಕೆ ಬ್ರಹ್ಮಹತ್ಯೆ ಭಾಳ ಡೇಂಜರು, ಅಪಾಯ. ಏನು ಮಾಡಲಿ ಅಂತಂದು ಕೊನೆಗೆ ನ ಮಾರ್ಗಂ ಈಕ್ಷಮಾನಶ್ಚ ವಾಕ್ಯೈರಚ್ಚೈ ಪ್ರಭಾಷಿತಂ ಹೇಳ್ದ. ಯಾರಾದರೂ ಈ ಬ್ರಹ್ಮಹತ್ಯೆ ತಗೊಳ್ರಿ, ನಾನು ಅವ್ರಿಗೆ ವರ ಕೊಡ್ತೀನಿ, ಯಾರಾದರೂ ಸ್ವೀಕಾರ ಮಾಡಿರಿ. ಯಾರು ತೊಗೊಳ್ತಾರ್ರಿ, ಕೊನೆಗಂತ ಎಷ್ಟು ತೊಗೊಂಬೋದು ಬೇಡ, 4 ಭಾಗ ಮಾಡ್ತೀನಿ, 4 ಭಾಗ ತೊಗೊಳ್ರಿ, ಒಂದೊಂದು ಭಾಗ ತೊಗೊಳ್ರಿ, ಯಾರು ತೊಗೋತಿರೋ ಒಂದು ವರ ಕೊಡ್ತೀನಿ. ಅವನ ಆರ್ತನಾದವನ್ನು ಕೇಳಿ ಭೂದೇವಿ ಪ್ರತ್ಯಕ್ಷ ಆದರು. ಅಂದರೆ ಭೂದೇವಿ ಅಂದರೆ ಲಕ್ಷ್ಮಿ ಅಲ್ಲ, ಈ ಭೂಮಿಗೆ ಮಣ್ಣಿನ ದೇವತೆ, ಅವಳಿಗೆ ಭೂದೇವಿ ಅಂತ ಹೆಸರು. ಮಣ್ಣು ಭೂಮಿ ಪ್ರತ್ಯಕ್ಷ ಆಗಿ, ಇಂದ್ರ ಎಷ್ಟು ಹಾಹಾಕಾರ ಮಾಡ್ತೀಯ, ನನಗೆ ಒಂದು ಭಾಗ ಕೊಡು, ಹಾಗಂದು ವರ ಕೊಡು ಅಂದ. ಸರಿ ಆತು, ಏನು ಬೇಕು ವರ ಅಂತ ಕೇಳ್ದ. ಏನು ಅಂದರೆ ನೋಡ್ರಿ, ಎಲ್ಲದಕ್ಕೂ ಭೂಮಿನೇ ಆಶ್ರಯ ಆಗಿರಬೇಕು. ಮಣ್ಣು ನನ್ನಿಲ್ಲದೆ ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಹಂಗಿರಬೇಕು. ಹೌದಾ, ಸರಿ ತಥಾಸ್ತು ಅಂದ. ಅದಕ್ಕೆ ನಿಮಗೆ ಗೊತ್ತಿದೆ, ಭೂಮಿ ಮಣ್ಣದ ಅಲ್ಲ, ನಮಗೆ ಎಷ್ಟು ಉಪಕಾರ ಮಾಡಿದ್ರಿ. ಇವತ್ತು ಭೂಮಿ ಮೇಲೆ ಮಣ್ಣೇ ಇಲ್ಲದೆ ನಾವು ಬದುಕನೇ ಇದ್ದಿಲ್ಲ. ಗಿಡ ಮರ ಎಲ್ಲ ಎಲ್ಲೇ ಹುಟ್ಟುತ್ತವೆ, ನೆಲದ ಮೇಲೆ ಮಣ್ಣೊಳಗೆ ಹುಟ್ಟೋದು. ಆಮೇಲೆ ಔಷಧಿಗಳು, ಇವತ್ತು ನೀವು ಏನೇ ನೋಡ್ರಿ ಭೂಮಿಯಿಂದ ಬಂದದೆ. ಈ ಒಂದು ಗಂಟೆ ನೋಡ್ರಿ, ಲೋಹ ಭೂಮಿಯಿಂದ ಬಂದದೆ. ಏನೇ ನೋಡ್ರಿ, ಬಟ್ಟೆ ಹಾಕೊಂಡು ಬಟ್ಟೆಗಳು ಗಿಡ ಮರದಿಂದ, ಕೆಮಿಕಲ್ಗಳು, ನೀವು ಏನು ನೋಡಿದ್ರೂ ಮಣ್ಣಿನ ಕಾರಣ ಭೂಮಿ. ಅದಕ್ಕೆ ನಾವು ಭೂಮಿಗೆ ಬಹಳ ಕೃತಜ್ಞತೆ ತೋರಿಸ್ಬೇಕ್ರಿ. ಬೆಳಗ್ಗೆದ್ದು ಭೂಮಿ ಕೈ ಮುಗಿಬೇಕು. ಭೂ ಪ್ರಾರ್ಥನಾ ಅಂತಿದೆ ನೋಡ್ರಿ, ಏನಂತಿದೆ ಆ ಭೂಮಿಗೆ, ಎಷ್ಟು ಶ್ಲೋಕ ಇದೆ. ಪಾದಸ್ಪರ್ಶಂ ಕ್ಷಮಸ್ವಮೆ ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ನಾನು ಇನ್ನೊಂದು ತುಳಿತಾ ಇದ್ದೀನಿ, ನೀನು ನನಗೆ ಆಹಾರ ನೀರು ಎಲ್ಲ ಕೊಡ್ತೀಯ, ನಾನು ತುಳಿತೀನಿ, ನಾನು ಕ್ಷಮಿಸು. ಬರೇ ತುಳಿಯೋದಲ್ಲ, ಮಲಮೂತ್ರಗಳು ಉಗುಳು ಎಲ್ಲ ಮಾಡ್ತೀವಿ, ಎಂಜಲು ಮಾಡ್ತೀವಿ, ನಮ್ಮನ್ನು ಕ್ಷಮಿಸು. ಅಷ್ಟೇ ಅಲ್ಲ, ಪುರಂದರದಾಸು ಒಂದು ಮಾತು ಹೇಳಿದ್ರು ಭೂಮಿಗೋಸ್ಕರ, ಮಣ್ಣಿನಿಗೋಸ್ಕರ. ಅನ್ನ ಉದಕ ವಸ್ತ್ರ ವಿವೋದೆ ಮಣ್ಣು, ಬಣ್ಣ ಬಂಗಾರ ವಸ್ತುಗಳೆಲ್ಲ ಮಣ್ಣು, ಉನ್ನತವಾದ ಪರ್ವತವೆಲ್ಲ ಮಣ್ಣು, ಕಣ್ಣು ಮೂರುಳ್ಳ ಕೈಲಾಸವೇ ಮಣ್ಣು. ಮಣ್ಣಿಂದ ಕಾಯ ಮಣ್ಣಿಂದ ಸಕಲ ವಸ್ತುಗಳೆಲ್ಲ, ಮಣ್ಣ ಬಿಟ್ಟವರಿಗೆ ಆಧಾರವೇ ಇಲ್ಲ, ಅಣ್ಣಯ್ಯ ನೀವೆಲ್ಲ ಕೇಳಿರಲ್ಲ. ನೋಡಿ ಎಷ್ಟು ಮಣ್ಣಿನ ಕೆಲಸ. ಸರಿ ತಥಾಸ್ತು ಆಗಲಿ, ನಿಂದೇ ಪ್ರಾಮುಖ್ಯತೆ ಇರಲಿ. ಹಾಗಾದರೆ ಬ್ರಹ್ಮಹತ್ಯೆ ಬ್ರಹ್ಮಹತ್ಯವನ್ನು ಭೂಮಿ ತಗೊಳ್ತು. ಹಾಗಾಗಿ ಭೂಮಿಯಲ್ಲಿ ಬ್ರಹ್ಮಹತ್ಯೆ ಎಲ್ಲಿದೆ ಪ್ರಶ್ನೆ ಬರ್ತದೆ. ಎಲ್ಲಿದೆ ಅಂದರೆ, ನಾವು ರೈಲು ಬಸ್ಸು ಅಥವಾ ವೆಹಿಕಲ್ನಲ್ಲಿ ಹೋಗಬೇಕಾದ್ರೆ ಊರು ದಾಟಿದ ಮೇಲೆ ಕೆಲವು ಪ್ರದೇಶದಲ್ಲಿ ಒಂದು ಕಡ್ಡಿ ಹುಲ್ಲು ಬೆಳೆದಿರೋದಿಲ್ಲ, ಕೆಂಪು ಬಿಳಿ ಮಣ್ಣಿದ್ದಂಗೆ ಇರ್ತದೆ. ಅದಕ್ಕೆ ಕಲ್ಲು ಅಲ್ಲ ಮಣ್ಣು ಅಲ್ಲ, ಅಲ್ಲಿ ಏನು ಮಾಡಿದ್ರೂ ಗಿಡ ಹುಟ್ಟುವುದಿಲ್ಲ. ಅದಕ್ಕೆ ಬಂಜರು ಭೂಮಿ ಅಂತಾರೆ.
ಕಲ್ಲಿನ ಪಂಜರ ಭೂಮಿ, ಅಲ್ಲಿ ಬ್ರಹ್ಮ ಹತ್ಯೆ ಇರ್ತದೆ, ಅದಕ್ಕೆ ಹುಟ್ಟೋದಿಲ್ಲ. ಸರಿ, ಒಂದಾಯಿತು. ಎರಡನೇದು ನೋಡ್ರಿ, ಅನ್ಯ ಭಾಗಂ ಪ್ರಕುರಿಯೂತ ದೇವತಾ ಜಲವರ್ತಿನಂ, ಜಲಾಭಿಮಾನಿ ದೇವತೆ ಪ್ರತ್ಯಕ್ಷ ಅಂದರು, ಒಂದು ನೀರಿನ ದೇವತೆ. ಆ ಇಂದ್ರ ನನಗೆ ಒಂದು ವರ ಕೊಡು ಮತ್ತು ನಿನಗೆ ಬ್ರಹ್ಮಹತ್ಯೆ ಕೊಡು. ಏನು ಬೇಕು ವರ? ಏನು ಅಂದರೆ ಸರ್ವೇಷಾಂ ಅಧಿಕೋ ಭೂಯಾತ್, ಎಲ್ಲಕ್ಕಿಂತ ಪ್ರಪಂಚದಲ್ಲಿ ನನ್ನ ಅಸ್ತಿತ್ವವೇ ಇರಬೇಕು, ಮತ್ತು ನನ್ನ ಸಮ ತೃಪ್ತಿ ಕೊಡೋ ವಸ್ತು ಬೇರೆ ಇರಬಾರ್ದು. ತಥಾಸ್ತು ಅಂದರು. ಅದಕ್ಕೆ ಎಲ್ಲ ಶಾಲೆಯಲ್ಲಿ ವಿಜ್ಞಾನ ಓದೋರಿಗೆ ಗೊತ್ತಿದೆ, ದ ಎಂಟೈರ್ ಯೂನಿವರ್ಸ್ ಈಸ್ ಕವರ್ಡ್ ಬೈ 4/5 ವಾಟರ್. ಈ ಪ್ರಪಂಚದಲ್ಲಿ 80 ಭಾಗ ನೀರು, 20 ಭಾಗ ಅಷ್ಟೇ ಭೂಮಿ. ಇವತ್ತು ಎಲ್ಲ ಸಮುದ್ರ ಸೇರಿಸಿ ಅದರೊಳಗೆ ಈ ಭೂಮಿ ಇಟ್ಟರೆ ಒಂದು 100 ಮೈಲಿ ನೀರು ನಿಲ್ತದೆ, ಅಷ್ಟು ನೀರು. ಏಕೆ? ಅವ್ರು ಹೇಳ್ಬಿಟ್ರಲ್ಲ, ನನ್ನ ಅಸ್ತಿತ್ವ ಭಾಳ ಇರಬೇಕು, ಮತ್ತು ಅಷ್ಟೇ ಅಲ್ಲ, ನನ್ನ ಸಮಾನ ತೃಪ್ತಿ ಆಗುವಂಥ ಬೇರೆ ವಸ್ತು ಇರಬಾರ್ದು. ಅದಕ್ಕೆ ನಮಗೆ ಭಾಳ ಬಾಯಾರಿಕೆ ಆದಾಗ ನಾವು ಯಾರ್ದೋ ಮನೆಗೆ ಬರ್ತೀವಿ, ಭಾಳ ಬಾಯಾರಿಕೆ ಆಗಿರ್ತದೆ, ಬರ್ರಿ ಸ್ವಲ್ಪ ಕಬ್ಬಿನ ಹಾಲು ಕುಡೀರಿ ಅಂದರೆ ಕಬ್ಬಿನ ಹಾಲು ಆಮೇಲೆ ಕೊಡಿ, ಸ್ವಲ್ಪ ನೀರು ಕೊಡ್ರಿ, ಭಾಳ ಬಾಯಾರಿಕೆ ಅಂತೀವಿ. ಯಾಕೆ? ನೀರು ಕುಡಿದ್ರೆ ಏನು ತೃಪ್ತಿ ಆಗ್ತದೆ? ಕಬ್ಬಿನ ಹಾಲು ಕುಡಿದ್ರೆ, ಶರ್ಬತ್ ಕುಡಿದ್ರೆ ಆಗೋದೇ ಇಲ್ಲ, ನೀರಿಗೆ ನೀರೇ ಬೇಕು. ಅದಕ್ಕೆ ದೇರ್ ಈಸ್ ನೋ ಪ್ಯಾರಲಲ್ ಆನ್ ದಿಸ್ ಅರ್ತ್ ವಿಚ್ ಈಸ್ ಈಕ್ವಲ್ ಟು ವಾಟರ್. ನೀರಿಗೆ ಸಮಾನವಾದ ಒಂದು ವಸ್ತು ಪ್ರಪಂಚದಲ್ಲಿ ಸಮವಾಂತರ ಯಾವುದೂ ಇಲ್ಲ, ನೀರೇ. ತಥಾಸ್ತು ಅಂದ. ಆತು, ನಿನ್ನ ಅಸ್ತಿತ್ವ ಇರಲಿ, ಬ್ರಹ್ಮಹತ್ಯೆ ತಗೋ. ಅಲ್ರಿ, ಮತ್ತು ನೀರಿನ ಬ್ರಹ್ಮಹತ್ಯೆ ಇರೋದಿಲ್ಲ, ನಾವು ನೀರು ಕುಡಿತೀವಲ್ಲ ಅಂದರೆ ನೀರಿನ ಮೇಲೆ ಬುರುಗು ನೊರೆ ಬರ್ತದಲ್ಲ, ಅದು ಬ್ರಹ್ಮಹತ್ಯ. ಅದಕ್ಕೆ ಕಾಫಿ ಟೀ ಹಾಲು ಕುಡಿಬೇಕಾದ್ರೆ ನೊರೆ ಬಂದರೆ ತೆಗೆದು ಕುಡಿಬೇಕು, ನೊರೆ ತೊಗೋಬಾರ್ದು. ಆದರೆ ಭಾಳ ಜನ ಗೊತ್ತಿಲ್ಲ, ಎಲ್ಲರೂ ಹೋದಾಗ ಸ್ವಲ್ಪ ಹಿಂಗೆ ನೊರೆ ಬರೆಸ್ಕೊಡಪ್ಪ ಅಂತಾರೆ. ಏಕೆ? ಕೆಟ್ಟದ್ದು ಯಾವಾಗಲೂ ರುಚಿ ಗೊತ್ತದಲ್ಲ. ಬುರುಗು ನೊರೆ, ಅದರಲ್ಲಿ ಬ್ರಹ್ಮಹತ್ಯ ಇದೆ, ಅದನ್ನು ಕುಡಿಬಾರ್ದು. ತೆಗೆದು ನೀರು ಕುಡಿಬೇಕು, ತೆಗೆದು ಹಾಲು ಕುಡಿಬೇಕು. ಇನ್ನು ಮೂರನೇ ಭಾಗ ನೋಡ್ರಿ, ತಸ್ಮಿನ್ನೇವತು ತತ್ಕಾಲೆ ದೇವತಾ ವೃಕ್ಷ ಮೂಲವಾನ್ ಪುರತೋ ಪ್ರತ್ಯಕ್ಷತಾಂಗತ. ಆಗ ಈ ವೃಕ್ಷಗಳು, ಮರಗಳು ಅಂತೇನವಲ್ಲ, ಅದರ ಪ್ರತಿನಿಧಿ ಒಬ್ಬ ದೇವತೆ ಅವಳು. ಅಂದರೆ ವೃಕ್ಷಗಳಿಗೆಲ್ಲ ಮರಗಳಲ್ಲಿ ಹೆಣ್ಣು ಗಂಡು ಅಂತಿವೆ. ಗಂಡು ಮರ ಬೇರೆ, ಹೆಣ್ಣು ಮರ ಬೇರೆ. ಈಗ ಬೇವಿನ ಮರ ಹೆಣ್ಣು ಮರ, ಮಾವಿನ ಮರ ಗಂಡು ಹೆಣ್ಣು ಎರಡೂ ಇರ್ತದೆ, ಆಲದ ಮರ ಗಂಡಿನ ಮಗ, ಗಂಡು ವೃಕ್ಷ, ಹೀಗೆಲ್ಲ ಇರ್ತವೆ. ಅದರಲ್ಲಿ ಹೆಣ್ಣು ಮರಗಳ ದೇವತೆ ಪ್ರತ್ಯಕ್ಷ ಆದಳು. ನಾನು ಒಬ್ಬ ವೃಕ್ಷ ದೇವತೆ, ಬ್ರಹ್ಮಹತ್ಯೆ ಕೊಡು, ವರ ಕೊಡು. ಏನು ಬೇಕು ವರ ಅಂದ ಇಂದ್ರ. ಏನಿಲ್ಲ, ಮೊದಲು ಹೆಂಗಿತ್ತು ಅಂದರೆ ಒಂದು ಟೊಂಗೆ ಕತ್ತರಿಸಿದ್ರೆ ಗಿಡ ಸತ್ತು ಹೋಗ್ತಿತ್ತು. ಈಗ ಮರ ಬೆಳೆದಿರ್ತದಪ್ಪ, ಒಂದು ಟೊಂಗೆ ನೀವು ಕತ್ತರಿಸ್ರಿ, ಕೈ ಕತ್ತರಿಸ್ದಂಗೆ ಸತ್ಯ ಹೋಗ್ತಿತ್ತು. ಅದು ಇನ್ನು ಮೇಲೆ ಬೇರು ಬಿಟ್ಟು ಮ್ಯಾಲೆ ಎಲ್ಲಿ ಕತ್ತರಿಸಿದ್ರು ಸಾಯಬಾರ್ದು, ಮರ ಇರಬೇಕು. ಅದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಮನೆ ಮುಂದೆಲ್ಲ ದೊಡ್ಡ ದೊಡ್ಡ ಮರ ಬೆಳೆದು ಆ ಎಲೆಕ್ಟ್ರಿಕ್ ವೈರ್ ಮೇಲೆ ಬಂದಿರ್ತವೆ, ಆ KEB ಅವ್ರು ಬಂದು ಕತ್ತರಿಸ್ತಾರೆ, ಗಿಡ ಸಾಯೋದಿಲ್ಲ, ಮತ್ತೆ ಬೆಳೀತದೆ. ಮೊದಲು ಹಂಗಿದ್ದಿಲ್ಲ, ಒಂದು ಇಷ್ಟು ಕತ್ತರಿಸಿದ್ರು ಸತ್ತು ಹೋಗ್ತಿದ್ದು ಮರ. ಇನ್ನು ಮೇಲೆ ಮರಗಳನ್ನು ಬೇರೆ ಬಿಟ್ಟು ಬೇರೆ ಎಲ್ಲಿ ಕತ್ತರಿಸಿದ್ರು ಸಾಯಬಾರ್ದು. ತಥಾಸ್ತು. ಹಂಗಾರೆ ಬ್ರಹ್ಮಹತ್ಯೆ ತಗೋ. ಎಲ್ಲಿದ್ರಿ ಮರದಲ್ಲಿ ಬ್ರಹ್ಮಹತ್ಯೆ? ಭಾಳ ಜನ ಗೊತ್ತಿದ್ದಿಲ್ಲ, ಈಗ ಗೊತ್ತಾಗ್ತದೆ. ಕೆಲವು ಮರಗಳಲ್ಲಿ ಕೆಂಪು ಅಂಟು ಬರ್ತದೆ. ಈಗ ಒಂದು ಉದಾಹರಣೆಗೆ, ನೀವು ಯಾವುದಾರ ಊರು ಹೊರಗೆ ಕಾಡಿಗೆ ಹೋಗಿ ಅಥವಾ ಯಾವುದಾರ ಮರಕ್ಕೆ ಒಂದು ಚಾಕುಯಿಂದ ಅಥವಾ ಒಂದು ಮಳೆ ಹಿಂಗೆ ಹಾಕಿ ಸ್ವಲ್ಪ ತೂತು ಮಾಡಿ ಬಂದಿರಿ, ಸ್ವಲ್ಪ ಅದು ಕೆತ್ತಿ ಬಂದಿರಿ, ಒಂದು 3 ತಿಂಗಳು ಬಿಟ್ಟು ಹೋಗ್ರಿ, ಅದರಿಂದ ಕೆಂಪು ಅಂಟು ಬಂದಿರ್ತದೆ. ಆ ಕೆಂಪು ಅಂಟದಲ್ಲ, ಅದು ಬ್ರಹ್ಮಹತ್ಯ. ಅದಕ್ಕೆ ಈ ಅಂಟಿನ ಉಂಡೆ ಮಾಡ್ತಾರಲ್ಲ, ಅದು ಕೆಂಪು ಅಂಟಿನಿಂದ ಮಾಡಿದ್ರೆ ತಿನ್ನಬಾರ್ದ್ರಿ, ಅದು ಬ್ರಹ್ಮಹತ್ಯ. ಇನ್ನೊಂದು ಜಾತಿ ಇದೆ, ಅದು ಬಿಳಿ ಅಂಟು ತಿನ್ಬೋದು. ಕೆಂಪು ಅಂಟಿನ ಉಂಡೆ ಒಟ್ಟೆ ತಿನ್ನಬಾರ್ದು, ಅದು ಬ್ರಹ್ಮಹತ್ಯ, ಭಾಳ ದೋಷ. ಬೆಳೆ ಅಂಟಿದ್ರೆ ತಿನ್ಬೋದು ಅಲ್ಲ, ಆದ್ದರಿಂದ ಬಿಳಿದಾದ ಅಂಟು ತಿನ್ನಬೇಕು, ಕೆಂಪು ತಿನ್ನಬಾರ್ದು. ನೋಡ್ರಿ, ಭಾಗಂ ಚತುರ್ಥಮೇ ವಶ್ಚ ಇಂದ್ರೋ ಯಾಚಯಾಮತು ಗೃಹೀತ್ವಾನ್ ತದೇವಶ್ಚ ವರಂ ದದಾಮಿನ ಸಂಶಯ. ಇನ್ನೊಂದು ಭಾಗ ತೊಗೊಂಡ್ಬಿಡ್ರಿ, ನಾ ವರ ಕೊಡ್ತೀನಿ. ಹೌದು, ಯಾರೂ ಬರಲಿಲ್ಲ, ಯಾರಾದರೂ ಬರ್ರಿ, ಇನ್ನೊಂದು ಭಾಗ ಉಳಿದಿದೆ. ಆಗ ಪ್ರಪಂಚದ ಸ್ತ್ರೀಯರ ಪ್ರತಿನಿಧಿ ಒಬ್ಬ ದೇವತೆ, ಸ್ತ್ರೀ ದೇವತ. ಎಲ್ಲ ಸ್ತ್ರೀ ಜಾತಿ, ಮನುಷ್ಯರು, ಹೆಣ್ಣುಮಕ್ಕಳು, ಹೆಣ್ಣು ಪ್ರಾಣಿಗಳು, ಹೆಣ್ಣು ಪಕ್ಷಿಗಳು, ಒಟ್ಟೆ ಪ್ರಪಂಚದ ಸ್ತ್ರೀಯರ ಪ್ರತಿನಿಧಿ ಒಬ್ಬ ದೇವತೆ ಅವಳು. ಅವಳೊಬ್ಬಳು ಸ್ತ್ರೀ.
ಪ್ರತ್ಯಕ್ಷ ಆದಳು. ಇಂದ್ರ, ನಾನು ಮನುಷ್ಯರ ಸ್ತ್ರೀಯರ ಪ್ರತಿನಿಧಿ, ನನಗೆ ಒಂದು ಭಾಗ ಕೊಡು, ವರ ಕೊಡು. ಏನು ಬೇಕು ವರ ನಿನಗೆ? ಮುಂಚೆ ಹೆಂಗಿತ್ತು ಅಂದರೆ, ಸ್ತ್ರೀಯರು ಮದುವೆ ಆದಮೇಲೆ ಒಬ್ಬರೋ ಇಬ್ಬರೋ ಮಕ್ಕಳಾದ ಮೇಲೆ ಗಂಡ ಹೆಂಡತಿ ಬೇರೆ ಆಗಿಬಿಡ್ತಿದ್ರು. ಗಂಡ ಬೇರೆ ಯಾರನ್ನೋ ಮದುವೆ ಮಾಡ್ಕೊಳ್ತಿದ್ದ, ಈ ಹೆಂಡತಿ ಬೇರೆ ಯಾರನ್ನೋ ಮದುವೆ ಮಾಡ್ಕೊಳ್ತಿದ್ಲು ಮುಂಚೆ. ಈಗ ಪರದೇಶದಲ್ಲಿ ಇದೆ ನೋಡ್ರಿ, ಇನ್ನೂ ಇದೆ ಅದು. ಪರದೇಶದಲ್ಲಿ ಕಾಯಂ ಇರಲ್ಲ. ಈಗ ಮದುವೆ ಮಾಡ್ಕೊಂಡಿರ್ತಾರೆ, ಒಂದು 2-3 ವರ್ಷ ಆದಮೇಲೆ ಒಬ್ಬರು ಇಬ್ಬರು ಮಕ್ಕಳಾದಮೇಲೆ ಗಂಡ ಬಿಟ್ಟುಬಿಡ್ತಾನೆ, ಇನ್ನೊಬ್ಬಳು ಮದುವೆ ಮಾಡ್ಕೊತಾನೆ. ಹೆಂಡತಿನೂ ಅಷ್ಟೇ, ಇನ್ನೊಬ್ಬಳು ಮದುವೆ ಮಾಡ್ಕೊತಾಳೆ. ಎಲ್ಲರೇ ಭೇಟಿ ಆದಾಗ ಅವಳು ಅಂತಾರೆ, ಹೀ ಈಸ್ ಮೈ ಎಕ್ಸ್ ಹಸ್ಬ್ಯಾಂಡ್, ಅವನು ನನಗೆ ಹಿಂದೆ ಗಂಡ ಆಗಿದ್ದ ಅಂತಾಳೆ. ಅವಳು ಅಂತಾಳೆ, ಇವಳು ನನ್ನ ಮಾಜಿ ಹಿಂದಿನ ಹೆಂಡತಿ. ಅಲ್ಲಿ ಹಿಂಗಿದೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಆ ಪದ್ಧತಿ ಬರಬಾರದು. ಏಕೆ? ಇದು ಧಾರ್ಮಿಕ ದೇಶ, ಸನಾತನ ದೇಶ, ಧರ್ಮವಾದ ದೇಶ. ಹಾಗೆ ಸ್ತ್ರೀಯರು ಬೇರೆ ಬೇರೆಯವ್ರ ಜೊತೆ ಇರಬಾರ್ದು. ಆದ್ದರಿಂದ ಇಂದ್ರ ಇನ್ಮೇಲೆ ಕುಟುಂಬ ಯೋಜನೆ ಅಂತ ಬರಲಿ. ಮದುವೆ ಆದಮೇಲೆ ಸಾಯೋವರೆಗೂ ಒಬ್ಬಳೇ ಗಂಡ ಒಬ್ಬಳೇ ಹೆಂಡತಿ, ಬದಲಿ ಆಗಬಾರ್ದು. ಹೌದಾ? ಯಾಕೆ ಅಂದ ಇಂದ್ರ. ಯಾಕೆ ಕೇಳ್ತಿ ಅಂದ. ಯಾಕಂದರೆ ಬದಲಿ ಆಗ್ತಾ ಹೋದರೆ ನನಗೆ ಪತಿವ್ರತ ಅಂತ ಯಾರೂ ಅನ್ನೋದಿಲ್ಲ. ಪತಿಯ ಸೇವಾ ನಾ ಮಾಡಬೇಕಾದ್ರೆ ಪತಿ ಜೊತೆನೇ ಕೊನೆವರೆಗೂ ಇರಬೇಕು. ನನ್ನ ಗಂಡನ ಜೊತೆಗಿರಬೇಕು, ನನ್ನ ಅತ್ತೆ ಮಾವಂದ್ರ ಜೊತೆಗಿರಬೇಕು, ನನ್ನ ಮಕ್ಕಳ ಜೊತೆಗಿರಬೇಕು. ಅದಕ್ಕೆ ಈ ಕುಟುಂಬದ ವ್ಯವಸ್ಥೆ ಆಗಬೇಕಾದರೆ ನೀನೇನು ಮಾಡಬೇಕು? ಇನ್ನು ಮೇಲೆ ಮದುವೆ ಆದಮೇಲೆ ಮಕ್ಕಳಾಗಲಿ ಬಿಡಲಿ, ಸಾಯೋವರೆಗೂ ಗಂಡ ಹೆಂಡತಿ ಒಟ್ಟಿಗೆ ಇರಬೇಕು. ಈ ಕುಟುಂಬದ ವ್ಯವಸ್ಥೆ ಬರಬೇಕು. ಯಾಕೆ? ನಾನು ಅತ್ತೆ ಮಾವಂತರು ಗಂಡನ ಸೇವಾ ಮಾಡಬೇಕು. ತಥಾಸ್ತು, ಇನ್ಮೇಲೆ ಈ ಪದ್ಧತಿ ಬರಲಿ ಅಂದುಬಿಟ್ಟ. ಬ್ರಹ್ಮಹತ್ಯೆ ತಗೋ ಅಂದ. ಅವಳಂದ್ಲು, ಕ್ಷಮಿಸು ಇಂದ್ರ, ಅಲ್ಲ ಬ್ರಹ್ಮಹತ್ಯೆ ತೊಗೊಂಬಲ್ಲ ಅಂದರು. ಅಯ್ಯ, ಮತ್ತು ವರ ತೊಗೊಂಡೆಲ್ಲ. ವರ ತೊಗೊಂಡೆ, ನೀ ಕೊಟ್ಟ ವರ ನಡಿಬೇಕಾದರೆ ನಾನು ಬ್ರಹ್ಮಹತ್ಯೆ ತೊಗೊಂಡ್ರೆ ಆಗಲ್ಲ. ಬ್ರಹ್ಮಹತ್ಯೆ ತೊಗೊಂಡ್ರೆ ಏನಾಗ್ತದೆ? ಸ್ತ್ರೀಗೆ ಅವಳು ಅಸ್ಪೃಶ್ಯಳು, ಮುಟ್ಲಿಕ್ಕೆ ಬರೋದಿಲ್ಲ ಅವಳಿಗೆ. ಬ್ರಹ್ಮಹತ್ಯೆ ಅದು ಮಹಾದೋಷ. ನಾ ಬ್ರಹ್ಮಹತ್ಯೆ ತೊಗೊಂಡು ಕೂತ್ರೆ ಗಂಡನ ಸೇವಾ ಏನು ಮಾಡಲಿ, ಮಕ್ಕಳ ಸೇವಾ ಏನು ಮಾಡಲಿ, ಅತ್ತೆ ಮಾವನ ಸೇವಾ ಏನು ಮಾಡಲಿ, ದೇವ್ರ ಮುಟ್ಲಿ ಹೆಂಗೆ ಪೂಜೆ ಮಾಡಬೇಕು, ನಾನು ಬ್ರಹ್ಮಹತ್ಯೆ ತೊಗೊಂಬಲ್ಲ ಅಂತು. ಇಂದ್ರಂತ ಅಬಾ ಮನುಷ್ಯರು ಏನು ಬುದ್ಧಿವಂತರ್ರಿ, ವರ ತೊಗೊಂಡಿಲ್ಲ ಅಂತೀಯ. ಒಂದು ಕೆಲಸ ಮಾಡು, ಇದಕ್ಕೊಂದು ಉಪಾಯ ಮಾಡ್ತೀನಿ. ನತು ಗೃಹೀತ್ವಾಂ ತದೇವಶ್ಚ ತ್ರಯಾಣಾಂ ದಿನಮೇಕತಾಂ. ಇನ್ಮೇಲೆ ನೀನು ಯಾವಾಗಲೂ ತಗೋಬೇಡ, ತಿಂಗಳಲ್ಲಿ 3 ದಿವಸ ಮಾತ್ರ ತಗೋ. ಹೌದಾ? ಹೌದು, 3 ದಿವಸ ಮಾತ್ರ ನೋಡ್ರಿ ತಗೋ. ಆ 3 ದಿವಸ ಮಾತ್ರ ನೀನು ಅಸ್ಪೃಶ್ಯಳು, ನೀನು ಯಾರನ್ನೂ ಮುಟ್ಟಬಾರ್ದು, ದೇವ್ರ ಮನೆಗೆಲ್ಲ ಹೋಗಬಾರ್ದು. ಯಾವುದು ನಿಮಗೆಲ್ಲ ಗೊತ್ತಿದೆ. ಸ್ತ್ರೀಯರು ಒಂದು ವಯಸ್ಸಾದ ಮೇಲೆ ಋತುಸ್ರಾವ ಶುರುವಾಗ್ತದೆ, ಋತುಮತಿಯರಾಗ್ತಾರೆ. ಅವರ ದೇಹದಿಂದ ರಜಸ್ಸು ಅಂತ ಹೋಗ್ತದೆ. ಆ ರಜಸ್ಸು ಹೋಗೋ ಹೊತ್ತಿನಲ್ಲಿ ಅವರು ಭಾಳ ಮೈಲಿಗೆ. ಅದಕ್ಕೇನೆ ನಮ್ಮ ಬ್ರಾಹ್ಮಣರಲ್ಲಂತೂ ಅದು ಭಾಳ ರಿಸ್ಟ್ರಿಕ್ಷನ್ನು. ಸ್ತ್ರೀಯರು ಋತುಸ್ರಾವ ಶುರುವಾದ ಕೂಡಲೇ ಅವರು ದೇವ್ರ ಮನೆ ಬರಲ್ಲ, ಅಡುಗೆ ಮನೆ ಬರಲ್ಲ, ಏನೂ ಮುಟ್ಟೋದಿಲ್ಲ, ನೀರು ಮುಟ್ಟೋದಿಲ್ಲ. ಅವರು ಸಪರೇಟೇ ಇರ್ತಾರೆ. ಕೆಲವರೆಲ್ಲ ಅಂತಾರೆ, ಇವೆಲ್ಲ ಏನು ಸ್ವಾಭಾವಿಕ ಕ್ರಿಯೆ ಇರ್ಬೋದು. ಆದರೆ ಭಾಗವತ ಹೇಳ್ತದೆ, ಆ 3 ದಿವಸ ಆದಷ್ಟು ಅವರು ಯಾರನ್ನೂ ಮುಟ್ಟಬಾರ್ದು, ಯಾರ ಮನೆಗೂ ಹೋಗಬಾರ್ದು, ದೇವ್ರ ಮನೆಗೆ ಹೋಗಬಾರ್ದು, ದೇವ್ರನ್ನ ಮುಟ್ಟಬಾರ್ದು, ನೀರು ಮುಟ್ಟಬಾರ್ದು. ಯಾಕೆ? ಅದು ಬ್ರಹ್ಮಹತ್ಯೆ ಇರ್ತದೆ. ಅವಳು ಮೊದಲೇ ದಿವಸ ಅವಳು ಹೊರಗೆ ಆದಾಗ ಮೊದಲೇ ದಿವಸ ಅವಳು ಚಾಂಡಾಲ ಸ್ತ್ರೀ, ಅಷ್ಟು ದೋಷ ಅವಳಲ್ಲಿ. 2ನೇ ದಿವಸ ಅವಳು ಬ್ರಹ್ಮಘಾತಕಿ, ಅಷ್ಟು ದೋಷ. 3ನೇ ದಿವಸ ಅಗಸರ ಹೆಣ್ಣು ಮಗಳಿದ್ದಂಗೆ. 4ನೇ ದಿವಸ ಶುದ್ಧಿ. ಆದರೆ 5ನೇ ದಿವಸ ಅವಳು ಒಳಗೆ ಬಂದ ಮೇಲೆ 5ನೇ ದಿವಸ ಪೂರ್ತಿ ಶುದ್ಧಿ. ಸರಿ ಆಯಿತು, ತಥಾಸ್ತು ಅಂದ್ಲು. ಆದರೆ ಮತ್ತೊಂದು ಕೇಳಿದ್ಲು ಇಂದ್ರ, ಇನ್ನೊಂದು ಸಣ್ಣ ವ್ಯತ್ಯಾಸ. ಏನು? ಈ ಬ್ರಹ್ಮಹತ್ಯೆ ತಗೋಂದೆಲ್ಲ ಹುಟ್ಟಿದ ಕೂಡಲೇ ಸ್ತ್ರೀಯರು ತಗೊಳ್ಳಿಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಜ್ಞಾನ ಇರಲ್ಲ, ಸಣ್ಣ ಹುಡುಗರಿಗೆ. ಅದಕ್ಕೆ ಒಂದು ವಯಸ್ಸಾದ ಮೇಲೆ ಅದು ಶುರುವಾಗಬೇಕು. ಆಯಿತು, ಒಂದು 12-13 ವರ್ಷ ತಿಳುವಳಿಕೆ ಬಂದ ಮೇಲೆ ನೀನು ಋತುಮತಿಯಾಗು. ಇಂದ್ರ, ಇನ್ನೂ ಒಂದು ಪ್ರಶ್ನೆ. ಏನು? ಪೂರ್ತಿ ಬದುಕಿರೋಷ್ಟು ದಿವಸ ಅಲ್ಲ, ಒಂದು ವಯಸ್ಸಾದ್ಮೇಲೆ ನಿಂತು ಬಿಡಬೇಕಾದ್ರು ಒಂದು. ಎಷ್ಟು ವರ ಕೇಳ್ಕೋತೀಯ? ಆಗಲಿ, ಒಂದು 40-45-50 ವರ್ಷ ಆದಮೇಲೆ ನಿಂತು ಬಿಡ್ರಿ. ನೋಡಿರಿ, ಆವಾಗಿಂದ ಶುರುವಾಯಿತು ಸ್ತ್ರೀಯರು ಅವರು ಋತುಸ್ರಾವ ಆಗೋದು, ಋತುಮತಿಯರಾಗೋದು, ನಿಲ್ಲೋದು. ಆವಾಗ ಕೊನೆಗೆ ಇಂದ್ರ, ಇನ್ನೊಂದು ವರ ಕೊಟ್ಟುಬಿಡು. ಎಷ್ಟು ಕೇಳ್ತಿದ್ದಿ? ಎಲ್ಲ ಕೊಟ್ಟೀನಿ, ಏನಿಲ್ಲ. ಋತು ಸ್ರಾವೇ ನೋಡ್ರಿ, ತದೇವಶ್ಚ ನಿಬಂಧಿಯಾಮಸು ತತ್ರೈವ ಗರ್ಭ ಸಂಬಂಧ ತಸ್ಮಾತ್ ಪ್ರಾಹು ಮಹೋದಯ. ಆ ಋತುಸ್ರಾವದಲ್ಲೇ ಮಕ್ಕಳು ಹುಟ್ಟುವಂದು ಅನುಗ್ರಹ ಮಾಡಿಬಿಡಪ್ಪ. ತಥಾಸ್ತು ಅಂದ. ಅದಕ್ಕೆ ಎಲ್ಲರಿಗೂ ಗೊತ್ತಿದೆ, ಸ್ತ್ರೀಯರು ಮದುವೆಯಾಗಿ ಬಂದ ಮೇಲೆ ಅವರು ಋತುಸ್ರಾವ ನಿಂತ್ಕೊಳ್ತು ಅಂದರೆ ಬೇರೆ ದಾರಿನೇ ಇಲ್ಲ. 100ಕ್ಕೆ 90 ಭಾಗ
99 ಭಾಗ. ಋತುಸ್ರಾವ ನಿಂತ ಕೂಡಲೇ ಅವಳು ಗರ್ಭಿಣಿ ಆಗಿದ್ದಾಳೆ ಅಂತ ಅರ್ಥ. ಅಂದರೆ ಋತುಸ್ರಾವದಲ್ಲೇ ಮಕ್ಕಳು ಹುಡ್ತಾರೆ. ಇದೆಲ್ಲ ಆದಮೇಲೆ ಸದ್ಯಾವಧಿ ಪುಣ್ಯಪ ವಿಭಾಗ ಮಾಡಿ ಅಂತ ಕೆಳಗೆ ಬಂದ. ಕೆಳಗೆ ಬಂದಾಗ ಮತ್ತೊಂದು ಕಷ್ಟ ಕಾದಿತ್ತು. ಏನು? ಈ ವಿಶ್ವರೂಪನ ತಲೆ ಕತ್ತರಿಸಿದ್ದನ್ನು ನಾರದರೊಳಗೆ ಅವರ ಅಪ್ಪಂಗೆ ಹೇಳಿದ್ರು, ತ್ವಷ್ಟನಿಗೆ, ಅಲ್ಲೋ ನೀನು ಇಂದ್ರನ ಕಡೆಗೆ ನಿನ್ನ ಮಗನ ಕಳಿಸಿಯಾ, ನೋಡಲ್ಲಿ ಇಂದ್ರ ಅವನೇನೋ ಒಂದು ಸ್ವಲ್ಪ ತಪ್ಪು ಮಾಡ್ದ ಅಂತ ಅವನಿಗೆ ಶಿರಚ್ಛೇದನ ಮಾಡಿಬಿಟ್ಟಾನೆ. ನನ್ನ ಮಗನ ಕೊಂದುಬಿಟ್ಟು ನಾವು ಓಡಿ ಬಂದ ಅಂತು ಅವರ ಅಪ್ಪ ವಿಶ್ವರೂಪನ ತಂದೆ ತ್ವಷ್ಟ, ಕಶ್ಯಪನ ಮಗ ಬ್ರಾಹ್ಮಣ. ಅಯ್ಯೋ ಮಗನೇ, ಎಂಥ ಕೆಲಸ ಆಯ್ತು, ನೀ ಯಾಕಂದರೆ ಇಲ್ಲಿ ಬಂದಿ ಎಂದ. ಸಿಟ್ಟು ಬಂದಿತ್ತು ರೀ ಅವನಿಗೆ. ಕೈಯಲ್ಲಿ ಮನೆಯಲ್ಲಿ ಹೋಮ ಮಾಡ್ತಾ ಕೂತಿದ್ದ, ಕೈಯಲ್ಲಿ ಅದು ಹೋಮದ ವಸ್ತು ಇತ್ತು. ಇಂದ್ರ ಮಾಡ್ತೀನಿ ನಿನಗೆ ಅಂದ. ಎಲ್ಲಿ ವಿಶ್ವರೂಪ ಸತ್ತು ಬಿದ್ದಿದ್ದ ಇಂದ್ರನ ಮನೆ ಆ ಹೋಮಕುಂಡದ ಮುಂದೆ ಕೈಯಾಗಿದ್ದ ಆ ಆಹುತಿಯನ್ನು ಆ ಹೋಮಕುಂಡದಲ್ಲಿ ಹಾಕಿ ಹೇಳ್ದ, ಇಂದ್ರ ಶತ್ರು ವರ್ಧಸ್ವ, ಇಂದ್ರನನ್ನು ಕೊಲ್ಲೋ ಮಗ ಹುಟ್ಲಿ ಈ ಹೋಮಕುಂಡದಿಂದ ಅಂದುಬಿಟ್ಟ. ಆದರೆ ಸಂಸ್ಕೃತದಲ್ಲಿ ಒಂದು ನಿಯಮ ಇದೆ, ಈ ವಿಸರ್ಗ ಬರ್ತದೆ ನೋಡ್ರಿ. ಇಂದ್ರ ಶತ್ರು ಅಂದ್ರೆ ಅರ್ಥ ಬೇರೆ, ಬರೀ ಇಂದ್ರ ಶತ್ರು ಅಂದ್ರೆ ಅರ್ಥ ಬೇರೆ. ಅಂದರೆ ಅವನು ಹೇಳಿದ್ದು ಮನಸ್ಸಿನಾಗ ಅನ್ಕೊಂಡಿದ್ದು ಇಂದ್ರನನ್ನು ಕೊಲ್ಲುವ ಮಗ ಈ ಹೋಮಕುಂಡದಿಂದ ಹುಟ್ಲಿ ಅಂತ. ಆದರೆ ಸ್ವರವ್ಯಸ್ತಾಸ ಆಗಿ ಇಂದ್ರನನ್ನು ಕೊಲ್ಲುವ ಮಗ ಹುಟ್ಲಿ ಎಂಬೋಕ್ಕಿಂತ ಇಂದ್ರನಿಂದ ಕೊಲ್ಲಲ್ಪಡುವ ಮಗ ಹುಟ್ಲಿ ಅಂತ ಆಗಿಬಿಡ್ತು. ಆ್ಯಕ್ಟಿವ್ ವಾಯ್ಸ್ ಇದ್ದಿದ್ದು ಪ್ಯಾಸಿವ್ ವಾಯ್ಸ್ ಆಯಿತು. ಕರ್ತರಿ ಪ್ರಯೋಗ ಕರ್ಮಣೆ ಆಗಿಬಿಡ್ತು. ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಬೇಕು ಅಂತಂದ. ಆ ವಿಸರ್ಗ ಲೋಪ ಆಗಿಬಿಡ್ತು. ಇಂದ್ರ ಶತ್ರು ಅಂದರೆ ಇಂದ್ರನ ಶತ್ರುನೇ ನೀವು ಉತ್ಪನ್ನನಾಗು, ಇಂದ್ರನ ಕೊಲ್ಲೋ ಮಗ ಹುಟ್ಲಿ ಅಂತ ಆಗಿಬಿಡ್ತು. ತಕ್ಷಣ ಇಂದ್ರನನ್ನು ಕೊಲ್ಲೋ ಮಗ ಹುಟ್ಲಿ ಅಂತ ಪ್ರಯತ್ನ ಪಟ್ಟ, ಅದು ವ್ಯತ್ಯಾಸ ಆಗಿ ಇಂದ್ರನಿಂದನೇ ಕೊಲ್ಲೋ ಮಗ ಹುಟ್ಟಬೇಕಾಯಿತು. ವೃತ್ರಾಸುರ ಅಂತ ಹುಟ್ಟಿಬಿಟ್ಟ, ದೊಡ್ಡ ರಾಕ್ಷಸ. ಅವನು 50 ಅಡಿ ಎತ್ತರಿದ್ದ. ಹೋಮಕುಂಡ ಹೊರ ಬಂದ. ಅಪ್ಪ ನನ್ನ ಯಾಕೆ ಸೃಷ್ಟಿ ಮಾಡಿದೆ, ಆ ಇಂದ್ರನ ಮೊದಲು ಸಾಯಿಸು ಅಂದ. ಎಲ್ಲಿ ನಾನು ಹಿಂದ ಅಂದ. ಪಾಪ ಅವಾಗೇನೂ ಬಂದಿದ್ದ, ಬ್ರಹ್ಮಹತ್ಯೆ ವಿಭಾಗ ಮಾಡಿ ದೇವತೆಗಳ ಜೊತೆ ಬರ್ತಿದ್ದ. ಅಯ್ಯೋ ಇಂದ್ರ, ನನ್ನ ತಂದೆಯಾದ ವಿಶ್ವರೂಪನ ಕೊಂದೀಯ, ನಾನು ತ್ವಷ್ಟನ ಮಗನೇ ಮಾಡ್ತೀನಿ, ನನ್ನ ಅಣ್ಣ ಅವನು ವಿಶ್ವರೂಪ ಅಂತಂದು ಇಂಥ ಮುಸಲಾಯ ಹಿಡ್ಕೊಂಡು ಬಂದ. ಇಂದ್ರ ಬೇಕಾದಷ್ಟು ಬಾಣಗಳನ್ನು ಬಿಟ್ಟ, ಮುರಿದು ಹಾಕಿದ. ವಜ್ರಾಯುಧ ಒಗದ, ಹಿಂಗೆ ಕಟ್ಟರು ಅದನ್ನು ಮುರಿದು ಒಗದ. ವಜ್ರಾಯುಧ ಪರ್ವತವನ್ನೇ ಪುಡಿ ಮಾಡ್ತದೆ, ಇವನು ಯಾರಪ್ಪ ವೃತ್ರಾಸುರ, ನನ್ನ ಆಯುಧ ಮುರಿತಾನೆ ಅಂತ ಪಾಪ ಓಡ್ಲಿಕ್ಕೆ ಬಿಟ್ಟ. ನೋಡ್ರಿ, 50 ಅಡಿ ಎತ್ತರದ ವ್ಯಕ್ತಿ ಒಂದು ಹೆಜ್ಜೆ ಇಟ್ಟರೆ ಇಲ್ಲೊಂದು ಹೆಜ್ಜೆ ಇಟ್ಟರೆ ಇನ್ನೊಂದು ಈಜುಗೊಳ್ದ ಹತ್ರ ಇಡ್ಬೋದು, ಅಷ್ಟು ದೊಡ್ಡ ಹೆಜ್ಜೆ ಹೊಡೆದು ಬಂದವನು ಹಿಡಿದು ಬಿಟ್ಟ ಇಂದ್ರನ. ಏನೋ ನಮ್ಮ ಅಣ್ಣ ವಿಶ್ವರೂಪನ ಕೊಂದೀಯ, ನುಂಗಿಬಿಡ್ತೀನಿ ಅಂತ ಬಾಯಿ ಹಾಕೊಂಡ್ಬಿಟ್ಟ. ಅವನು ಹಿಂಗೆ ಒಳಗೆ ಹೋಗಿ ಅವ್ನು ಬಾಯಿ ಮುಚ್ಚೋದ್ರಿಗೆ ಕಿವಿಯಿಂದ ಬಂದು ಕೆಳಗೆ ಹಾರಿ ಓಡ್ಲಿಕ್ಕೆ ಹತ್ತಿಬಿಟ್ಟ. ಇವನು ಬಿಡಲಿಲ್ಲ, ಮತ್ತೆ ಬೆನ್ನು ಹತ್ತಿದ. ಆಗ ದೇವತರು ಹಾಹಾಕಾರ ಮಾಡಲಿಕ್ಕೆ ಹತ್ತಿಬಿಟ್ರು. ಕೆಲವರು ಹೋಗಿ ಏನು ಮಾಡಬೇಕು ಅಂದಾಗ ಆಕಾಶವಾಣಿ ಆಯಿತು. ಕೂಗಿದ, ಪರಮಾತ್ಮ ನನ್ನ ರಕ್ಷಣೆ ಮಾಡು, ಇವನು ಉತ್ತರಾಸುರ ಅಂತ ಬಂದಾನೆ, ಆ ತ್ವಷ್ಟ ಹೋಮಕುಂಡದಿಂದ ಹುಟ್ಟಿಸಾನೆ ಅಂದಾಗ ಒಂದು ಇದು ಬಂತ್ರಿ ಆಕಾಶವಾಣಿ. ಅವನು ಸಾಯೋದಿಲ್ಲ. ಹಾಗೆ ದದೀಚಿ ಅಂತ ಋಷಿಗಳಿದ್ದಾರಲ್ಲ, ನೀನು ನಾರಾಯಣ ಕವಚ ಕಲ್ತಿಯಲ್ಲ, ಅವರ ಬಳಿಗೆ ಹೋಗಿ ಅವರು ಬ್ಯಾಕ್ಬೋನ್ ಬೆನ್ನೆಲುಬನ್ನು ತೆಗೆದುಕೋ ಇಸ್ಕೊಂಬಂದು ಅದರಿಂದ ಸಾಣೆ ಹಿಡಿಸಿ ವಜ್ರಾಯುಧ ಮಾಡಿ ಸಮುದ್ರದ ನೊರೆ ಒಳಗೆ ಹೊಡೆದ್ರೆ ಸಾಯ್ತಾನೆ. ಓಡಿ ಬಂದ, ಅದು ಕೇಳಿಸ್ತು ಅವನಿಗೆ. ಇವನು ಇನ್ನೂ ಬರ್ತಿದ್ದ. ಇವನು ಓಡೋಡೋಡೋ ಆಶ್ರಮಕ್ಕೆ ಬಂದ. ನೋಡ್ರಿ, ಆಗತಂ ನೋಡಿ ನಾಕಗಂ ವೀಕ್ಷಾ ದದೀಚಿ ವಾಕ್ಯಮ ಬ್ರವೀತ್ ಕಿಮತ್ರಮತ್ರ ಯಾತಂ ಕಿಂ ತೇ ಕಾರ್ಯ ಮನೋಗತಂ. ಏನಪ್ಪ ಇಂದ್ರ, ನನ್ನಿಂದ ಅವಾಗ ನಾರಾಯಣ ಕವಚ ಕಲ್ತು ಹೋಗಿದ್ದಿ, ಇವತ್ತು ಬಂದಿದ್ದಿ, ಏನು ಬೇಕಪ್ಪ? ನನಗೊಂದು ದಾನ ಬೇಕಾಗಿತ್ತು ರೀ. ದಾನ ಅಲ್ಲಪ್ಪ, ಋಷಿಗಳ ಆಶ್ರಮದಾಗ ಏನಿರ್ತದೆ? ಕೃಷ್ಣಾಜನ, ದರ್ಬೆ, ಸಮಿಧ, ಕಮಂಡ್ಲು ತಗೋಬೇಕಾರೆ ಇವು ಯಾವುದು ಬೇಡ್ರಿ. ಏನು? ನಿಮ್ಮ ಬೆನ್ನೆಲುಬು. ಅಯ್ಯೋ, ನನ್ನ ಬೆನ್ನೆಲುಬು ಅಂತ ಅರ್ಥ, ನಾನು ಸಾಯ್ಬೇಕು ಅಂತ ಅರ್ಥ ಅಲ್ಲ. ಲೋಕ ಕಲ್ಯಾಣಕ್ಕಾಗಿ ತಮ್ಮಂಥವ್ರು ದೇಹ ಬಿಡ್ತಾರೆ. ಏನಾಗಿದೆ ನಿನಗೆ ಎಲ್ಲ ಹೇಳಿದ ಮೇಲೆ, ಹೌದಾ ಇಂಥ ವಿಪತ್ತು ಬಂದದ, ಆಯ್ತಪ್ಪ ನನಗೂ ವಯಸ್ಸಾಗಿದೆ, ಯಾವತ್ತಾದರೂ ಸಾಯೋದೆ, ಹಾಗಾದ್ರೆ ನಾನು ಧ್ಯಾನ ಮಾಡ್ತಾ ಕೂಡ್ತೀನಿ. ವಿಶ್ವಕರ್ಮನ ಕರೆಸಿ ಮೆಲ್ಲಗೆ ನನ್ನ ಬೆನ್ನಿನ ಇದನ್ನು ಕತ್ತರಿಸಿ ಆ ಬೆನ್ನೆಲುಬು ತೊಗೊಂಡು ನೀವು ಉಪಯೋಗ ಮಾಡ್ಕೋ, ಅದು ಹಾಗೆ ಹೋಗಬೇಡ, ನನಗೆ ಸಂಸ್ಕಾರ ಮಾಡಿ ಹೋಗು, ದೇಹ ದಾನ ಮಾಡಿ ಹೋಗು. ಪಾಪ ಕಣ್ಣ ನೀರು ಬಂತು ಅವನಿಗೆ. ಎಂಥ ದಾನ! ಅದಕ್ಕೆ ನೋಡ್ರಿ, ಇವತ್ತು ಎಲ್ಲ ದಾನ ಕೊಡ್ತೀವಿ. ನಾವು ಯಾರು ಕೇಳಿದ್ರು ಒಂದು 10,000 ರೂಪಾಯಿ ಕೊಡ್ರಿ ಅಂದರೆ ಎಲ್ಲೋ ಸಾಲ ಮಾಡಿ ಕೊಡಿಸ್ತೀವಿ. ಅಥವಾ ಏನರೇ ಬೇಕು ಅಂದರೆ, ನಿಮ್ಮ ದೇಹ ನಂಗೆ ಕೊಡ್ರಿ ಅಂತ ಯಾರು ಕೊಡ್ತಾರೆ? ನಿಮ್ಮ ಪ್ರಾಣ ನಮ್ಗೆ ಕೊಡ್ರಿ ಅಂತ ಯಾರು ಕೊಡ್ತಾರೆ? ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೊಟ್ಟಾರ ನೋಡ್ರಿ. ಅದಕ್ಕೆ ನಮ್ಮ ಕನಕದಾಸ ಹೇಳ್ತಾರೆ ನೋಡ್ರಿ, ಒಂದು ಪ್ರಸಂಗದಲ್ಲಿ ಪ್ರಾಣವನ್ನು ದಾನ ಕೊಟ್ಟವರಿದ್ದಾರೆ. ಪ್ರಾಣವನ್ನು ಪರರಿಗೆ ಬೇಡಿದರೆ ಕೊಡಬಹುದು,
ಮಾನಗಳ ತಗ್ಗಿಸಲು ಬಹುದೋ ಪ್ರಾಣನಾಯಕನಾದ ಆದಿಕೇಶವರಾಯ ಜಾಣ ಶ್ರೀಕೃಷ್ಣ ನಿನ್ನಡಿಯ ಗಳಿಗೆ ಬಿಡಲಾಗದೋ ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ ಬರಿದೆ ಮಾತೇಕಿನ್ನು ಅರಿತು ಪೇಳುವೆಲ. ಕನಕದಾಸರ ಮಾತ್ರ ಇದು. ಒಂದು ಪ್ರಸಂಗದಲ್ಲಿ ದಾನ ಕೊಡೋರು ಇದ್ದಾರೆ, ಪ್ರಾಣವನ್ನು ನೋಡಿಬಿಟ್ರು, ಆಯಿತು ಅಂತ ಬೆನ್ನೆಲ್ಲ ತಕ್ಕೊಂಡ್ರು. ಅಷ್ಟೊತ್ತಿಗೆ ಅವರ ರಕ್ತ ಕೆಳಗೆ ಬೀಳಬಾರ್ದು ಅಂತ ಒಂದು ಗೋಮಾತೆ ಬಂದು ಆ ರಕ್ತವನ್ನು ನಾಲ್ಗೆಯಿಂದ ಚೀಪ್ತು. ಯಾಕಂದರೆ ಅದು ಕೆಳಗೆ ಬಿದ್ದರೆ ಭೂಮಿ ಸುಟ್ಟು ಹೋಗ್ತದೆ. ಅವರು ಮಹಾಜ್ಞಾನಿಗಳು. ಮುಂದೆ ಅವರು ಸಂಸ್ಕಾರ ಮಾಡಿ ಆ ಬೆನ್ನೆಲ್ಲ ತೊಗೊಂಡು ಬಂದು ಅದನ್ನು ವಜ್ರಾಯುಧ ಮಾಡಿಕೊಂಡು ಸಮುದ್ರದಾಗೆ ಹೊಡೆದು ಬಿಟ್ಟ. ಹೊಡೆದುಕೊಂಡು ನೋಡಿ ಎದೆ ಕೊರಕೊಂಡು ಬಿದ್ದು ಬಿಟ್ಟ. ಅವನು ಬೇರೆ ಯಾವುದೂ ಅಲ್ಲ, ವೃತ್ರಾಸುರ ಪಾರ್ವತಿ ದೇವಿಗೆ ಅವಮಾನ ಮಾಡಲಿಕ್ಕೆ ಹೋಗಿ ಶಾಪ ತೊಗೊಂಡು ರಾಜ್ಯ ಆಗಿದ್ದ. ಅವನು ನಾನು ಕ್ಷಮಿಸ್ಬಿಡು ತಾಯೇ, ಏನೋ ಮಾಡ್ಲಿಕ್ಕೆ ಹೋಗಿ ತಮಾಷೆ ಮಾಡಿದೆ, ಹುಟ್ಟಿದ ಮೇಲೆ ಒಂದು ತಿಂಗಳಿಗೆ ಮತ್ತೆ ವಾಪಸ್ ಹೋಗು ನಿನ್ನ ಜೀವಕ್ಕೆ. ಅವನು ವೃತ್ರಾಸುರ ಆಗಿ ವಾಪಸ್ ಹೋಗಿಬಿಟ್ಟು ನೋಡಿ. ಯದಾನಿ ಸರ್ವ ರಾಮ. ಯಾವಾಗ ವೃತ್ರಾಸುರ ಸತ್ತ, ಆ ವೃತ್ರಾಸುರ ದೈತ್ಯರ ತಾಯಿ ದಿತಿಗೆ ಭಾಳ ದುಃಖ ಆಯಿತು. ಯಾಕೆ ನಾನು ನಿನ್ನೆ ಹೇಳಿದೆ, ಕಶ್ಯಪರಿಗೆ 13 ಜನ ಹೆಂಡತಿಯರೊಳಗೆ ಅದಿತಿ ಮಕ್ಕಳು ದೇವತೆಗಳು, ದ್ವಿತೀಯ ಮಕ್ಕಳು ದೈತ್ಯರು. ತನ್ನ ಗಂಡ ಹತ್ರ ಹೋಗಲು ದಿತಿ ಅಲ್ರಿ. ನಮ್ಮ ಇನ್ನೊಬ್ಬ ಸವತಿ ಅದಿತಿ ಮಕ್ಕಳು ದೇವತೆಗಳಿಗೆ ಯಾವಾಗಲೂ ಜಯ. ನಮ್ಮ ದ್ವಿತೀಯ ಮಕ್ಕಳು, ನನ್ನ ಮಕ್ಕಳು ದೈತ್ಯರು ಸಾಯ್ತಾರೆ. ಅದಕ್ಕೆ ನನಗೊಂದು ವರ ಕೊಡಬೇಕು. ಏನು? ಕೈ ಮೇಲೆ ಕೈ ಇಡ್ರಿ ಹೇಳ್ತೀನಿ. ಅಲ್ಲಿ ಏನು ಹೇಳು, ಭಾಷೆ ಕೊಡ್ರಿ. ಏನು? ನಾನು ನಿಮ್ಮಿಂದ ಗರ್ಭ ಧರಿಸಿ ಆ ಮಗ ಇಂದ್ರನನ್ನು ಕೊಲ್ಲಬೇಕು. ಏಕೆ ಬರೀ ಇಂದ್ರನೇ ಯಾವಾಗಲೂ ಗೆಲ್ತಾ ಇದ್ದಾನೆ, ನನ್ನ ಮಕ್ಕಳು ಗೆಲ್ಲಬೇಕು. ಏನು ವರ ಇದು? ಇಲ್ಲ, ನೀವು ಭಾಷೆ ಕೊಟ್ಟಿರಿ. ಅವನಂದು ಹಂಗಾರೆ ನೀನು ಒಂದು ವ್ರತ ಇದೆ, ಪುಂಸವನ ಅಂತ, ಅದು ಮಾಡಬೇಕು. 1 ವರ್ಷ ಮಾಡಬೇಕು. ಮಾಡ್ತೀಯಾ? ಮಾಡ್ತೀನಿ. ನೋಡು, ದಿನ ಒಪ್ಪತ್ತು ಊಟ ಮಾಡಬೇಕು, ನೆಲದ ಮೇಲೆ ಮಲ್ಕೋಬೇಕು, ಅಥವಾ ಕೃಷ್ಣ ಚಾಪೆ ಮೇಲೆ ಮಲಗಬೇಕು, ಒಂದು ಸ್ವಲ್ಪ ಊಟ ಮಾಡಬೇಕು, ದಿನ ಒಂದು ಹೋಮ ಮಾಡಬೇಕು. ಮಾಡ್ತೀನಿ, ಎಲ್ಲ ಮಾಡಿದ್ಲ ಪಾಕಿ. ನೋಡ್ರಿ, ಒಂದು ಗರ್ಭಿಣಿಯಾಗಿಬಿಟ್ರು. ದೇವತೆಗಳಿಗೆ ಭಯ ಶುರುವಾಯಿತು ಇಂದ್ರನಿಗೆ. ನನ್ನನ್ನು ಕೊಲ್ಲೋ ಮಗು ನನ್ನ ದ್ವಿತೀಯ ಹೊಟ್ಟಾಗಿದೆ ಅಲ್ಲಪ್ಪ, ಹೆಂಗೆ ಮಾಡಬೇಕು ಅಂತ ವಿಚಾರ ಮಾಡಿ ಕೊನೆಗೆ ಒಂದು ಉಪಾಯ ಮಾಡಿದ. ನನ್ನ ರಕ್ಷಣೆ ನಾನೇ ಮಾಡ್ಕೋಬೇಕು ಅಂತ ಬ್ರಹ್ಮಚಾರಿ ವೇಷದಿಂದ ದಿತಿ ಮನೆಗೆ ಬಂದ. ಅಂದರೆ ಇನ್ನೊಬ್ಬ ತಾಯಿ ಚಿಕ್ಕಮ್ಮ, ತನ್ನ ತಂದೆಗೆ 13 ಜನ ಹೆಂಡತಿ ಬಗ್ಗೆ ಅವಳೊಬ್ಬಳು ಚಿಕ್ಕಮ್ಮ ಅಂದ. ಅವಳು ಇಂದ್ರ ಅಂತ ಗೊತ್ತಿಲ್ಲ ಅವಳಿಗೆ. ಏನು ಪಾಪ, ನಾನು ಬ್ರಹ್ಮಚಾರಿ, ನೀನು ಮತ್ತು ತುಂಬ ಗರ್ಭಿಣಿಯಾಗಿ ನಾನು ಸೇವಾ ಮಾಡ್ತೀನಿ. ಏನು ಸೇವೆ ಮಾಡ್ತೀನಿ? ನಿಂಗೆ ಹೊಟ್ಟೆ ಮುಂದೆ ಬಂದಂಗೆ ಸ್ತ್ರೀಯರು ಗರ್ಭಿಣಿಯರಾದಮೇಲೆ ಲಘು ನಡೀಲಿಕ್ಕೆ ಬರಲ್ಲ. ಈಗ ಎಲ್ಲರೂ ನೀರಿಗಿರಬೇಕಾದ್ರೆ ಅವರೇ ಎದ್ದು ಹೋಗೋ ಬದಲಿ ನಾನು ನಿಮ್ಗೆ ಸೇವಾ ಮಾಡ್ತೀನಿ. ಯಾಕೆ ನಿಮ್ಮ ಯಜಮಾನರು ಅಂದರೆ ನಮ್ಮ ಅಪ್ಪ ಕಶ್ಯಪರು ಎಲ್ಲರೂ ಹೋಗಿರ್ತಾರೆ, ನಾನು ಮನೆಗೆ ಇರ್ತೀನಿ. ಆತಪ್ಪ, ನೀನು ಬ್ರಹ್ಮಚಾರಿ ಇರು ಅಂದ್ಲು. ಯಾಕಿದ್ದ? ಏನಾದರೂ ಮಾಡಿ ಈ ಒಂದು ದಿವಸ ಅಂದರೆ ಈಕೆ ವ್ರತ ತಪ್ಪಿಸ್ತಾಳೇನೋ, ವ್ರತ ತಪ್ಪಿಸಿದ್ರೆ ಇವಳು ಅಶುದ್ಧಿ ಆಗ್ತಾಳೆ, ಆಗ ಇವಳು ಗರ್ಭದೊಳಗೆ ಹೋಗಿ ಆ ಗರ್ಭ ನಾಶ ಮಾಡ್ತೀನಿ ಅಂತ ಇಂದ್ರ ಬಂದಿದ್ದ. ಕೊನೆಗೆ ಒಂದು ಸಂಖ್ಯೆ ಆಯಿತು. ಅವತ್ತು ಜಾಸ್ತಿ ಸಿಹಿ ಊಟ ಮಾಡಿದ್ಲು ಏನೋ, ಗಾಢ ನಿದ್ರೆ ಬಂತು. ಒಂದು ನಿಯಮ ಇದ್ದಾರೆ, ಇದು ಬರೇ ದ್ವಿತೀಯ ಅದಲ್ಲ, ನಮಗೆಲ್ಲರಿಗೂ ಸಂಬಂಧ. ನಾವು ಮೂತ್ರ ವಿಸರ್ಜನೆ ಮಾಡಿದ್ಮೇಲೆ ಕಾಲು ತೊಳ್ಕೋಬೇಕು. ಕಾಲು ತೊಳ್ಕೊಳ್ಳದೆ ಹಾಗೆ ಮನೆಗೆಲ್ಲ ಓಡಾಡಿದರೆ ಎಲ್ಲ ಕಡೆ ಅದು ಅಶುದ್ಧಿ. ಕಾಲು ತೊಳ್ಕೊಂಡೇ ಬರಬೇಕು, ಬಾಯಿ ಮುಕ್ಕಳಿಸಿ. ಅದಕ್ಕೆಲ್ಲ ಭಾಳ ವಿಚಾರಗಳಿವೆ, ಅದಕ್ಕೆ ಸಮಯ ಭಾಳ ಬೇಕು ಹೇಳಲಿಕ್ಕೆ. ಅದು ಸೂಕ್ಷ್ಮ ಹೇಳ್ಬಿಡ್ತೀನಿ. ಪುರುಷರಾಗಲಿ ಸ್ತ್ರೀಯರಾಗಲಿ ನಾವು ಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಕಾಲು ತೊಳ್ಕೊಂಡು ಬಾಯಿನ ಮಿನಿಮಮ್ 5 ಸಾರಿ ಬಾಯಿ ಮುಕ್ಕಳಿಸಬೇಕು. ಮಲ ವಿಸರ್ಜನೆ ಮಾಡಿದ ಮೇಲೆ ಕಾಲು ತೊಳ್ಕೊಂಡು 8 ಸಾರಿ ಬಾಯಿ ಮುಕ್ಕಳಿಸಬೇಕು. ಊಟ ಆದಮೇಲೆ ಕಾಲು ತೊಳ್ಕೊಂಡು 12 ಸಾರಿ ಬಾಯಿ ಮುಕ್ಕಳಿಸಬೇಕು. ಇವತ್ತೆಷ್ಟೋ ಜನ ಬಫೆ ಊಟ ಮಾಡಿ ಕರ್ಸಿ ಪೊರಿಸ್ಕೊಂಡ್ಬಿಡ್ತಾರೆ, ಬಾಯಿ ಮುಕ್ಕಳಿಸೋದೇ ಇಲ್ಲ, ಅವೆಲ್ಲ ಮೈಲಿಗೆ ಇದ್ದಂಗೆ. ಆಮೇಲೆ ರಾತ್ರಿಯಲ್ಲಿ ಸ್ತ್ರೀ ಪುರುಷರ ಸಂಘ ಆದ ಮೇಲೆ ಇಬ್ಬರು ಕೈಕಾಲು ತೊಳ್ಕೊಂಡು 12 ಸಾರಿ ಬಾಯಿ ಮುಕ್ಕಳಿಸ್ಬೇಕು. ಇವೆಲ್ಲ ನಿಯಮಗಳು. ಅದು ಬಿಟ್ಟರೆ ದೋಷ ಇದ್ದಂಗೆ. ಅದಕ್ಕೆ ಇಂದ್ರ ಏನು ಮಾಡ್ದ, ಯಾವತ್ತಾದರೂ ಇವಳು ಮೂತ್ರ ವಿಸರ್ಜನೆ ಮಾಡಿ ಅಥವಾ ಊಟ ಗೀಟ ಮಾಡಿ ಕಾಲು ತೊಳ್ಕೊಂಡೇ ಇರ್ತಾಳೆ ನೋಡ್ದ. ಒಂದು ದಿವಸ ಹಂಗೆ ಆಗ್ಬಿಡ್ತು, ಜಾಸ್ತಿ ಊಟ ಮಾಡಿದ್ಲು, ಅವಸರಕ್ಕೆ ಮೂತ್ರ ವಿಸರ್ಜನೆ ಮಾಡಿ ಬಂದು ಕಾಲು ತೊಳ್ಕೊಳ್ಳೇ ಇಲ್ಲ. ಇದೇ ಸರಿಯಾದ ಸಮಯ ಅಂತ ಇಂದ್ರ ಸಣ್ಣ ರೂಪ ತೊಗೊಂಡು ಹೊಟ್ಟೆಗೆ ಹೋಗ್ಬಿಟ್ಟ. ಗರ್ಭಕ್ಕೆ ಹೋದ, ಅಲ್ಲಿ ಮಗು ಇತ್ತು. ನನ್ನನ್ನು ಕೊಲ್ಲಲಿಕ್ಕೆ ನೀವು ಹುಟ್ಟಿಯೇನೋ, ನಿನ್ನ ನಾನೇ ಸಾಯಿಸ್ತೀನಿ ಅಂತ ವಜ್ರಾಯುಧ ತೊಗೊಂಡು 2 ಭಾಗ ಮಾಡಿದ. 2 ಭಾಗ ಮಾಡಿದರೆ 2 ಶಿಶುಗಳಾಗ್ಬಿಟ್ಟು, ಮತ್ತೆರಡು ಭಾಗ ಮಾಡ್ದ. 4 ಆದವು, 4 ಶಿಶು ಆದವು. ಮತ್ತೊಂದು ಮಾಡ್ದ, 5 ಆಯ್ತು. ಮತ್ತೆ ಮಧ್ಯೆ ಹೊಡೆದ, 7 ಆದವು. 7 ಮಕ್ಕಳು ಹೊಟ್ಟೆಗೆ. ಎಂಥ ಕೆಲಸ ಅಂತಲ್ಲಪ್ಪ ಅಂತ ಇಟ್ಲಾಗಿ ನಿಂತ ಮತ್ತೆ ಹೊಡ್ಕೊಳ್ತಾ ಹೋದ. ಮತ್ತೆ 7 ಸಾರಿ
ಏಳೇಳೆ 49 ಮಕ್ಕಳು ಎಲ್ಲ ಹೊರ ಬಂದುಬಿಟ್ರು ದೇಹದಿಂದ. ಅವರೆಲ್ಲ ದೇವತೆಗಳು, ಸಣ್ಣ ರೂಪದಿಂದ ಬಂದೆಲ್ಲ ಇಷ್ಟಿಷ್ಟತ್ರ ನಿಂತುಬಿಟ್ರು. ಇವಳು ಹೊಟ್ಟೆ ಒಳಗೆ ಹೋತಲ್ಲ, ಎದ್ದು ಕೂತಲು. ಏನು ಒಂದು ಗೊತ್ತಾಯ್ತು. ಇಂದ್ರ ತಕ್ಷಣ ಪ್ರತ್ಯಕ್ಷ ಆದ. ಅವ್ವ, ನಾನೇ ನಿಮ್ಮ ಮನೆಯಲ್ಲಿ ಬ್ರಹ್ಮಚಾರಿಯಾಗಿದ್ದೆ, ನನ್ನನ್ನು ಸಂಹಾರ ಸಾಯಿಸಬೇಕು ಅಂತ ನೀವು ವ್ರತ ಮಾಡಿದಿ. ನಾನು ನಿನ್ನ ಗರ್ಭವನ್ನೇ ನಾಶ ಮಾಡಬೇಕು, ನಿನ್ನ ಗರ್ಭದೊಳಗೆ ಹೋಗಿ ಸಾಯಿಸಿದರೆ ಅವರು ಸಾಯಲಿಲ್ಲ, ಎಷ್ಟು ಹೊಡೆದು ಸಾಯಲಿಲ್ಲ, ಅವರು 49 ಜನ ಮಕ್ಕಳಾಗಿಬಿಟ್ಟಾರೆ. ಹಿಂಗೆ ಯಾಕೆ ಮಾಡಿದೆ ಅಂದ್ಲು. ಅಲ್ಲ, ನನ್ನನ್ನು ಸಾಯಿಸ್ಲಿಕ್ಕೆ ಹುಟ್ಟಿಸಿದ್ದೆ. ಅವ್ವ, ಒಂದು ಕೆಲಸ ಮಾಡು, ನಿನ್ನ ಮಕ್ಕಳು ನನ್ನ ಸಾಯಿಸೋದು ಬೇಡ, ನಾನು ಅವ್ರು ಸಾಯಿಸೋದಿಲ್ಲ. ಯದ್ಯಪಿ ದ್ವಿತೀಯ ಹೊಟ್ಟೆದಾಗ ಹುಟ್ಟಿದವರೆಲ್ಲ ದೈತ್ಯರು, ದ್ವಿತೀಯ ಗರ್ಭದಲ್ಲಿ ಹುಟ್ಟಿದವರೆಲ್ಲ ದೈತ್ಯರು, ಆದರೆ ಇವರನ್ನು ದೈತ್ಯರು ಮಾಡೋದಿಲ್ಲ, ಇವರನ್ನು ದೇವತೆಗಳು ಮಾಡಿ ಕರ್ಕೊಂಡು ಹೋಗ್ಬಿಡ್ತೀನಿ. ಸರಿ, ಅವರನ್ನು ದೇವತೆಗಳು ಮಾಡೋದಾದ್ರೆ ಮಾಡಂಗೆ, ನಾನು ಏನು ಮಾಡೋದು, ಕರ್ಕೊಂಡು ಹೋಗ್ಬೋದು. ಅವರು 49 ಜನ ಮರುತ್ ದೇವತೆಗಳು. ನಾವು ಕೇಳ್ತೀವಿ ನೋಡ್ರಿ, ಮರುದ್ ಗಣಗಳು, ಇವರೇ 49 ಜನ. ಅವ್ರಿಗೊಂದು ಲೋಕ ಮಾಡಿ ಆಯಿತು. ಇದಾದ ಮೇಲೆ ಪ್ರಶ್ನೆ ಕೇಳ್ತಾರೆ ಪರೀಕ್ಷಿತ ರಾಜರು, ಕಿಮತ್ರಂ ವೈಷಮ್ಯ ಭಾವೇನ. ಸ್ವಾಮಿ, ದೇವರು ಯಾಕೆ ಹಿಂಗೆ ಮಾಡ್ತಾನೆ? ಒಬ್ರಿಗೆ ಒಳ್ಳೆಯದು ಒಬ್ರಿಗೆ ಕೆಟ್ಟದ್ದು ಯಾಕೆ ಮಾಡ್ತಾನೆ? ಇಲ್ಲ, ದೇವರೇನು ಮಾಡಿಲ್ಲ. ನೋಡಿ, ಪ್ರಪಂಚದಲ್ಲಿ ನೋಡ್ತೀವಿ, ಕೆಲವರು ಭಾಳ ಒಳ್ಳೆಯವರು ಇರ್ತಾರೆ, ಭಾಳ ಕೆಟ್ಟವರು ಇರ್ತಾರೆ. ಹಿಂಗೆ ಯಾಕೆ ಮಾಡ್ತಾನೆ? ದೇವರು ಯಾರಿಗೂ ಒಳ್ಳೆಯದು ಮಾಡೋದ, ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ. ಅಯ್ಯ ನೋಡಪ್ಪ, ದೇವರು ಏನು ಮಾಡ್ತಾನೆ ಗೊತ್ತಾ? ದೇವ್ರ ಕೆಲಸ ಹೆಂಗೆ ಗೊತ್ತಾ? ನಮ್ಮ ಜೀವನದಲ್ಲಿ 3 ಥರ ಇದ್ದೀವಿ: ಸಾತ್ವಿಕರು, ರಾಜಸರು, ತಾಮಸರು. ಸಾತ್ವಿಕರು ಅಂದರೆ ಸದ್ಗುಣ ಪ್ರಚೋದನೆ, ಅವರು ಪೂಜಾ, ವ್ರತ, ನೇಮ, ಪುರಾಣ, ಪ್ರವಚನ, ಪಾರಾಯಣ, ದಾನ, ಧರ್ಮ, ಪರೋಪಕಾರ, ಇವರು ಸಾತ್ವಿಕರು. ರಾಜಸರು ಅಂದರೆ ಅವರು ಮಾಡ್ತಾರೆ ಇವನ್ನೆಲ್ಲ, ದಾನ ಧರ್ಮ, ಆದರೆ ನಮ್ಮ ಹೆಸರು ಬರಲಿ, ನಮ್ಮನ್ನು ಹೊಗಳಲಿ, ನಮ್ಮ ಹೆಸರು ಪ್ರಸಿದ್ಧಿ ಆಗಬೇಕು ಅಂತ ಫಲಾಪೇಕ್ಷೆಯಿಂದ ಮಾಡೋರು ರಾಜಸರು. ಇನ್ನೊಬ್ಬರು ತಾಮಸರು. ತಾಮಸರು ಅಂದರೆ ಅವರು ಮಾಡೋದಿಲ್ಲ, ಮಾಡೋರಿಗೆ ಬಿಡಿಸ್ತಾರೆ, ಮಾಡೋರಿಗೆ ಬೈತಾರೆ, ಮಾಡೋರಿಗೆ ವಿಘ್ನ ಮಾಡ್ತಾರೆ, ಇವರು ತಾಮಸರು. ಹೌದ್ರಿ, ಈ ಸ್ವಭಾವ ಸಾತ್ವಿಕರು, ರಾಜಸರು, ತಾಮಸರು ಸ್ವಭಾವ ಯಾರು ಮಾಡ್ಯಾರೆ? ಇದನ್ನು ದೇವರು ಮಾಡಿಲ್ಲ. ಅದಕ್ಕೆ ಒಂದು ಉದಾಹರಣೆ ಹೇಳಿದ್ರೆ ಅರ್ಥ ಆಗ್ತದೆ. ನಮ್ಮ ಮನೆ ಮುಂದೆ ಕಾಂಪೌಂಡಲ್ಲಿ 2 ಮರ ಇದೆ. ಇತ್ಲ ಮಾವಿನ ಮರ, ಇತ್ಲ ಬೇವಿನ ಮರ. ನೀವು ಎರಡಕ್ಕೂ ಮಣ್ಣು ಹಾಕಿ, ನೀರು ಹಾಕಿ, ಗೊಬ್ಬರ ಹಾಕಿ ಬೆಳೆಸ್ತೀರಿ. ದೊಡ್ಡದಾದ ಮೇಲೆ ಮಾವಿನ ಮರದಲ್ಲಿ ಸಿಹಿಯಾದ ಹಣ್ಣು ಬಿಡ್ತದೆ, ಬೇವಿನ ಮರದಲ್ಲಿ ಚಿಕ್ಕ ಚಿಕ್ಕದು ಕಹಿ ಹಣ್ಣು. ಯಾಕ್ರಿ? ಅದೇ ಮನೆ, ಅದೇ ಮಣ್ಣು, ಅದೇ ಗೊಬ್ಬರ. ಮಾವಿನ ಮರದಲ್ಲಿ ಸಿಹಿ ಹಣ್ಣು ಯಾಕೆ ಬಿಡ್ತು, ಬೇವಿನ ಮರದಲ್ಲಿ ಕಹಿ ಹಣ್ಣು ಯಾಕೆ ಬಿಡ್ತು? ಕಾರಣ ಯಾರು? ಅಲ್ಲ, ಬೀಜ. ಮತ್ತು ಬೀಜ ಯಾರು ಮಾಡ್ಯಾರ? ಬೀಜ ಇದಲ್ಲಪ್ಪ, ಅದು ಕಹಿ ಸಿಹಿ ಮಾಡಿದವ್ರು ಯಾರು? ದೇವರು ಮಾಡಿಲ್ಲ. ಅದರ ಸ್ವರೂಪವೇ ಹಾಗೆ. ದೇವರು ಬದಲಿನೂ ಮಾಡೋದಿಲ್ಲ. ಮಾವಿನ ಹಣ್ಣು ಯಾವತ್ತೂ ಸಿಹಿನೇ, ಬೇವಿನ ಹಣ್ಣು ಯಾವತ್ತೂ ಕಹಿನೇ. ಅದರ ಸ್ವರೂಪ ಅಂತೀವಿ, ಅಂದದಕ್ಕೆ ಆರಿಜಿನ್, ಅದರ ಮೂಲ. ಅದನ್ನು ದೇವರು ಮಾಡಿಲ್ಲ. ಅದರಂತೆ ಮನುಷ್ಯರು ಅಷ್ಟೇ, ಒಳ್ಳೆಯವರು ಕೆಟ್ಟವರು. ದೇವರು ಒಳ್ಳೆಯವ್ರನ್ನ ಮಾಡಿಲ್ಲ, ಕೆಟ್ಟವ್ರನ್ನ ಮಾಡಿಲ್ಲ. ಅವರ ಸ್ವರೂಪ ಅಂದರೆ ಅವರ ಮೂಲ ಹಂಗಿರ್ತದೆ. ಹಾಗೆ ದೇವ್ರ ಕೆಲಸ ಏನು? ಅವನು ಸಾತ್ವಿಕನಾದರೆ ಸಾತ್ವಿಕ ಪ್ರಚೋದನೆ, ರಾಜಸನಾದರೆ ರಾಜಸ ಪ್ರಚೋದನೆ ದೇವರು, ತಾಮಸ ತಾಮಸ. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಹೇಳ್ಬೋದು. ಈಗ ಕರೆಂಟ್ ಹರಿತಿರ್ತದೆ ಅಲ್ಲ, 1000 ಕ್ಯಾಂಡ್ಲ್ ಬಲ್ಪ್ ಇದ್ದರೆ ಭಾರಿ ಪ್ರಕಾಶ, 1000 ಕ್ಯಾಂಡ್ಲ್ ಬಲ್ಪು. 0 ಕ್ಯಾಂಡ್ಲು ಕಡಿಮೆ ಅಲ್ರಿ. 1000 ಕ್ಯಾಂಡ್ಲಾಗೂ ಅದೇ ಮೇನ್ ವೈರ್ಗೆ ಒಂದು 0 ಕ್ಯಾಂಡ್ಲ್ ಹಾಕೀವಿ, ಒಂದು 1000 ಕ್ಯಾಂಡ್ಲು. ಅಲ್ಲ್ಯಾಕೆ ಜಾಸ್ತಿ, ಇಲ್ಲ್ಯಾಕೆ ಕಡಿಮೆ? ಅಲ್ಲಪ್ಪ, 1000 ಕ್ಯಾಂಡ್ಲಿನ ಸ್ವರೂಪ, ಅದರ ಕೆಪ್ಯಾಸಿಟಿ 1000 ಕ್ಯಾಂಡ್ಲ ಜಾಸ್ತಿ, ಈ 0 ಕ್ಯಾಂಡ್ಲು ಕಡಿಮೆ. ಹಂಗಾರೆ ಕರೆಂಟಿನ ದೋಷ ಏನು? ಕರೆಂಟ್ ಈಕ್ವಲ್ ಇದೆ, ಆ ಬಲ್ಪಿನ ಕೆಪ್ಯಾಸಿಟಿ ಹಂಗಿದೆ. ಹಾಗೆ ನಾವು ಅಷ್ಟೇ, ಸಾತ್ವಿಕರು, ತಾಮಸರು, ರಾಜಸರು ದೇವರು ಮಾಡಿಲ್ಲ, ಅವರವರ ಸ್ವರೂಪ ತಕ್ಕಂತೆ. ಅದಕ್ಕೆ ಒಂದು ವಿಚಾರ ಹೇಳ್ತೀನಿ. ಹಿಂದೆ ಜಯ ಮತ್ತು ವಿಜಯ ಅಂತ ವೈಕುಂಠದಲ್ಲಿ ಅಲ್ಲಿಗೆ ಬಂದಂಥ ಯಾರು ಸನಕಾದಿಗಳಿಗೆ ಒಳಗೆ ಬಿಡಲಿಲ್ಲ. ದೇವ್ರ ದರ್ಶನ ಬಿಡಲಿ ಇವತ್ತು ಅಂದರು. ಯಾಕೆ? ದೇವರು ರಮಾದೇವಿ ಲಕ್ಷ್ಮೀದೇವಿ ಜೊತೆ ಏಕಾಂತವಾಗಿದ್ದಾರೆ. ಇಲ್ಲ, ನಾವು ದಿನ ಬರ್ಬೋದು ಅಂತ ಹೇಳ್ಯಾರ. ಹೋಗ್ರಯ್ಯ ಅಂದರು. ಇಲ್ಲ, ನಾವು ದರ್ಶನ ಮಾಡ್ಕೊಂಡೇ ಹೋಗ್ತೀವಿ ಅಂತ ಹಠ ಹೇಳಿದ್ರು. ಹೋಗ್ತಿರೋ ಈ ಕತ್ತಲು ತಪ್ತೀವಿ ಅಂದರು. ಸಿಟ್ಟು ಬಂದ್ಬಿಡ್ತು ಅವ್ರಿಗೆ, ಸನಕಾದಿಗಳಿಗೆ. ಅವರು ದೊಡ್ಡ ಋಷಿಗಳು ಅಲ್ಲೋ, ವೈಕುಂಠದಲ್ಲಿದ್ದು ದೇವರ ದ್ವಾರಪಾಲಕರಾಗಿದ್ದು ಇಷ್ಟು ನೀವು ನಿಷ್ಠೂರ ಮಾತಾಡ್ತೀರಾ? ಛೇ, ನೀವು ದೈತ್ಯರಾಗ್ರಿ ಶಾಪ ಕೊಟ್ಟು ಒಳಗೆ ಹೋಗಿಬಿಟ್ರು ಅವರು. ಆವಾಗ ಇವರು ಜಯ ವಿಜಯ ಬಂದರು. ದೇವರಂದ, ಅಲ್ಲಪ್ಪ, ಸನಕಾದಿಗಳಿಗೆ ಯಾಕೆ ವಿಘ್ನ ಮಾಡಿದ್ರಿ ಒಳ ಬರಲಿಕ್ಕೆ? ಅವರು ಶಾಪ ಸುಳ್ಳಾಗಲ್ಲಪ್ಪ, ನೀವು ದೈತ್ಯರಾಗಲಿಕ್ಕೆ ಬೇಕು.
ದೇವರಂದ ಅವರಂದರು, ಸ್ವಾಮಿ ನಿಮ್ಮನ್ನು ಬಿಟ್ಟು ಹೆಂಗಿರಬೇಕು, ಒಂದು ಕೆಲಸ ಮಾಡಿರಿ, ನೀವು ಇಲ್ಲ 3 ಜನ್ಮ ರಾಕ್ಷಸರಾಗಿ ನನ್ನ ಶತ್ರುಗಳಾಗಿ ನನ್ನಿಂದಲೇ ನೀವು ಸಂವರಿಸಲ್ಪಟ್ಟು ಮತ್ತೆ ಇಲ್ಲಿ ಬರ್ತಿರೋ, 6 ಜನ್ಮ ರಾಕ್ಷಸರಾಗಿ ನನ್ನ ಮಿತ್ರರಾಗಿ ಬರ್ತಿರೋ. ಅವರಂದರು 6 ಜನ್ಮ ರಾಕ್ಷಸರು ಅಂದರೆ ರಾಕ್ಷಸರಿಗೆ ಆಯುಷ್ ಭಾಳ, ನಿನ್ನ ಶತ್ರು ಅದು ಚಿಂತಿಲ್ಲ, ನಮ್ಮ 3 ಜನ್ಮ ಇರಲಿ. ಆಯಿತು, ಹಾಗಾದರೆ ನೀವು ಭೂಲೋಕದಲ್ಲಿ 3 ಸಾರಿ ಇಬ್ಬರು ದೈತ್ಯರಾಗಿ ಹುಟ್ಟಿ ನನ್ನ ದ್ವೇಷ ಮಾಡಿ ನನ್ನಿಂದಲೇ ಸಂಹರಿಸಲ್ಪಟ್ಟು ಮತ್ತೆ ಇಲ್ಲಿ ಬರ್ರಿ. ಅವರೇನೆ ನಿಮಗೆ ಗೊತ್ತಿದೆ, ಮೊದಲೇ ಅವತಾರ ಅವ್ರದ್ದು 3 ಜನ್ಮ ಹಿರಣ್ಯಕಶಿಪು ಹಿರಣ್ಯಾಕ್ಷ ದ್ವಿತೀಯ ಮಕ್ಕಳು. 2ನೇ ಅವತಾರವೇ ಅವ್ರದ್ದು ರಾಮಾವತಾರದಲ್ಲಿ ರಾವಣ ಕುಂಭಕರ್ಣ. 3ನೇ ಅವತಾರ ಕೃಷ್ಣಾವತಾರ ದೇವರು ಮಾಡಿದಾಗ ಶಿಶುಪಾಲ ದಂತವಕ್ರ. ಮೊದಲು ಹಿರಣ್ಯಕಶಿಪು ಹಿರಣ್ಯಾಕ್ಷ ಆದಾಗ ಇವೆಲ್ಲ ನಿಮಗೆ ಕಥೆ ಗೊತ್ತಿದ್ದಕ್ಕೆ ಬೇರೆ ಪುರಾಣದಲ್ಲಿ ಭಾಳ ಇದೆ. ಹಿರಣ್ಯಕಶಿಪು ಹಿರಣ್ಯಾಕ್ಷ ಹುಟ್ಟಿದ್ರು ದ್ವಿತೀಯಲ್ಲಿ, ಅವರು ಸಣ್ಣ ಮಕ್ಕಳಲ್ಲಿ ದೊಡ್ಡವರೇ, 25-30 ವರ್ಷದವರೇ ದೊಡ್ಡವರೇ ಹುಟ್ಟಿದ್ರು. ಅವರು ದೇವರ ದ್ವೇಷಗಳಾಗಿ ಹುಟ್ಟ್ಯಾರಲ್ಲ, ವರ ತಗೊಂಡಾರೆ. ಕೂತರು ನಿಂತರೆ ಎಲ್ಲಿ ನಾರಾಯಣ ಎಲ್ಲಿ ಸಿಗ್ತಾನೆ, ಅವನು ಸಾಯಿಸಬೇಕು ನೋಡಿ, ದ್ವೇಷ ಸುಮ್ಮನೆ ಎಲ್ಲ ದೇವತೆಗಳ ಮೇಲೆ ಅಧಿಕಾರ, ಎಲ್ಲ ದೇವತೆಗಳಿಗೂ ಹಿಂಸಾ ಮಾಡೋದು, ಬೇರೆ ಬೇರೆ ಲೋಕಕ್ಕೆ ಹೋಗಿ ಅವ್ರ ಹೊಡೆದಾಡೋದು. ಕೊನೆಗೆ ಅವ್ರ ತಮ್ಮ ಹಿರಣ್ಯಾಕ್ಷ ತಮ್ಮ ಅವನಂದ, ಅಣ್ಣ ನನ್ನ ಕೈ ಚುರುಚುರು ಅಂತದೆ, ನಾನಿವತ್ತು ಎಲ್ಲಿದ್ದರೂ ಸರಿ ವೈಕುಂಠಕ್ಕೆ ಹೋಗಿ ನಾರಾಯಣನ ಸಾಯಿಸಿಬರ್ತೀನಿ ಅಂದ. ಅಲ್ಲ ಹುಷಾರು, ಹೋಗ್ತೀನಿ. ವೈಕುಂಠಕ್ಕೆ ಹೋದ, ದೇವರು ಕಾಣಿಸ್ತಾನೆ ಅಂತ ಕಾಣಿಸ್ಲಿಲ್ಲ. ಅಲ್ಲಿ ನಾರದರು ಸಿಕ್ಕರು. ನಾರದ್ರೆ, ನಾನು ನಾರಾಯಣ ಜೊತೆ ಯುದ್ಧ ಮಾಡಬೇಕು, ಅದಕ್ಕೆ ಎಲ್ಲಿ ಸಿಗ್ತಾನೆ ನೋಡಪ್ಪ, ನೀನು ಹುಡುಕಿದ್ರೆ ಸಿಗೋದಿಲ್ಲ. ನಾರಾಯಣನಿಗೆ ಯಾರು ಭಾಳ ಪ್ರೀತಿ ಪಾತ್ರರೋ ಅವರಿಗೆ ತೊಂದರೆ ಕೊಡು, ಅವಾಗ ನಿನ್ನತ್ತ ಅವನೇ ಬರ್ತಾನೆ. ಆಗ ನಾರಾಯಣನಿಗೆ ಭಾಳ ಪ್ರೀತಿ ಪಾತ್ರ ಅವನ ಹೆಂಡತಿ, 3 ಜನ ಹೆಂಡತಿ, ಶ್ರೀದೇವಿ, ಭೂದೇವಿ, ದುರ್ಗಾದೇವಿ. ಭೂದೇವಿ ಅಂದರೆ ಭೂಮಿ, ಈ ಭೂಮಿನ ಅಪಹಾರ ಮಾಡಿಕೊಂಡು ಕೆಳಗಿನ ಲೋಕಕ್ಕೆ ಹೋಗ್ಬಿಟ್ಟ, ಪಾತಾಳ ಲೋಕ, ಸಮುದ್ರದ ಬಚ್ಚಿರಬೇಕು ಅಂತ ಹೋದ. ದೇವತೆಗಳು ಬ್ರಹ್ಮದೇವರಂದರು, ಸ್ವಾಮಿ ನಂಗೆ ಸೃಷ್ಟಿ ಮಾಡಲಿಕ್ಕೆ ಭೂಮಿ ಕಾಣಿಸ್ತಿಲ್ಲ. ದೇವತೆಗಳು ಇಲ್ಲ, ಅವನು ಹಿರಣ್ಯಾಕ್ಷ ಭೂಮಿ ಅಪಹಾರ ಮಾಡಿ ಪಾತಾಳ ಲೋಕದಲ್ಲಿ ಇಟ್ಟಾನೆ. ತಕ್ಷಣ ದೇವರಂತ, ನನ್ನ ಹೆಂಡತಿ ಭೂಮಿ, ಜನಗಳಿಗೆ ವಾಸ ಮಾಡುವ ಭೂಮಿ, ಬ್ರಹ್ಮದೇವರು ಸೃಷ್ಟಿ ಮಾಡುವಂಥ ಮರ ಗಿಡ ಹುಟ್ಟುವ ಭೂಮಿಯನ್ನು ಅವನು ನಾಶ ಮಾಡ್ತಾನೆ ಅಂದರೆ ಬಿಡೋದಿಲ್ಲ ಅಂತಂದು ದೇವರು ವರಾಹ ರೂಪ ತಗೊಂಡ. ಕಾಡು ಹಂದಿ ಅಲ್ಲ, ಸುಕರ ರೂಪಕ ದಾನವ ಶತ್ರು ಭೂಮಿ ವಿದಾರಕ ಯಜ್ಞ ವರಾಂಗ. ಕೂಡಲೇ ಕಾಡು ಹಂದಿ ಅವತಾರ ಮಾಡಿ ಪಾತಾಳಕ್ಕೆ ಹೋಗಿ ಯುದ್ಧ ನಡೀತು ವರಾಹ ದೇವರಿಗೂ ಮತ್ತು ಹಿರಣ್ಯಾಕ್ಷನಿಗೆ. ಕೊನೆ ಕೈಯಿಂದ ಹೊಡೆದು ಬಿಟ್ಟರು, ಸತ್ತೇ ಬಿದ್ದು ಬಿಟ್ಟ ಅವನು ಹಿರಣ್ಯಾಕ್ಷ. ಮತ್ತು ಭೂಮಿ ಅಂತ ಬಂದು ಸ್ಥಾಪನೆ ಮಾಡಿ, ಅದಕ್ಕೆ ಭೂಮಿ ವಿದಾರಕ, ಭೂಮಿಯನ್ನು ರಕ್ಷಣೆ ಮಾಡಿ. ವರಾಹ ದೇವ್ರ ಕಥೆ ಭಾಳ ಇದೆ, ಸ್ವಲ್ಪ ಅಲ್ಲ. ವರಾಹ ದೇವರು ಏನು ಕೂದಲವಲ್ಲ, ನಮ್ಮಂಥ ಕೂದಲಲ್ಲ, ಅವ್ರದ್ದು ಅಮೃತಮಯವಾದ ಕೂದಲು. ಅವ್ರ ಕೂದಲಿಂದಲೇ ದರ್ಬೆ ಹುಟ್ಟಿದ್ದು, ಅದಕ್ಕೆ ದರ್ಬೆ ಭಾಳ ಪವಿತ್ರ. ಕೆಲವರು ದರ್ಬೆ ಎಂದು ಹೆದರ್ತಾರೆ, ಹಬ್ಬದ ದಿವಸ ದರ್ಬೆ ಅಂತ ಯಾಕಂತೀರಿ ಅಂತ. ದೇವರು ವರಾಹ ದೇವರಿಂದ ಕೂದಲಿಂದ ದರ್ಬೆ ಹುಟ್ಟಿದೆ. ಎಳ್ಳು ವರಾಹ ದೇವರ ಬೆವರಿಂದ ಹುಟ್ಟಿದೆ, ನಮ್ಮಂತೆ ಅಲ್ಲ ಅವ್ರದ್ದು. ವರಾಹ ದೇವರ ಬೆವರು ಅಂದರೆ ಅಮೃತ ಅದು. ಆಯಿತಾ, ಈ ಅಣ್ಣಂಗೆ ಗೊತ್ತಾಯಿತು, ಏನು ನನ್ನ ತಮ್ಮನನ್ನು ಒಂದು ಕಾಡು ಹಂದಿ ಕೊಂದಾಗ್ತಾ ಇಲ್ಲ, ಅವನೇ ವಿಷ್ಣು ಆ ರೂಪದ ಬಂದಾನೆ, ನಾನು ಹೋಗಿ ಅವನು ಸಾಯಿಸಿ ಬರ್ತೀನಿ ಅಂತ ಹೊರಟ. ಆಗ ಅವರ ಗುರುಗಳು ಶುಕ್ರಾಚಾರ್ಯರು ಅಂತ, ಅಲ್ಲಪ್ಪ ಎಂಥ ದಡ್ಡ ನೀನು, ನಿನ್ನ ತಮ್ಮನು ಇದೇ ರೀತಿ ಸಾಹಸ ಮಾಡಲಿಕ್ಕೆ ಹೋಗಿ ಸತ್ತು ಹೋದ. ನೀನು ಮೊದಲಿಗೆ ಹೋಗಬೇಡ, ತಪಸ್ಸು ಮಾಡಿ ನಿನಗೆ ಮರಣ ಬರೆದಂಗೆ ಮಾಡ್ಕೋ, ನಿನಗೆ ಮರಣವನ್ನು ಬರೆದಂಗೆ ಮಾಡ್ಕೋ. ಆಯಿತು, ತಪಸ್ಸು ಮಾಡು, ಹಿಂಗೆ ಸಾವು ಬರಬಾರ್ದು, ಮಾಡಿಕೊಂಡು ಹೋಗು. ಸರಿ ಆಯಿತು ಅಂತಂದು ಅವನೇನು ಮಾಡಿಬಿಟ್ಟ, ಕೂಡಲೇ ಹಿರಣ್ಯಕಶಿಪು ತಪಸ್ಸಿಗೆ ಹೋದ, ಉಗ್ರ ತಪಸ್ಸು ಮಾಡ್ದ. ತಪಸ್ಸು ಮಾಡಿದ ಮೇಲೆ ಬ್ರಹ್ಮದೇವರು ಪ್ರತ್ಯಕ್ಷ ಆದರು. ಅವರು ಬ್ರಹ್ಮನ ಕೂಡ ತಪಸ್ಸು ಮಾಡ್ದ. ಕಿಮತ್ರಂ ತಪಶಾರ್ದೂಲ ವರಂ ವರ ಯಶೋಭನಂ, ನಿನಗೇನು ಬೇಕಪ್ಪ? ಅವನಂದ, ನೋಡಿ ಅವಧ್ಯತ್ವಂ ಪ್ರದಾದೇಹಿ, ನನಗೆ ಮರಣ ಬರದಂಗೆ ಅವಕಾಶ ಮಾಡಿರಿ. ಅವನಂದ, ಇಲ್ಲಪ್ಪ ಜಾತಶ್ರೀ ಧ್ರುವ ಮೃತ್ಯು, ಹುಟ್ಟಿದವರು ಸಾಯಲಿಕ್ಕೆ ಬೇಕು, ಆದ್ದರಿಂದ ಮರಣ ಹೆಂಗೆ ಬರಬಾರ್ದು ಹೇಳು, ಮರಣ ತಪ್ಪಿಸಿಕೋ. ಹೌದಾ, ಹಾಗಾದರೆ ಪಟ್ಟಿ ಬರ್ಕೊಡ್ರಿ, ಹಿಂತಿಂತಿದ್ರಿಂದ ಮರಣ ಬರಬಾರ್ದು. ಯಾವುದು? ಯಾವ ಪುರುಷನಿಂದ ಮರಣ ಬರಬಾರ್ದು, ಯಾವ ಸ್ತ್ರೀಯಿಂದ ಬರಬಾರ್ದು, ಮತ್ತು ಇದು ಅಗ್ನಿ, ವಿಷ, ಜಲ, ನೀರು, ಪ್ರಾಣಿ, ಪಕ್ಷಿ ಎದರಿಂದನೂ ಬರಬಾರ್ದು. ತಥಾಸ್ತು. ಇನ್ನು ಮುಗಿದಿಲ್ಲ ಸ್ವಾಮಿ, ಏನು ಮನೆ ಒಳಗೆ ಮರಣ ಆಗಬಾರ್ದು, ಮನೆ ಹೊರಗೆ ಆಗಬಾರ್ದು. ಅಲ್ಲಿವನೇ ಇರೋವೇ ಎರಡಪ್ಪ, ಮನೆ ಒಳಗೆ ಹೊರಗೆ. ಭೂಮಿ ಮೇಲೆ ಆಗಬಾರ್ದು, ಆಕಾಶದ ಮೇಲೆ ಆಗಬಾರ್ದು, ಅಲ್ಲೇವನೇ. ಮತ್ತು ಹಗಲಾಗಬಾರ್ದು, ರಾತ್ರಿ ಆಗಬಾರ್ದು.
ಹಸಿ ಆಯುಧ ಆಗಬಾರ್ದು, ಒಣ ಆಗಬಾರ್ದು, ವಿಷ ಅಗ್ನಿ ಎದುರಿಂದನ ಆಗಬಾರ್ದು. ತಥಾಸ್ತು ಅಂದು ಇನ್ನೂ ಮುಗುದಿಲ್ಲ ಸ್ವಾಮಿಯಿಂದ. ಇನ್ನೇನಪ್ಪ, ಬ್ರಹ್ಮ ನಿನ್ನಿಂದ ಸೃಷ್ಟಿಯಾದಂಥ ಯಾವ ಪ್ರಾಣಿಯಿಂದಲೂ ಮರಣ ಬರಬಾರ್ದು. ಹೌದಾ? ತಥಾಸ್ತು. ಸರಿ, ಅವನು ತಪಸ್ಸಿಗೆ ಹೋದಾಗ ಅವನ ಹೆಂಡತಿ ಖಯಾದು, ಅವಳು ಗರ್ಭಿಣಿ ಇದ್ಲು. ಇಂದ್ರ ನೋಡ್ದ, ಅವನು ತಪಸ್ಸು ಮುಗಿಸ್ಕೊಂಡು ಬಂದಮೇಲೆ ಇವಳು ಅವನ ಹೆಂಡತಿ ಗರ್ಭಿಣಿ ಇದ್ದಾಳೆ, ಒಳಗೆ ಗಂಡು ಮಗು ಇದೆ. ಆ ಮಗುನೂ ಹುಟ್ಟಿ ಹೊರಗೆ ಬಂದುಬಿಟ್ರೆ ಅಪ್ಪ ಮಗ ಸೇರಿ ಲೋಕವನ್ನೇ ಹಾಳು ಮಾಡ್ತಾರೆ. ಅದಕ್ಕೆ ಆ ಮಗುನ ಸಾಯಿಸಬೇಕು ಅಂತಂದು ಇಂದ್ರ ತನ್ನ ಪುಷ್ಪ ವಿಮಾನದ ಬಂದು ಆ ಪ್ರಾಜ್ಯೋತಿಪುರಕ್ಕೆ ಬಂದು ಅವಳು ಕೈಯಾದು ಮನೆಗೆ ಬಂದ. ಕೈಯಾದುಗೆ ಇಂದ್ರ ಏನಾಗಬೇಕು, ಒಂದು ದೃಷ್ಟಿಯಲ್ಲಿ ಗಂಡನ ತಮ್ಮ, ಹಿರಣ್ಯಕಶಿಪುನ ತಾಯಿ ದಿತಿ, ಇಂದ್ರನ ತಾಯಿ ಅದಿತಿ, ಅವರಿಬ್ಬರು ಕಶ್ಯಪರ ಹೆಂಡ್ತಿನೇ, ಅಕ್ಕ ತಂಗಿ. ಯಾಕೆ ಮೈದನ ಬಾರಪ್ಪ ಇಂದ್ರ, ಇಲ್ಲ ಅದಕ್ಕೆ ಬಂದಿಲ್ಲ, ನಿನ್ನ ಗರ್ಭ ನಾಶ ಮಾಡ್ಲಿಕ್ಕೆ ಬಂದೀನಿ. ಯಾಕೆ? ನಾ ಏನು ಮಾಡಿದೆ? ನಿನ್ನ ಹೊಟ್ಟೆ ಮಗು ಅದಲ್ಲ, ಅದು ಹುಟ್ಟಿದ ಮೇಲೆ ಲೋಕ ಕಲ್ಯಾಣಕ್ಕೆ ಹಾನಿ ಆಗ್ತದೆ, ಅಪ್ಪ ಮಗ ಸೇರಿ ಲೋಕವನ್ನು ಹಾಳು ಮಾಡ್ತಾರೆ. ಅಲ್ಲಪ್ಪ ಇಂದ್ರ, ಇನ್ನೂ ಮಗುನೇ ಹುಟ್ಟಿಲ್ಲ. ಇಲ್ಲ. ಆವಾಗ ಅವಳನ್ನು ಕೈ ಮುಗಿದ್ಲು, ಸ್ತ್ರೀ ಹತ್ಯೆ ಮಾಡಬಾರ್ದು, ಶಿಶು ಹತ್ಯೆ ಮಾಡಬಾರ್ದು. ಹಾಗಾದರೆ ಇಲ್ಲ ಬಿಡಲ್ಲ, ಹುಟ್ಟಿದ ಮೇಲೆ ಸಾಯಿಸ್ತೀನಿ ಮಗುನ ಅಂತಂದು ತನ್ನ ವಿಮಾನದ ಕೂಡಿಸ್ಕೊಂಡು ಹೊರಟುಬಿಟ್ಟ. ದಾರಿಯಲ್ಲಿ ನಾರದರು ಸಿಕ್ಕರು. ನಾರದರು ಕೇಳಿದರು, ಕೋವ ಅನುಗಚ್ಚಂತಿ ದೈತ್ಯ ಶ್ರೇಷ್ಠ. ಏನಪ್ಪ ಇದು, ದೈತ್ಯ ಶ್ರೇಷ್ಠನಾದ ಹಿರಣ್ಯಕಶಿಪುವಿನ ಹೆಂಡತಿಯನ್ನು ಎಲ್ಲಿ ಕರ್ಕೊಂಡು ಹೋಗ್ತೀವಿ ಇಂದ್ರ? ಇಲ್ಲ ಹಿಂಗೆ ಅಂದ. ಮೂರ್ಖ, ಯಾರು ಹೇಳಿದ ನಿನಗೆ ಹೊಟ್ಟೆ ಕೆಟ್ಟ ಮಗು ಇದೆ ಅಂತ? ಅವನ ಹೊಟ್ಟೆ ಒಳಗೆ ಪರಮ ಭಾಗವತೋತ್ತಮ ಸಾತ್ವಿಕ ಭಗವದ್ ಭಕ್ತ ಇದ್ದಾನೆ. ಅದಕ್ಕೆ ಅವಳು ಬಿಟ್ಟು ಹೋಗ್ಬಿಡು, ನಾನು ನನ್ನ ಆಶ್ರಮ ಕರ್ಕೊಂಡು ಹೋಗ್ತೀನಿ ಅಂತ ತಮ್ಮ ಆಶ್ರಮ ಕರ್ಕೊಂಡ್ಬಂದು ಅವಳಿಗೆ ದಿನ, ಅವಳಿಗೊಂದು 6-7 ತಿಂಗಳಾಗಿತ್ತು ಗರ್ಭಿಣಿ, ಅವಳನ್ನು ಕೂಡಿಸಿಕೊಂಡು ಅವಳಿಗೆ ಅನೇಕ ತತ್ವೋಪದೇಶ ಮಾಡ್ತಿದ್ರು. ಅನೇಕ ಕಥೆಗಳು, ಪುರಾಣಗಳು, ಧರ್ಮ ಸೂಕ್ಷ್ಮ ನೋಡ್ರಿ. ಅದು ಹೇಳಿದಾಗ ಅವಳು ಗರ್ಭಿಣಿ ಸ್ತ್ರೀ ನೋಡ್ರಿ ಹಂಗೆ ಗ್ವಾಲಿ ನಿದ್ದೆ ಹತ್ತು ಬಿಡ್ತಿತ್ತು. ಇವ್ರು ಹಂಗಾದ್ರೆ ನಾಳೆ ಹೇಳ್ತೀನಿ ಅಂದಾಗ ಒಳಗಿನ ಮಗು ಮಾತಾಡ್ತು. ನಾರದ್ರೆ ನಾ ಎಚ್ಚರವಾಗಿದ್ದೀನಿ, ನೀವು ಹೇಳ್ರಿ ಅಂತಿತ್ತದು. ಅಂದರೆ ಮುಂದೆ ಪ್ರಹ್ಲಾದ ಆಯಿತಾ. ಮುಂದೆ ಸಂಪ್ರಾಪ್ತೆ ದಶಮೇ ಮಾಸೆ ಸುಸುವೆ ಪುತ್ರ ಮುತ್ತಮಂ. 10 ತಿಂಗಳಾದ ಒಂದು ಮಗು ಹುಟ್ಟಿತು. ಹುಟ್ಟಿದ ಮೇಲೆ ಮಗು ಹುಟ್ಟಿತು, ಅವ್ರ ಮೇಲೆ ಇದ್ಲು. 1 ತಿಂಗಳಾಗಿತ್ತು ಮಗುಗೆ. ತಪಸ್ಸು ಮುಗಿಸ್ಕೊಂಡು ಬಂದ. ಊರಿಗೆ ಬಂದ್ಕೊಳ್ಳಿ ಗೊತ್ತಾಯಿತು, ಇಂದ್ರ ಕರ್ಕೊಂಡು ಹೋಗಿದ್ದ, ನಾರದರು ಬಿಡಿಸ್ಕೊಂಡು ತಮ್ಮ ಆಶ್ರಮಕ್ಕೆ ಹೋಗ್ಯಾರೆ ಅಂತ. ತತ್ರ ಗತ್ವಾ ನಿಷ್ಪಿಟ್ಯಾದ ಪರಿವೀಕ್ಷಶ್ಚ ಬಾಲಕಂ. ಕೂಡಲೇ ಅಲ್ಲಿಗೆ ಬಂದ, ನಾರದರ ಆಶ್ರಮಕ್ಕೆ ಬಂದು ಮಗುನ ನೋಡ್ದ. ಇವೆಲ್ಲ ಏನಾಯಿತು ಅಂದಾಗ, ಈಗಲೇ ಹೋಗಿ ಇಂದ್ರ ಲೋಕವನ್ನೇ ಧ್ವಂಸ ಮಾಡಿಬಿಡ್ತೀನಿ ಅಂತ ನಾರದ್ರಂದು. ಈಗ ಮೊದಲು ಮಗು ಹುಟ್ಟಿದೆ, ನಾಮಕರಣ ಎಲ್ಲ ಮಾಡಿದ್ರು. ಆಯ್ತಲ್ಲಿ ತೊಗೊಂಡು ಏನು ಮಾಡ್ತೀವಿ ಹಳೆಯದು ಒಂದು. ಮುಂದೆ ಅವನಿಗೆ ನಾಮಕರಣ ಮಾಡಿದ್ರು. ಏನು? ಪ್ರಕರ್ಷೇಣ ಲಾದಹ, ಅತ್ಯಂತ ಎಲ್ಲರಿಗೂ ಸಂತೋಷವನ್ನು ಕೊಡುವನು, ಸುಂದರ ಹುಡುಗ ಆಗ್ತಾನೆ. ಇವನಿಗೆ ಪ್ರಹ್ಲಾದ ನಾಮಕರಣ ಮಾಡಿದ ಮೇಲೆ ಇಂದ್ರದೇವರು ತನ್ನ ಊರಿಗೆ ಕರ್ಕೊಂಡ್ಬಂದು ಹೆಂಡತಿ ಮಗುನ್ನ ಇಂದ್ರ ಲೋಕಕ್ಕೆ ಹೋಗಿ ಇಂದ್ರನ ಕೇಳಿದ, ನಾನು ಇಲ್ದಾಗ ಎಷ್ಟು ಉದ್ದಟತನ. ಆದ್ದರಿಂದ ನಿಮಗೆ ನಾನು ಸಂಹಾರ ಮಾಡ್ತಿದ್ದೆ, ಮಾಡಲ್ಲ. ಯಾಕೆ? ನೀವು ನಮ್ಮ ತಮ್ಮಂದ್ರೆ. ಆದರೆ ಇನ್ಮೇಲೆ ನಾನು ಹೇಳ್ದಂಗೆ ರಾಜ್ಯಭಾರ ಮಾಡಬೇಕು. ಸೂರ್ಯನಿಗೆ ಹೇಳ, ಸೂರ್ಯ ನಾ ಹೇಳ್ದಾಗ ಹುಟ್ಟಬೇಕು, ನಾ ಹೇಳ್ದಾಗ ಮುಳುಗಬೇಕು. ಚಂದ್ರ ನಾ ಹೇಳ್ದಂಗೆ ಕೇಳಬೇಕು. ಎಲ್ಲರಿಗೂ ನಿರ್ಬಂಧನ ಮಾಡಿಬಿಟ್ಟ. ಎಲ್ಲ ಲೋಕವನ್ನು ತನ್ನ ವಶ ಇಟ್ಟುಕೊಂಡು ಅವನಿಗೆ ದೇವರ ದ್ವೇಷದಿಂದ ಹುಟ್ಟಾನ ನೋಡ್ರಿ. ದೇವರ ದ್ವೇಷದಿಂದ ಹುಟ್ಟಿದ್ರಿಂದ ಹೇಳ್ದ, ಊರಲ್ಲಿ ಎಷ್ಟು ದೇವಸ್ಥಾನ ಇವೆ ಎಲ್ಲ ದೇವಸ್ಥಾನದ ಬಾಗಿಲು ಹಾಕಬೇಕು. ವಿಶೇಷವಾಗಿ ನಾರಾಯಣ, ಕೃಷ್ಣ, ವೆಂಕಟೇಶ ಇಂಥ ದೇವಸ್ಥಾನಗಳನ್ನು ಒಟ್ಟೆ ಬೀಗ ಹಾಕಿಬಿಡಬೇಕು. ಯಾರಾದರೂ ನಾರಾಯಣ ಕೃಷ್ಣನ ಪೂಜೆ ಮಾಡಿದ್ರೆ ಕೈ ಕತ್ತರಿಸ್ತೀನಿ. ಯಾರಾದರೂ ದೇವರ ಬಗ್ಗೆ ಮಾತಾಡಿದರೆ, ದೇವರ ನಾಮಸ್ಮರಣೆ ಮಾಡಿದ್ರೆ ನಾಲಿಗೆ ಕತ್ತರಿಸ್ಬಿಡ್ತೀನಿ ಅಂತ ಎಲ್ಲ ಹೆದರ್ಕೊಂಡು ಪಾಪ ದಿಕ್ಕಾಪಾಲ ಆಶ್ರಮಕ್ಕೆಲ್ಲ ಹೋಗ್ತಿದ್ದ. ಯಾರಾದರೂ ದೇವರು ನಾರಾಯಣ ಶತ್ರು ಅಲ್ಲ, ನೀ ಹೋಮ ಮಾಡಿರಿ, ನಾರಾಯಣ ಕೃಷ್ಣ ಗೋವಿಂದ ಅಂತ ಮಾಡಿದರೆ ನಿಮ್ಮನ್ನು ಆನೆ ಕಾಲಲ್ಲಿ ತುಳಿಸಿಬಿಡ್ತೀನಿ ಅಂತ. ಕೊನೆಗಿದು ಇದಾಯಿತು. ಇಷ್ಟೊತ್ತಿಗೆ ಮಗು ಬೆಳೀತಾ ಇದೆ. ಸಂಪ್ರಾಪ್ತೆ ಪಂಚಮೇ ವರ್ಷ, 5 ವರ್ಷ ಆಯಿತು ಮಗನಿಗೆ, ಪ್ರಹ್ಲಾದನಿಗೆ. ಅವನನ್ನು ಕರೆದು, ಈ ಶುಕ್ರಾಚಾರ್ಯ ಮಕ್ಕಳಿಬ್ಬರಿದ್ರು, ಷಂಡ ಅಮರ್ಕ ಅಂತ. ಅವ್ರಿಗೆ ಹೇಳಿದರು, ನೀವು ಶುಕ್ರಾಚಾರ್ಯ ಮಕ್ಕಳು ನನ್ನ ಹುಡುಗನ ಕರ್ಕೊಂಡು ಹೋಗಿ ಅವನಿಗೆ ಚೆನ್ನಾಗಿ ಪಾಠ ಮಾಡಿರಿ. ಏನು ಮಾಡಬೇಕು? ಅಪ್ಪಿತಪ್ಪಿ ಕೂಡ ಅವನ ಬಾಯಿನಲ್ಲಿ ನಾರಾಯಣ ಕೃಷ್ಣ ಅನ್ನಬಾರ್ದು. ಸರಿ, ಕರ್ಕೊಂಡು ಹೋದರು. ಅವ್ರು ಪಾಠ ಅದು ಇದು ಹೇಳ್ತಿದ್ರು. ಇವನು ಗಮನನೇ ಕೊಡ್ತಿದ್ದಿಲ್ಲ. ಯಾಕೆ? ಅವನು ಭಗವದ್ ಭಕ್ತ. ಅವನು ನಾರದರಿಂದ ತಾಯಿ ಗರ್ಭದಲ್ಲೇ ಉಪದೇಶ ತಗೊಂಡನೆ. ದೇವರು ಅಂದರೆ ನಾರಾಯಣನ ಬಗ್ಗೆ ಗುರುಗಳಿಂದ ತಾಯಿ ಗರ್ಭದಾಗೆ ತೊಗೊಂಡಿದ್ದರಿಂದ ಅವನು ಮಹಾಜ್ಞಾನಿ ಆಗಿಬಿಟ್ಟಿದ್ದ. ಸುಮ್ಮನೆ ಗುರುಗಳ ಮಾತು ಕೇಳಲೇ ಇಲ್ಲ ಅವನು. ಅವ್ರು ಕೇಳಿದ್ದು ಸುಮ್ಮನೆ ಬಿಡ್ತಿದ್ದ.
ಆಯಿತು, ಒಂದು ವರ್ಷ ಆಯಿತು, ಹೇಳಿ ಕಳಿಸ ಹಿರಣ್ಯಕಶಿಪು, ಆ ಮಗುನ ಕರ್ಕೊಂಬರ್ರಿ, ನನ್ನ ಮಗನ ನೋಡ್ತೀನಿ. ತೊಡೆ ಮೇಲೆ ಕೂಡಿಸ್ಕೊಂಡ. ಏನಪ್ಪ ಮಗುವೇ, ಏನು ಕಲ್ತಿ ಗುರುಗಳಿಂದ? ನೋಡಿರಿ, ಏನು ಕಲ್ತೀನಿ ಏನಿಲ್ಲ, ನಾನು ತಿಳ್ಕೊಂಡಿದ್ದು ಹೇಳ್ತೇನಪ್ಪ, ಹೇಳು. ನೋಡಿರಿ, ಪ್ರಹ್ಲಾದ ವಾಚ ತತ್ಸಾಧು ಮನ್ನೆ ಅಸುರ ದೇಹ ವರ್ಯ ದೇಹಿನಾಂ ಸದಾ ಸಮದ್ವಿಗ್ಧಿಯ ಅಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗ್ರಹಮಂದಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ಅಪ್ಪ, ನಾನು ಏನು ಕಲ್ತೀನಿ ಇರಲಿಲ್ಲ, ನಾನು ಗುರುಗಳಿಂದ ಕಲ್ತೀನಿ ಇರಲಿಲ್ಲ. ನಾನು ತಿಳ್ಕೊಂಡಿದ್ದೇನು ಅಂದರೆ, ಈ ಸಂಸಾರ ಒಂದು ಹಾಳು ಬಾವಿ ಇದ್ದಂಗೆ. ನಾವಿಷ್ಟೇ ಅಂತ ತಿಳ್ಕೊಂಡ್ಬಿಟ್ಟಿವಿ. ಸಂಸಾರದಿಂದ ಹೊರಗೆ ಬಂದು ಭಗವಂತನ ಧ್ಯಾನ ಮಾಡಬೇಕು, ಸಜ್ಜನರ ಬಳಿಗೆ ಹೋಗಿ ಭಗವತ್ ತತ್ವಗಳನ್ನು ತಿಳ್ಕೋಬೇಕು, ಅನೇಕ ಪುರಾಣ ಇತಿಹಾಸಗಳನ್ನು ತಿಳ್ಕೋಬೇಕು, ದೇವರ ಸರ್ವೋತ್ತಮತ್ವ, ದೇವರ ಕಾರುಣ್ಯ, ದೇವರ ಸೃಷ್ಟಿ ತಿಳ್ಕೋಬೇಕಪ್ಪ. ಅದನ್ನು ಮೋಕ್ಷದ ದಾರಿ ಎಂದಾಗ ಏನು, ನಾರಾಯಣ ಹರಿಕೃಷ್ಣ ಯಾರು ಹೇಳ್ಕೊಟ್ರು ನಿನಗೆ? ಏನ್ರಿ ಚಂಡಾಲ ಬರ್ಕರಿ, ಏನಪ್ಪ ಯಾಕೆ ಹಿಂಗೆ ಮಾಡಿದ್ರಿ? ನಾವು ಹೇಳ್ಕೊಟ್ಟಿಲ್ರಿ, ಇನ್ನೊಂದು ಸತಿ ಹಿಂಗೆ ಮಾಡ್ಬಿಡ್ರಿ, ಕರ್ಕೊಂಡು ಹೋಗ್ರಿ. ಇನ್ನೊಂದು ಸತಿ ಬಂದಾಗ ನೀನು ಸರಿಯಾಗಿ ಹೇಳ್ಬೇಕು ನನಗೆ. ಇವನು ಯಾವ ಕಾರಣಕ್ಕೂ ಇವನ ಬಾಯಿಂದ ಕೃಷ್ಣ ನಾರಾಯಣ ಗೋವಿಂದ ಶಬ್ದ ಬರಬಾರ್ದು. ಕರ್ಕೊಂಡು ಹೋದರು. ಮತ್ತೊಂದು ವರ್ಷ ಆಯ್ತು. ಅವ್ರು ಹೇಳಿದ್ರು, ಅಲ್ಲಪ್ಪ ನಿಮ್ಮ ಅಪ್ಪ ಹೇಳ್ದಂಗೆ ಕೇಳಪ್ಪ. ಸರಿ ಆಯ್ತು, ಮತ್ತೆ ಕರ್ಕೊಂಡು ಹೋದರು. ಹೋದಾಗ ಒಂದು ವರ್ಷ ಆಯಿತು, ಹೇಳಿ ಕಳಿಸ್ದ ಹಿರಣ್ಯಕಶಿಪು, ಮಗನ ಕರ್ಕೊಂಬರ್ರಿ ನೋಡ್ತೀನಿ ಅಂತ. ತೊಳೆ ಮೇಲೆ ಕೂಡಿಸ್ಕೊಂಡು ತಲೆ ನೇವರಿಸ್ದ. ಕಿಂತೆ ಪಪಾಠ್ಯ ಪೂರ್ವಂಚ ಗುರುನಾಂ ತತ್ತ ತತಂದ್ರಿತ. ಈ ಸತಿ ಏನು ಕಲ್ತಿಯಪ್ಪ? ಗುರುಗಳಿಂದ. ಅವನಂದ, ಅಪ್ಪ ನಾನು ಗುರುಗಳಿಂದ ಅನ್ನಲಿಲ್ಲ, ನಾನು ತಿಳ್ಕೊಂಡಿದ್ದು ಹೇಳ್ತೀನಿ, ಹೇಳು. ನೋಡಿ, ಪ್ರಹ್ಲಾದ ಒಂದು ಮಾತು ಹೇಳೇನೆ, ಬಂಗಾರದ ಅಕ್ಷರ ಬರ್ಕೋಬೇಕು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಏವಂ ಪುಂಸಾರ್ಪಿತೋ ವಿಷ್ಣೋ ಭಕ್ತಿಶ್ಚ ನವಲಕ್ಷಣಂ. ಅಪ್ಪ, ಈ ಸಾರೆ ಶ್ರೀಮನ್ ನಾರಾಯಣನಲ್ಲಿ ನವವಿಧವಾದ ಭಕ್ತಿಯನ್ನು ಕಲ್ತೀನಿ. ನೋಡಿರಿ, ಭಕ್ತಿಯಲ್ಲಿ ಪ್ರಕಾರಗಳೆಷ್ಟು ನಮಗೆ ಗೊತ್ತಿಲ್ಲ. 9 ವಿಧ, 9 ರೀತಿಯ ಭಕ್ತಿ ಇದೆ. ಮೊಟ್ಟ ಮೊದಲಿಗೆ ಪುರಾಣಗಳನ್ನು ಕೇಳಬೇಕು. ಶ್ರವಣಂ, ಕೇಳಿದ್ದನ್ನು ಕೀರ್ತನ ಹೇಳ್ಕೋಬೇಕು. ನಾವೇನು ಕೇಳ್ತೀವಿ ಅದನ್ನು ಕೀರ್ತನ ಅಂದರೆ ಮತ್ತೆ ಅನ್ಕೋಬೇಕು. ಸ್ಮರಣ, ದೇವರ ಸ್ಮರಣೆ ಇರಬೇಕು. 3ನೇದು ಶ್ರವಣ, ಮೊದಲೇ ಭಕ್ತಿ ಅಂದರೆ ಪುರಾಣಾದಿಗಳನ್ನು ಕೇಳೋದು, ಕೇಳಿದ್ದನ್ನು ಮತ್ತೆ ಮನನ ಮಾಡೋದು ಕೀರ್ತನ. ಸ್ಮರಣ, ದೇವರ ಸ್ಮರಣೆ. ಪಾದ ಸೇವಾ ಅಂಬೋದು ಒಂದು ಭಕ್ತಿ. ಅರ್ಚನಂ, ದೇವರ ಪೂಜಾ ಮಾಡೋದು. ವಂದನಂ, ದೇವರಿಗೆ ನಮಸ್ಕಾರ ಮಾಡೋದು. ದಾಸ್ಯಂ, ದೇವರಿಗೆ ನಾವು ದಾಸ ಅಂತ ಹೇಳ್ಕೊಬೋದು. ಸಖ್ಯಂ, ದೇವರು ನನ್ನ ಮಿತ್ರ ಅಂತ ಅನ್ಕೋಬೇಕು. ಆತ್ಮನಿವೇದನಂ, ಸರ್ವವನ್ನು ದೇವರಿಗೆ ಸಮರ್ಪಣೆ ಮಾಡೋದು. ಅದಕ್ಕೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಏವಂ ಪುಂಸಾರ್ಪಿತೋ ಭಕ್ತಿ ಭಕ್ತಿಶ್ಚ ನವಲಕ್ಷಣಂ 9 ಲಕ್ಷಣ. ಯದ್ಯಪಿ ಇಷ್ಟೇ ಈ ಶ್ಲೋಕದ ಬಗ್ಗೆ 3 ದಿವಸ ಹೇಳ್ಬೋದು, ಅಷ್ಟು ವಿಚಾರ. ಆದರೆ ಬರೇ ಇವತ್ತಿಂದ ನಾನು ಒಂದು 15 ನಿಮಿಷ ಜಾಸ್ತಿ ಹೇಳ್ತಾ ಇದ್ದೇನೆ ಪುರಾಣ. ಯಾಕಂದರೆ ಇನ್ನು 3 ದಿವಸ ಇದೆ ಅಲ್ಲ, ಒಂದು ಸ್ಟೇಜ್ ಬರೋ ತನಕ ಹೇಳಬೇಕು. ಇನ್ನೊಂದು 15 ನಿಮಿಷ ಹೇಳ್ತೀನಿ. ನೋಡ್ರಿ, ಇದರಲ್ಲಿ ಶ್ರವಣ ಅಂದರೆ ಏನು, ದೇವ್ರ ಕಥೆ ಯಾಕೆ ಹೇಳ್ಬೇಕಪ್ಪ, ನಮಗೇನು ಉಪಯೋಗ ಅಂದರೆ, ಇವತ್ತು ಯಾವುದೇ ಪುರಾಣ ಇರಲಿ, ಶ್ರೇಷ್ಠವಾದ ಪುರಾಣ, ಭಾಗವತ ಇರಲಿ, ರಾಮಾಯಣ ಇರಲಿ, ಭಾಗವತ ಇರಲಿ, ಭಗವದ್ಗೀತಾ, ಯಾವುದೇ ಕೇಳಿದಾಗ ಈ ತನಕ ಮಾಡಿದ ಪಾಪ ಹೋಗಿಬಿಡ್ತದೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ. ಈಗ ನಾವು ಬಟ್ಟೆ ಶುದ್ಧಿ ಮಾಡಲಿಕ್ಕೆ ಏನು ಮಾಡ್ತೀವಿ? ಸೋಪು, ಡಿಟರ್ಜೆಂಟು, ಸೋಪ್ ಪೌಡ್ರ್ ಹಾಕ್ತೀವಿ. ಪಾತ್ರೆ ತೊಳೆಯೋದಕ್ಕೆ ಹುಣಸೆ ಹಣ್ಣು, ನೆಲ ಸ್ವಚ್ಛ ಮಾಡಲಿಕ್ಕೆ ಬ್ಲೀಚಿಂಗ್ ಪೌಡ್ರು. ಹಾಗಾದರೆ ನಮ್ಮೆಲ್ಲರಿಗೂ ಒಂದು ಮನಸ್ಸು ಅಂತದೆ. ಇಲ್ಲ ಅಂತ ಯಾರು ಹೇಳಲ್ಲ. ನಾವಂತೆ ನೋಡ್ರಿ, ಯಾಕೋ ಮನಸ್ಸು ಭಾಳ ಸಂತೋಷವಾಗಿದೆಪ್ಪ, ಮನಸ್ಸಿಗೆ ಸಂತೋಷ ಇದೆ. ಎಲ್ಲದ ಮನಸ್ಸು? ವೇರ್ ಈಸ್ ದ ಮೈಂಡ್? ಒನ್ ಕೆನಾಟ್ ಸಿ ನಾಟ್ ಟಚ್. ನಮಗೆ ಮುಟ್ಲಿಕ್ಕೆ ಬರೋಲ್ಲ, ಕಾಣೋದಿಲ್ಲ. ಆದರೆ ನಾವು ಅಂತೀವಿ, ನನ್ನ ಮನಸ್ಸು. ನಾವು ಮಾಡೋ ಪಾಪ ಪುಣ್ಯಗಳೆಲ್ಲ ಈ ಮನಸ್ಸಿನ ಮೇಲೆ ಕೂತ್ಕೊಬೋದ್ರಿ. ಮನಸ್ಸು ಎಂಬುದು ಕನ್ನಡಿ ಇದ್ದಂಗೆ. ನಮ್ಮ ಹೃದಯ ಭಾಗದಲ್ಲಿ ಮನಸ್ಸಿದೆ, ಎಲ್ಲ ಕಡೆ ಇದೆ ಜಾಸ್ತಿ. ಅದು ಕನ್ನಡಿ ಇದ್ದಂಗೆ. ಹೌದ್ರಪ್ಪ, ಈ ಮನಸ್ಸನ್ನು ಶುದ್ಧಿ ಹೆಂಗೆ ಮಾಡಬೇಕು? ಈಗ ಒಂದು ಕನ್ನಡಿನ ಶುದ್ಧಿ ಮಾಡಲಿಕ್ಕೆ ಒಂದು ಸ್ವಲ್ಪ ನೀರು ಬಟ್ಟೆ ತೊಗೊಂಡು ಒರೆಸಿದ್ರೆ ಸ್ವಚ್ಛ ಆಗ್ತದೆ. ಈ ಮನಸ್ಸು ಎಂಬ ಕನ್ನಡಿ ಹೆಂಗೆ ಶುದ್ಧಿ ಆಗ್ತದೆ? ದೇರ್ ಈಸ್ ನೋ ಅದರ್ ಮೀನ್ಸ್ ಟು ಪ್ಯೂರಿಫೈ ದ ಮೈಂಡ್. ಮನಸ್ಸನ್ನು ಶುದ್ಧಿ ಮಾಡಲಿಕ್ಕೆ ಯಾವುದೂ ದಾರಿ ಇಲ್ಲೇ ಇಲ್ಲ. ಅದಕ್ಕೆ ಕಥಾಶ್ರವಣವೇ.
ಅದಕ್ಕೆ ನಮ್ಮ ಜಗನ್ನಾಥಾಸ ಹೇಳಿದ್ದು ಶ್ರವಣಮನಕಾನಂದವೀವುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು ಭುವನ ಪಾವನ ನೆನಿಪ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿ ದಿನ ಭಗವಂತನ ಕಥೆ ಕೇಳ್ಬೇಕ್ರಿ. ಅದಕ್ಕೆ ಹಿಂದಿನ ಕಾಲದಲ್ಲಿ ನಾನು ಮೊದಲೇ ದಿವಸ ಹೇಳಿದ್ದೆ, ಹಿಂದಿನ ಕಾಲದಲ್ಲಿ ಸಾಯಂಕಾಲ ಆದ ಕೂಡಲೇ ಪುರಾಣ ಪ್ರವಚನ ಶಿವಕಥೆ ಹರಿಕಥೆ ಇರ್ತಿತ್ತು. ಏಕೆ ಅದು ಕೇಳಿದಾಗ ಬೆಳಗಿಂದ ನಾವೇನೇ ಪಾಪ ಮಾಡಿರಲಿ ಹೋಗ್ಬಿಡ್ತದೆ. ಆ ಮನಸ್ಸಿನ ಮೇಲೆ ಕನ್ನಡಿ ಮೇಲೆ ಇದ್ದಂಥ ಪಾಪ ಧೂಳು ಹೋಗಿಬಿಡ್ತದೆ, ಕೊಳೆ. ಅದಕ್ಕೆ ನಮಗೆ ಮನಸ್ಸಿಗೆ ಆನಂದ ಆಗ್ತದೆ ಅಂದರೂ ಒಂದೇ, ಪುಣ್ಯ ಬರ್ತದ್ರೂ ಒಂದೇ. ಅದಕ್ಕೆ ದಿನಾ ನಾವು ಪುರಾಣವನ್ನು ಕೇಳಬೇಕ್ರಿ. ದಿನ ಕೇಳಲಿಕ್ಕಾಗಲ್ರಿ. ದಿನ ಕೇಳಲಿಕ್ಕಾಗುತ್ತೆ ಈ ಥರ ಅಕೇಶನ್ ಭಾಗವತ ಇದ್ದಾಗ, ಅಥವಾ ಇನ್ನೊಂದು ಸತಿ ರಾಮಾಯಣ ಇರ್ಬೋದು, ಒಂದು ಸತಿ ಮಹಾಭಾರತ ಇರ್ಬೋದು, ಒಂದು ಸತಿ ಭಗವದ್ಗೀತೆ ಬಂದಾಗ ಮಿಸ್ ಮಾಡ್ಕೋಬಾರ್ದು. ಏಕೆ ನಮ್ಮ ಪಾಪ ಹೋಗಬೇಕು ಅಂದರೆ ಶ್ರವಣ ಮಾಡಲಿಕ್ಕೆ ಬೇಕು. ಶ್ರವಣ ಮಾಡಿದ್ದನ್ನು ಮನಸ್ಸಿಗೆ ಅನ್ಕೊಂತಿರ್ಬೇಕು. ಅದೇ ಕೀರ್ತನ ಮನಸ್ಸಿನಾಗೆ ಇಂಥ ವಿಚಾರ ಬಂತು, ಇಂಥ ವಿಚಾರ ಬಂತು. ಸ್ಮರಣ, ದೇವರ ಸ್ಮರಣ ಯಾವಾಗ ಇರಬೇಕು. ಇನ್ನು ಪಾದ ಸೇವನ ಅಂದ್ರೇನು ಒಂದು ಎರಡು ಭಾಗ. ಪಾದದಿಂದ ಸೇವನ, ಪಾದದಿಂದ ಸೇವನ ಅಂದರೆ ಪುರಾಣ ಪ್ರವಚನಗಳಿಗೆ ಸಮೀಪ ಇದ್ದರೆ ನಡ್ಕೊಂಬರಬೇಕು, ಅದೇ ಪಾದ. ನಮ್ಮ ನಡ್ಕೊಂಡು ಪುರಾಣಕ್ಕೆ ಹೋದರೆ ಅದೇ ಸೇವಾ. ತೀರ್ಥಯಾತ್ರೆ ಮಾಡ್ತಾರೆ ನೋಡ್ರಿ, ನಡ್ಕೊಂಡು ಹೋಗಿ, ಅವೆಲ್ಲ ಪಾದ ಸೇವನ. ಆದರೆ ಅದಕ್ಕಿಂತ ಹೆಚ್ಚಿನ ಪುಣ್ಯ ಬರೋದು ಮನೆಯಲ್ಲಿ ತಂದೆ ತಾಯಿಗಳು ಗುರುಗಳಿದ್ದರೆ ಅವರ ಪಾದಕ್ಕೆ ನಮಸ್ಕಾರ ಮಾಡೋದು, ಅವ್ರ ಪಾದ ಒತ್ತೋದು, ಪಾದ ಸಂವಹನ ಅಂತಾರೆ. ಅಪ್ಪ ಅಮ್ಮ ಬಂದಿರ್ತಾರೆ, ಮಗನೇ ಕಾಲು ಯಾಕೋ ಭಾಳ ಹರಿತದೆ, ನೀವು ಮಲ್ಕೊಳ್ರಿ ನಾನು ಕಾಲು ಒತ್ತೀನಿ ಅಂತ ನಾವು ಕಾಲು ಒತ್ತೀವಿ, ಅದು ಪಾದ ಸೇವಾ. ಈ ಪಾದ ಸೇವಾ ಶಕ್ತಿ ಎಷ್ಟು ಗೊತ್ತೇನ್ರಿ? ಯದ್ಯಪಿ ಅವಳ ವಿಚಾರ ಬಹಳ ಸಂಕ್ಷಿಪ್ತ ಹೇಳ್ತೀನಿ. ಹಿಂದೆ ಒಬ್ಬ ಮನುಷ್ಯ ಬ್ರಾಹ್ಮಣ ಅಂದರೆ ಬ್ರಾಹ್ಮಣರ ಆ ಕಡೆ ಮಹಾರಾಷ್ಟ್ರದ ಬ್ರಾಹ್ಮಣ, ಪುಂಡಲೀಕ ಅಂತ ಅವನ ಹೆಸರು. ಆ ಪುಂಡಲೀಕ ಏನು ಮಾಡ್ದ, ಚಿಕ್ಕ ವಯಸ್ಸಿನಾಗೆ ಕೆಟ್ಟ ಅಭ್ಯಾಸಕ್ಕೆ ಬಿದ್ದುಬಿಟ್ಟ. ಮದ್ಯಪಾನ ಮಾಡೋದು, ಕೆಟ್ಟ ಹೆಂಗಸರು ಸವಾಸ, ಯಾರ ಮಾತು ಕೇಳ್ತಿದ್ದಲ್ಲ. ಅಪ್ಪ ಅಮ್ಮಗೆ ವಯಸ್ಸಾಗಿತ್ತು, ಅವ್ರಿಗೆ ಭಾಳ ನಿಷ್ಕಾಳಜಿ ಮಾಡ್ದ, ಅವ್ರಿಗೆ ಮಾತು ಬೈತಿದ್ದ, ನಿಂದ ಮಾಡ್ತಿದ್ದ. ಕೊನೆಗೆ ಬರೀ ಕೆಟ್ಟ ಹೆಂಗಸರು ಸವಾಸ ಅಲ್ಲ, ಮನೆಗೆ ವೇಶ್ಯರನ್ನು ಕರ್ಕೊಂಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟ. ಅವರು ಭಾಳ ಬೇಜಾರು ಮಾಡಿಕೊಂಡ್ರು. ಇಲ್ಲಪ್ಪ ನೀವು ಹೋಗ್ಬಿಟ್ರಿ, ಇಲ್ಲಿ ಇರಬಾರ್ದು ಅಂತ ಅಪ್ಪ ಅಮ್ಮನ ಮನೆಯಿಂದ ಹೊರಗೆ ಹಾಕಿಬಿಟ್ಟ. ಮನೆಯನ್ನು ವಿಲಾಸ ಗೃಹ ಮಾಡ್ದ. ನೋಡ್ರಿ, ಮನೆಗಿನ ದುಡ್ಡು ಆಸ್ತಿ ಎಲ್ಲ ಕಳೆದ ಮೇಲೆ ಮುಂದೆ ಒಂದು ದಿವಸ ಆಯಿತು, ನಿರ್ಗತಿಕನಾದ. ದಾನೆ ಬರಬೇಕಾದ್ರೆ ಒಂದು ಋಷಿ ಆಶ್ರಮ ನೋಡ್ದ ಊರ ಹೊರಗೆ. ಅಲ್ಲಿ ಒಳಗೆ ಸುಂದರವಾದ ಸ್ತ್ರೀಯರಿದ್ದರು, ಯುವತಿಯರು. ಹತ್ತಿರ ಬಂದು ಆ ಋಷಿ ಕೂತಿದ್ದ. ಯಾರು ನೀನು ಅಂದ. ಯಾಕಪ್ಪ ನಿಂಗೆ ಬೇಕು? ಒಳಗೆ ಯಾರನ್ನ ಇಟ್ಕೊಂಡು, ಒಳ್ಳೊಳ್ಳೆ ಸುಂದರ ಯುವತಿಯರನ್ನ ಇಟ್ಕೊಂಡು, ಯಾರವರಲ್ಲ, ಏನು ವ್ಯವಸ್ಥೆ ಮಾಡ್ತೀನಿ ನೀನು? ಸ್ತ್ರೀಯರನ್ನು ವ್ಯಾಪಾರ ಮಾಡಲಿಕ್ಕೆ ಇಟ್ಕೊಂಡ್ಯಾ ಅಂದ. ಅಟ್లా ಹೋಗಪ್ಪ, ನಿಂಗೆ ಸಂಬಂಧ ಇಲ್ಲ ಅಂದ. ಇಲ್ಲ, ನೀವು ಅವ್ರು ಯಾರು ಅಂತ ನಂಗೆ ಬೇಕು, ಇಲ್ಲ ನಾನು ಒಳಗೆ ಹೋಗಿ ನೋಡ್ತೀನಿ ಅಂದ. ನಿಂಗೆ ಸಂಬಂಧ ಇಲ್ಲ, ಸುಮ್ಮನೆ ಹೋಗಪ್ಪ ಅಂದ. ನೋಡು, ನಾನು ಕೂತೀನಿ, ನನ್ನ ದಾಟ್ಕೊಂಡು ಹೋಗೋಂಗಿಲ್ಲ, ಅವ್ರು ಯಾರು ಅಂತ ನಿಂಗೆ ಸಂಬಂಧ ಇಲ್ಲ, ಹೋಗು ಸುಮ್ಮನೆ ಅಂದ. ಹೀಗೆ ಆಗಲ್ಲ, ಮಹಾಪಾಪಿಷ್ಟನಾಗಿಯಾ ಮತ್ತು ಈ ಆ ಸ್ತ್ರೀಯರ ಬಗ್ಗೆ ಕೇಳ್ತೀಯ, ನೀ ಜಾಗ ಬಿಡ್ತೀಯೋ ಇಲ್ಲಲ್ಲ, ಒಳಗೆ ಹೋಗ್ತೀನಿ ಅಂದ. ಅವನು ಇಲ್ಲಪ್ಪ ನಾನು ಬಿಡಲ್ಲ ನಿನಗೆ, ನೀನು ನಿನ್ನಂಥ ಪಾಪಿಷ್ಟ ನಮ್ಮ ಆಶ್ರಮದ ಬರಬಾರ್ದು. ಅವನು ಕಾಲಿಂದ ಒದ್ದು ಬಿಟ್ಟ ಅವ್ರಿಗೆ. ನೋಡಿರಿ, ಕಾಲಿಂದ ಒದ್ದು ಕೂಡಲೇ ಎರಡೂ ಕಾಲು ಹೋಗೇ ಬಿಡ್ತು ಅವನಿಗೆ, ಹೆಳವಾಗಿ ಬಿಟ್ಟ. ಜೋರಾಗಿ ಕತ್ತಿಬಿಟ್ಟು ಕೆಳಗೆ ರಪ್ಪಂದು ಕೂತ. ಅಯ್ಯೋ ಋಷಿಗಳೇ, ನನಗೆ ಕ್ಷಮಿಸ್ಲಿ, ನನ್ನ ಕಾಲು ಕೊಡ್ರಿ ಅಂದ. ಅವರಂದರು, ನಿನ್ನ ಕಾಲು ಕೊಡೋ ಶಕ್ತಿ ನನಗಿಲ್ಲಪ್ಪ. ನೀನು ವೃದ್ಧರಾದ ವಯಸ್ಸಾದ ತಂದೆ ತಾಯಿಗಳಿಗೆ ತಿರಸ್ಕಾರ ಮಾಡಿ ಪಾಪ ಮನೆಯಿಂದ ಹೊರಗೆ ಹಾಕಿಯ, ಎಲ್ಲೆಲ್ಲೋ ಕಾಡು ಮೇಡು ಅಳಿತಾ ಇದ್ದಾರೆ, ಅವ್ರ ಪಾದ ಹಿಡ್ಕೊಂಡು ನಿಂಗೆ ಒಳ್ಳೇದಾಗ್ತದೆ, ನಿನ್ನ ಕಾಲು ಬರ್ತದೆ ಅಂದ. ಆಮೇಲೆ ತಲೆಯಲ್ಲಿ ನೀನು ಏನು ಕೇಳಿದಿ, ಒಳಗೆ ಯುವತಿಯರು ಯಾರು ಒಂದೆಲ್ಲ ಹೇಳ್ತೀನಿ ನಿಮಗೆ. ಅವರೆಲ್ಲ ನದಿ ದೇವತೆಗಳು, ಗಂಗಾ, ಸಿಂಧು, ಯಮುನಾ, ಸರಸ್ವತಿ, ಕೃಷ್ಣ, ಕಾವೇರಿ ನದಿಗಳು. ಯಾಕೆ ಬರ್ತಾರೆ ಗೊತ್ತಾ? ನಿಮ್ಮಂಥವ್ರು ಅವರಲ್ಲಿ ನದಿಯಲ್ಲಿ ಸ್ನಾನ ಮಾಡಿದಾಗ ಬಿಟ್ಟು ಪಾಪವನ್ನು ಕಳ್ಕೊಳ್ಳಿಕ್ಕೆ ಇಲ್ಲಿ ಬಂದು ನಮ್ಮ ಮನೆಗೆ ಸಾರಿಸೋದು, ರಂಗೋಲಿ ಹಾಕೋದು, ಬಟ್ಟೆಗಳನ್ನು ಒಗೆದು ಹೋಗ್ತಾರೆ. ದೇವತೆಗಳು ಯಾಕೆ? ನಿಮ್ಮಂಥವ್ರು ಮಾಡಿದ ಪಾಪವನ್ನು ಕಳ್ಕೊಳ್ಳಿಕ್ಕೆ ಆ ನದಿ ದೇವತೆಗಳು. ಅಯ್ಯೋ, ನದಿಗಳಿಗೆ ನಾನು ಕೆಟ್ಟ ದೃಷ್ಟಿಯಿಂದ ನೋಡಿಬಿಟ್ಟೆ, ನನ್ನನ್ನು ಕ್ಷಮಿಸಿ ಹೋಗು ಅಪ್ಪನ ಹುಡುಕು ಅಂದಾಗ ಕಾಡು ಮೇಲೆ ಹುಡುಕೊಂತ ಬಂದು ಇವತ್ತಿನ ಪಂಢರಪುರ ಅಂತ ಏನದಲ್ಲ ಅಲ್ಲಿಗೆ ಬಂದಾಗ ನಡೀಲಿಕ್ಕೆ ಬರ್ತಿದ್ದಿಲ್ಲ, ಸರ್ಕೊಂತ ಬರ್ತಿದ್ದ. ಅಪ್ಪ ಅಮ್ಮ ಎಲ್ಲಿದ್ದೀರಿ, ನಾ ಎಂಥ ಪಾಪಿ, ನನಗೆ ಎಲ್ಲಿದ್ದರೂ ನೀವು ಭೇಟಿ ಆಗ್ರಿ ಅಂದ. ಎಲ್ಲಿ ಭೇಟಿ ಆಗ್ತಾರೆ? ಎಲ್ಲೋ ವಯಸ್ಸಾಗಿದ್ದವ್ರು, ಕಣ್ಣು ಬೇರೆ ಇದ್ದಿಲ್ಲ. ಆವಾಗ ಒಂದು ದಿಬ್ಬದ ಮೇಲೆ ಕೂತ್ಕೊಂಡು ಕಾಡಿನಾಗೆ ನೋಡ್ತಿದ್ದ. ಒಂದು ರಸ್ತೆ ಒಳಗೆ
ಒಂದು ಭಜನಾ ಮಂಡಳಿ ಭಜನೆ ಮಾಡ್ತಾ ಬರ್ತಿದ್ರು. ನೋಡ್ದ ಇದ್ರಾಗೆಲ್ಲರ ಇದ್ದಾರೇನಂತ. ಅದರೊಳಗೆ ಅಪ್ಪ ಅಮ್ಮ ಇದ್ದರು. ವಯಸ್ಸಾಗಿ ಬಿಟ್ಟಿದ್ದು, ಕಣ್ಣಿದ್ದಿಲ್ಲ, ಪಾಪ ಕೈ ಹಿಡ್ಕೊಂಡು ಬರ್ತಿದ್ರು. ಅಪ್ಪ ಅಮ್ಮ ಅಂತಂದು ಅಲ್ಲಿಂದ ಓಡಿ ಗುಡುಗುಡುಗು ಅವ್ರ ಪಾದದ ಮೇಲೆ ಬಿದ್ದು ಬಿಟ್ಟ. ಅವರು ಪಾದ ಮುಟ್ಟಿ, ಅಪ್ಪ ಅಮ್ಮ ನಾನು ಪುಂಡಲೀಕ ಬಂದೀನಿ, ನನ್ನ ಕ್ಷಮಿಸ್ರಿ ಅಂತ. ನೋಡಿ ಅವ್ರ ಪಾದ ಮುಟ್ಟಿದ್ಕೊಳ್ಳೆ ಕಾಲು ಬಂದುಬಿಡ್ತೀವಿ ಅವನಿಗೆ. ಎಷ್ಟು ಶಕ್ತಿ ರೀ ತಂದೆ ತಾಯಿಗಳ ಪಾದದಲ್ಲಿ, ಎಷ್ಟು ಶಕ್ತಿ ಇದೆ. ಕಾಲೇ ಇದ್ದಿಲ್ಲ, ಒಂದು 6 ತಿಂಗಳು 1 ವರ್ಷದಿಂದ ತೆವಳ್ಕೊಂತ ಬರ್ತಾವನು. ಪಾದ ಮುಟ್ಟಿ, ಅಪ್ಪ ನನ್ನ ಕಾಲು ಬಂದುಬಿಡ್ತು, ನನ್ನ ಕಾಲು ಇದ್ದಿಲ್ಲ, ಅಪ್ಪ ನಿಮ್ಮ ಕಣ್ಣು ಕಾಲನ್ನಲ್ಲೂ ಇಲ್ಲ, ಇನ್ಮೇಲೆ ನಾನು ನಿಮ್ಮ ಸೇವಾ ಮಾಡ್ತೀನಿ ಅಂತ ಅವ್ರು ಕರ್ಕೊಂಡ್ಬಂದು ಈ ತಕ್ಕಡಿ, ಕಾವಡಿ ಅಂತಾರೆ, ತಕ್ಕಡಿ ಒಳಗೆ ಇಬ್ಬರನ್ನು ಕೂಡಿಸಿಕೊಂಡು ಈ ಶ್ರವಣ ಕುಮಾರ ಹೆಂಗೆ ಮಾಡ್ದ ಹಾಗೆ ಅನೇಕ ತೀರ್ಥಯಾತ್ರೆ ಮಾಡ್ತಾ ಮಾಡ್ತಾ ಪಂಡ್ರಾಪುರಕ್ಕೆ ಬಂದ. ಪಂಡ್ರಾಪುರ ನಮ್ಮ ಮನೆ ದೇವರು ಪಾಂಡುರಂಗ ವಿಠ್ಠಲ. ನಾವು ಹೋಗಿವಿ, ಅಲ್ಲಿ ಒಂದು ನದಿ ಹರಿತದೆ, ಚಂದ್ರಭಾಗ ಅಂತ. ಆ ಚಂದ್ರಭಾಗ ನದಿ ದಂಡೆ ಮೇಲೆ ಮರಳು, ಅಲ್ಲಿ ಕೂತ ಅವರಿಬ್ಬರು ಬಂದು ಚಾಪಿ ಹಾಸಿ ಮಲಗಿಸಿದ. ಅವ್ರಿಗೆ ಹಣ್ಣು ಎಲ್ಲ ಕೊಟ್ಟ. ಅವನ ಕಾಲನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡು ಅಪ್ಪ ಮುಂದು ಹಿಂಗೆ ಕಾಲು ಒತ್ತಾ ಕೂತಿದ್ದ. ಕಣ್ಣಲ್ಲಿ ನೀರು ಬರ್ತದೆ. ನಾರಾಯಣದಿಂದ ಬಂದಾನ್ರಿ, ವೈಕುಂಠದಿಂದ ನಾರಾಯಣ ಬಂದಾನ್ರಿ, ಹಿಂದೆ ಪ್ರತ್ಯಕ್ಷ ಆಗ್ಯಾನ. ಪುಂಡಲೀಕ ಎಂಥ ಪುಣ್ಯವಂತಪ್ಪ, ನಾನು ನೋಡಪ್ಪ ನಿಮ್ಮ ತಂದೆ ತಾಯಿಗಳು ದರ್ಶನ ಕೊಡ್ತೀನಿ, ನಿನ್ನ ದರ್ಶನ ಕೊಡ್ತೀನಿ. ಯಾರು ನೀನು ಅಂದ. ಹಿಂತಿರಲಿಲ್ಲ. ನಾನಪ್ಪ ನಿನ್ನ ಮಿತ್ರ. ನನಗೆ ಯಾರು ಮಿತ್ರ ಇಲ್ಲಿ ಹೋಗಿಲ್ಲ, ನಾನು ಬೇರೆ ಊರಿಗೆ ಬಂದೀನಿ, ನನಗೆ ಯಾರು ಮಿತ್ರರಿಲ್ಲ ಅಂದ. ಇಲ್ಲಪ್ಪ, ನನ್ನನ್ನು ನೋಡಲಿಕ್ಕೆ ಬ್ರಹ್ಮಾದಿ ದೇವರು ಕಾಯ್ತಾ ಇದ್ದಾರಪ್ಪ, ಒಂದು ಸತಿ ನಾನು ನೋಡು ಅಂತ. ಇಲ್ಲ, ಇದೇ ರೀತಿ ಸ್ನೇಹಿತರು ಅಂತ ನನಗೆ ಮೋಸ ಮಾಡಿ ನನಗೆ ಅಡ್ಡದಾರಿ ಹಚ್ಚಿದ್ರು. ಅಂಥವನಲ್ಲಪ್ಪ ನಾನು, ಒಂದು ಸಲ ನಾನು ನೋಡು, ಏನು ಮಾಡಿದ್ರು ನೋಡಲ್ಲ ಅಂದ. ಮತ್ತು ಯಾವಾಗ ನೋಡ್ತಿದ್ದಿ? ನಮ್ಮ ಅಪ್ಪ ಅಮ್ಮಗೆ ನಿದ್ರೆ ಬರಬೇಕು, ಯಾಕಂದರೆ ಅವ್ರಿಗೆ ಎಚ್ಚರ ಆಗಬಾರ್ದು. ಅವ್ರು ಆರಾಮ್ ಮಲಗಿದ ಮೇಲೆ ಅವ್ರಿಗೆ ಹೊಚ್ಚಿ ಆಮೇಲೆ ನೋಡ್ತೀನಿ. ಎಷ್ಟೊತ್ತು ಅವ್ರು ಮಲಗೋದಂಗೆ ನಾನು ನೋಡೋದಿಲ್ಲ ಅಂದ. ಅಯ್ಯೋ, ಹಾಗೆ ಒಂದು ಕೆಲಸ ಮಾಡು, ನಂಗೆ ನಿಲ್ಲಕ್ಕೆ ಒಂದೇನರ ಆಸನ ಕೊಡು ಮನೆಗೇನೆ. ತಮ್ಮ ನಾವ ಮಣ್ಣಿನ ಮೇಲೆ ಕೂತೀವಿ, ಏನು ಕೊಡ್ಬೇಕು ನಿನಗೆ? ಹಾಗಾದ್ರೆ ನಿಮ್ಮ ಮನೆಗೆ ಬಂದವ್ರು ಹಾಗೆ ನಿಲ್ಲಿಸ್ತೀಯ? ಹಿಂಗೆ ನೋಡ್ದ, ಅಲ್ಲಿ ಮುರಿದು ಇಟ್ಟಂಗೆ ಬಿದ್ದಿದ್ದು ರೀ ತುಂಡು. ಎಡಗೈಯ ತೊಗೊಂಡ ಹಿಂಗೆ ಎಸೆದ, ಬೇಕಾದ ಮೇಲೆ ನಿಂತ್ಕೋ ಅಂದ. ಆಯ್ತಪ್ಪ, ಅದರ ಮೇಲೆ ನಿಂತು ಸೊಂಟಿನ ಮೇಲೆ ಕೈ ಇಟ್ಟುಬಿಟ್ಟು ಇದನ್ನೇ ಹೇಳ್ತಾರೆ ನೋಡ್ರಿ. ಇಟ್ಟಿ ಕಲ್ಲನು ಭಕುತಿಯಿಂದಲಿ ಕೊಟ್ಟ ಭಕುತಿಗೆ ಮೆಚ್ಚಿ ತನ್ನನೆ ಕೊಟ್ಟ ಒಪ್ಪಿಡಿ ಅವಲಿಗೆ ಅಖಿಲಾರ್ಥ. ಅಂದರೆ ತುಂಡಿಟ್ಟಿಗೆ ಮೇಲೆ ನಿಂತು ಹೇಳ್ದ ಮಾತು. ಆಮೇಲೆ ಬೆಳಗಾತು, ಇವನು ಮಲಗಿಬಿಟ್ಟ. ಬೆಳಗಾದಾಗ ಅವ್ರ ಅಪ್ಪ ಅಮ್ಮ ನೋಡಿದರು. ಕಣ್ಣಿದ್ದಿಲ್ಲ ಅವ್ರಿಗೆ. ಇದೇನು ಪ್ರತಿಮೆ, ಕಲ್ಲಿನ ಪ್ರತಿಮೆ, ಏನಿದು ಪುಂಡಲೀಕ? ನಮಗೋಸ್ಕರ ಪ್ರತಿಮೆ ತಂದಿಟ್ಟಿಯಾ? ಅಪ್ಪ, ಇದು ಪ್ರತಿಮೆ ಅಲ್ಲಪ್ಪ. ಹಾಗಾದ್ರೆ ರಾತ್ರಿ ದೇವರು ನಾನು ದರ್ಶನ ಕೊಡ್ತೀನಿ, ನೋಡು ಅಂದ. ನನಗೆ ಯಾರೋ ಮನುಷ್ಯರು ಅಂತ ತಿಳ್ಕೊಂಡು ನಾನು ನೋಡಲಿಲ್ಲ. ದೇವರ ಈ ರೂಪದ ಬಂದನೆ. ಎಂಥ ಕೆಲಸ ಮಾಡಿಬಿಟ್ಟು ದೇವರು ಬಂದು ನೋಡಲಿಲ್ಲ, ತಲೆ ಹೊಡ್ಕೊಂಡ್ರು. ಆಗ ಪುಂಡಲೀಕ ಪರಮಾತ್ಮ, ಎಂಥ ಕೆಲಸ ಮಾಡಿದೆ, ನೀನು ಯಾರು ಅಂತೂ ಹೇಳಲಿಲ್ಲ, ನನ್ನ ಅಪರಾಧ ಕ್ಷಮಿಸು, ದರ್ಶನ ಕೊಡು ಅಂದಾಗ ಆರ್ತನಾದ ಮಾಡಿದಾಗ ಪ್ರತ್ಯಕ್ಷನಾಗಿ ಪುಂಡಲೀಕ ವರದ ವಿಠ್ಠಲ ಅಂತ ನನ್ನ ಹೆಸರು. ನಾನು ಇಲ್ಲೇ ಇರ್ತೀನಿ ಈ ಯುಗ ಮುಗಿಯೋ ತನಕ. ಯಾರು ಬಂದು ನನ್ನ ಪಾದ ನಮಸ್ಕಾರ ಮಾಡ್ತಾರೆ ಅವರ ಸರ್ವ ಪಾಪವನ್ನು ನಾಶ ಮಾಡ್ತೀನಿ. ಅದಕ್ಕೆ ಮತ್ತೆ ಪಾಪಾವಲಿ ಪಾಟನ ಪಟ್ವ ಪಾಂಗ ಶ್ರೀಪಾಣಿ ಪದ್ಮಾಂಚಿತ ಜಾನು ಜಂಗ ಗೋಪಾಲ ಬಾಲ ಕೃಪಯಾ ಸ್ವಯಂನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನ ಅಂತ ಸ್ತೋತ್ರ ಹೇಳ್ತಾರೆ ಭಕ್ತರಿಗೆ. ಆದರೆ ಒಂದು ಪ್ರಶ್ನೆ ಉದ್ಭವ, 2 ವಿಷಯ ಹೇಳಿ ಮುಗಿಸ್ತಾ ಇದ್ದೀನಿ. ಏನು ವಿಚಾರ ಅಂದರೆ, ಹಾಗಾದರೆ ದೇವರು ಸೊಂಟ ಹಿಂಗೆ ನಿಂತಾನ್ರಿ? ಎಲ್ಲ ಫೋಟೋಗಳು ಇದ್ದಂಗೆ ಶಂಖಚಕ್ರ ಹೇಳ್ಕೊಂಡು ನಿಲ್ಬೋದಾಗಿತ್ತು, ಹಿಂಗ್ಯಾಕೆ ನಿಂತಾನೆ ಅಂದರೆ, ಒಮ್ಮೆ ಅಲ್ಲಿಗೆ ಪುರಂದಾಸರು ಬಂದಿದ್ದರು ಪಂಡ್ರಾಪುರಕ್ಕೆ. ವಿಠ್ಠಲ, ಪಾಂಡುರಂಗ ವಿಠ್ಠಲ, ಹಿಂಗ್ಯಾಕೆ ನಿಂತಿದ್ದಿ? ದೇವರು ಹಿಂದೆ ಕೆಲವು ಕೆಲಸ ಮಾಡ್ಯಾನ ನೋಡ್ರಿ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ರಥದ ಸಾರಥಿ ಮಾಡ್ಯಾನೆ. ನೋಡಿದ್ರೆ ಹಿಂಗೆ ಲಗಾಮ್ ಹಿಡ್ಕೊಂಡು ಚಾವಟಿ ಹಿಡ್ಕೊಂಡು ಯುದ್ಧ ಮುಗಿಯೋತ 18 ದಿವಸ ಆ ಚಾವಟಿ ಎಳೆದು ಕೈ ನೋವಾಗ್ಯದ ನಿನಗೆ? ಅಥವಾ ಪಾಂಡವರು ರಾಜಸೂಯ ಯಾಗ ಮಾಡಿದರು, 100 ಜನ ದೊಡ್ಡ ಊಟಕ್ಕೆ ಬಂದಿದ್ದರು. ಅದರಲ್ಲಿ ರಾಜ ಋಷಿಗಳು, ಬ್ರಾಹ್ಮಣರು, ಕೃಷ್ಣಂದ ಧರ್ಮರಾಜರೇ, ಪಾಂಡವರೇ. ಇಲ್ಲೇನು ಊಟಕ್ಕೆ ಕೂತಾರಲ್ಲ ಬ್ರಾಹ್ಮಣರು ಋಷಿಗಳು, ಇವರು ಎಲೆ ತೆಗೆದು ನಾನೇ ಹಾಕ್ತೀನಿ, ನೀವು ಬೇರೆ ಕಡೆ ಬೇರೆ ಮಾಡಿಕೊಳ್ರಿ, ಇದು ಮಾತ್ರ ಈ ಸೇವಾ ನನಗೇ ಇರಲಿ ಅಂತ ಪೀತಾಂಬರ ಮ್ಯಾಲೆ ಕಟ್ಕೊಂಡು ದೇವರು ಅವರು ಊಟ ಮಾಡಿದ ಎಲೆ ತೆಗೆದು ಅಲ್ಲಿ ಹಾಕಿ ಆಕಳ ಸಗಣಿ ಗೋಮಯದಿಂದ ಸಾರಿಸಿ ಮಾಡಿದ್ದ. ಅದಕ್ಕೆ ಪುರಂದಾಸ ಅಂತಾರೆ, ನೀನು ಅರ್ಜುನನಿಗೆ ಸಾರಥಿ ಮಾಡಿ ಅಂತ ರಾಜಸೂಯ ಯಾಗದಲ್ಲಿ ಇದೆಲ್ಲ ಮಾಡಿದ್ದಕ್ಕೆ ನಿನ್ನ ಕೈ ನೋವಾಗಿದೇನು ಅಂತಂದು ಅದು ಪದ್ಯನ ಮಾಡಿಬಿಟ್ರು. ರಾಜಸೂಯ ಯಾಗದಲ್ಲಿ
ರಾಜರು ರಾಜೇಶ್ವರ ಮೊದಲಾದ ಸುರರೆಲ್ಲರೂ ಎಂಜಲು ಮೊದಲಾದ ಭೋಜನ ಮಾಡಿದ ಎಂಜಲು ಎತ್ತಿದ ಆಯಾಸದಿಂದಲೂ ಕಟಿಯಲ್ಲಿ ಕರವಿಟ್ಟನು ಪಂಡರಿರಾಯ, ಕಟಿಯಲ್ಲಿ ಕರವಿಟ್ಟನು. ಅವ್ರು ಎಂಜಲಿ ತೆಗೆದಿಲ್ಲಪ್ಪ, ಎಂಜಲಿ ತೆಗೆದ ಮೇಲೆ ಆಯಾಸ ಹಿಂಗೆ ನಿಂತೇನು? ಅಥವಾ ಇನ್ನೊಂದು ಹೇಳ್ತಾರೆ, ಸುರಪತನಯಗೆ ಸಾರಥ್ಯವನೆ ಮಾಡಿ ಭರದಿಂದ ಚಕ್ರವ ಪಿಡಿದುದರಿಂದಲೋ ಪರಿಪರಿ ವಿಧದಿಂದ ಕುದುರೆಗಳನೆ ತೊಳೆದು ಪರಿಪರಿ ಕೆಲಸ ಮಾಡಿದ ಆಯಾಸದಿಂದಲೋ ಕಟಿಯಲ್ಲಿ ಕರ ಇಟ್ಟನು. ಕಟಿ ಅಂದರೆ ಸೊಂಟದ ಮೇಲೆ, ಅಂದರೆ ಪಾದ ಸೇವನ ಅಂದರೆ ಎಷ್ಟು ಶಕ್ತಿ ಇದೆ ಅಂದರೆ. ಕೊನೆಗೆ ವಂದನ, ದೇವರಿಗೆ ನಮಸ್ಕಾರ ಮಾಡಬೇಕರಿ. ನಮ್ಮನೆ ದೇವರೇ ಪೂಜಾ ಮಾಡಿದ ಮೇಲೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿದರೆ ಎಷ್ಟು ಪುಣ್ಯ ಗೊತ್ತನ್ರಿ. ಕೋಟ್ಟೈಂದವ ಸಹಸ್ರೇಶು ಮಾಸೋಪೋಷಣ ಕೋಟಿಭಿಹಿ ನಾರಾಯಣ ಪ್ರಣಾಮಸ್ಯ ಕಲಾಂ ನಾರ್ಹಂತಿ ಷೋಡಶಿ. ಅಂದರೆ 100 ಹೋಮ ಹವನ, 100 ಬಾರಿ ತೀರ್ಥಯಾತ್ರೆ ಮಾಡಿದರೆ ಏನು ಪುಣ್ಯ ಬರ್ತದೆ. ಆ ಒಂದು ಪುಣ್ಯ, ಅಷ್ಟು ಪುಣ್ಯ ನಿಮ್ಮ ಮನೆ ದೇವರ ಪೂಜಾ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಒಂದು ಸೌಟ್ ತೀರ್ಥ ತಗೊಂಡ್ರೆ ಬರ್ತದೆ. ಎಷ್ಟು ಶಕ್ತಿ ಇದೆ ದೇವರಿಗೆ ನಮಸ್ಕಾರಕ್ಕೆ. ಆಮೇಲೆ ದೇವರನ್ನು ನಾವು ಮಿತ್ರ ಅನ್ಕೋಬೇಕು, ಎಲ್ಲೋ ದೂರ ಅಲ್ಲ, ನಮ್ಮ ಮಿತ್ರ, ನಮ್ಮ ಜೊತೆಗೆ ಇದ್ದಾನೆ. ನಾವು ದೇವರ ದಾಸರು ಅನ್ನಬೇಕು. ನಾವು ದೇವರಿಗಿಂತ ಮ್ಯಾಲಲ್ಲ, ನಾವು ದೇವರು ಅಲ್ಲ, ದೇವರಿಗೆ ದಾಸ ಅಲ್ಲ. ಚಿತ್ತ ನಿನ್ನಯ ಧ್ಯಾನದೊಳಿರಲಿ ಚಿಂತೆ ಇತರ ಬಿಡಲಿ ಅಂತರಂಗದಲ್ಲಿ ಆನಂದಿರಲಿ ಅಹಂಕೃತಿಯನ್ನು ಬಿಡಲಿ ಸಂತತ ನಿನ್ನಯ ಪದಾಕ್ರಾಂತನಾಗಿರುವಂತೆ ಪಂಥವ ಪಾಲಿಸೋ ಪರಮ ಪುರುಷ ಹರೇ. ದಾಸ ದಾಸ ದಾಸರ ದಾಸ್ಯವ ಕೊಡೋ ದೋಷ ರಾಶಿ ಅಳಿದು. ನೋಡ್ರಿ, ದೇವರಿಗೆ ದಾಸ ಅಲ್ಲ, ದೇವರ ದಾಸರಿಗೆ ದಾಸ ನಾನು ಅಂತಾರೆ ಜ್ಞಾನಿಗಳು. ಅದಕ್ಕೋಸ್ಕರ ಇದು ದಾಸ್ಯ. ಇಷ್ಟೆಲ್ಲ ಹೇಳಿದ ಮೇಲೆ ಶರಣಕೃಷ್ಣ ಅಂತ ಏನ್ರಿ ಚಂಡಾಮರ್ಕರೇ, ವಿಷ್ಣು ಅಂತೆ ಭಕ್ತಿ ಅಂತೆ ಏನಿವೆಲ್ಲ, ಏನಿದು ಅಂದಾಗ ಇಲ್ಲಿ ನಾವು ಹೇಳ್ಕೊಟ್ಟಿಲ್ರಿ. ಪ್ರಹ್ಲಾದ ಯಾಕೆ ಹಿಂಗೆ ಮಾಡ್ತಿದ್ದಿ? ಅಪ್ಪ ಗುರುಗಳಿಗೆ ಬೈಬೇಡ, ನಾನೇ ತಿಳ್ಕೊಂಡಿನಿ. ಹೆಂಗೆ ತಿಳ್ಕೊಂಡ್ಯಾ? ಇದನ್ನು ಬಿಡು ಅಂದ. ಬಿಡ್ಲಿಕ್ಕೆ ಬಿಡಲ್ಲ ಅಂದಾಗ ಇದು ಬೇರೆ ಪುರಾಣದಲ್ಲಿ ಬರ್ತದೆ. ಅವನು ಸಮುದ್ರದ ಹಾಕಿಸಿದ್ರು. ಸಮುದ್ರದಾಗ ಹಾಕಿಸಿದ್ರೆ ಏನಾಯ್ತು ರೀ, ಸಮುದ್ರ ನೀರು ಒಳಗೆ ಹೋಗಿ ಇಷ್ಟೇ ಬಂದ್ಬಿಡ್ತು ನೀನು ಅವನಿಗೆ ನಡ್ಕೊಂಬರೋ ಹಂಗೆ. ಏನು ಮಾಡಬೇಕು? ವಿಷ ಕೊಟ್ಟರು, ಅದು ಅಮೃತ ಆಯಿತು. ಬೆಂಕಿ ಒಳಗೆ ಹಾಕಿದ್ರು, ಆರು ಹೋಯಿತು. ಆನೆ ಕಾಲು ತುಳಿಸ್ಲಿಕ್ಕೆ ಹೋದರು, ಆನೆ ವಾಪಸ್ ಓಡಿ ಹೋದವು. ಇನ್ನೇನು ಮಾಡಬೇಕಪ್ಪ? ಕೊನೆಗೆ ಕೆಲಸ ಮಾಡೋಣ, ಬೆಟ್ಟದಿಂದ ಕೆಳಗೆ ಹಾಕಿಸ್ಬೋಣ ಅಂತ ದೂತರು ಕಳಿಸಿದ್ರು. ಅವರು ಸೈನಿಕರಂದರು, ರಾಕ್ಷಸರು, ಪ್ರಹ್ಲಾದ ಯಾಕೆ ನಿಮ್ಮ ಅಪ್ಪನ ಮೇಲೆ ದ್ವೇಷ ಇದು ಮಾಡ್ತೀಯಪ್ಪ ನೀನು? ಅವ್ರಿಗೆ ದ್ವೇಷ ಕಟ್ಕೋತೀಯ, ನಿನಗೇನು ಆಗಬೇಕಾಗಿದೆ? ನಿಮ್ಮ ಅಪ್ಪನೇ ದೇವರು ಅಂತ ಹೇಳಿಬಿಡು. ಹಿರಣ್ಯಕೃಷ್ಣನೇ ದೇವರಪ್ಪ, ಬೇರೆ ದೇವರಿಲ್ಲ ಅಂತ ಹೇಳು. ಅವನನ್ನು ಸುಳ್ಳು ಹೇಳಲ್ಲ. ನಮ್ಮಪ್ಪ ಅವನಿಗೆ ಹುಟ್ಟು ಸಾವಿದೆ, ದೇವರಿಗೆ ಹುಟ್ಟು ಸಾವಿಲ್ಲ. ನಾನು ದೇವರನ್ನೇ ಹೇಳೋದು. ನೋಡಿ ಹಾಗೆ ನೀವು ಇಲ್ಲಿ ಕೆಳಗೆ ಹಾಕ್ತೀನಿ, ನಿಮ್ಮ ಕೆಲಸ ನೀವು ಮಾಡಿರಿ ಅಂದರು. ಅಲ್ಲಿಂದ ಎಷ್ಟು ಬಿಟ್ರಿ, ಮೈಲುಗಟ್ಟಲೆ ಆಳ. ಕೆಳಗೆ ಬೀಳೋ ಹೊತ್ತಿನಲ್ಲಿ ಲಕ್ಷ್ಮೀದೇವಿ ಪ್ರತ್ಯಕ್ಷ ಹಿಡಿದು ಬಿಟ್ರು. ಅವನ್ನ ಹಿಡಿದು ಕೆಳಗೆ ಇಳಿಸಿ, ಪ್ರಹ್ಲಾದ ಎಷ್ಟಪ್ಪ ನಿನಗೆ ದೇವರ ಬಗ್ಗೆ ಭಕ್ತಿ? ಹಾಗಾದರೆ ನೀನು ನಿಜವಾಗಲೂ ಮಹಾಜ್ಞಾನಿ, ನಿನಗೇನು ವರ ಬೇಕು ಕೇಳು ಅಂದ. ನೋಡ್ರಿ ಅವನು ಏನು ಕೇಳಿದಂತೆ ವರ? ಅವ್ವ, ಮ್ಯಾಲಿಂದ ನನ್ನ ಎಸ್ತರಲ್ಲ, ನಾ ಬೀಳೋ ಹೊತ್ತಿನಲ್ಲಿ ನನ್ನ ಪಾದ ನಿನಗೆ ತಾಕ್ತೋ ಏನೋ, ನನ್ನ ಪಾದ ಸ್ಪರ್ಶ ಕ್ಷಮಿಸಬೇಕು. ಇಲ್ಲಪ್ಪ, ಏನಿಲ್ಲ, ಬೇರೆ ವರ ಕೇಳ್ಕೊ. ಹಾಗಾದರೆ ಚಿಕ್ಕ ಮಕ್ಕಳು ತಿಳುವಳಿಕೆ ಇಲ್ಲದೆ ಬಿದ್ದರೆ ಅವ್ರಿಗೆ ಏನೂ ತೊಂದರೆ ಆಗದಂಗೆ ಕಾಪಾಡು. ಇದು ಎಷ್ಟು ನಿಜ ನೋಡ್ರಿ. ದೊಡ್ಡವರು ಸ್ವಲ್ಪ ಬಿದ್ದರೆ ಫ್ರ್ಯಾಕ್ಚರ್ ಆಗ್ತದೆ, ಚಿಕ್ಕ ಮಕ್ಕಳು ಎಷ್ಟದಿ ಬೀಳ್ತಾರೆ, ಉಳ್ಳುಳ್ಳು ಬೀಳ್ತಾರೆ. ಸಣ್ಣ ಸಣ್ಣ ಹುಡುಗರು ಫ್ರ್ಯಾಕ್ಚರ್ಗೆ ಆಗಲ್ಲ, ಕಡಿಮೆ. ಯಾಕೆಂದರೆ ಅದು ದೇವರು ವರ ಕೊಟ್ಟಾರೆ. ಕೊನೆ ಮಾತೀಗ ಇಷ್ಟಾದ ಮೇಲೆ ಚಂಡಾಮೃಕಂದರು, ಇಲ್ಲ ನಮಗೆ ಕಳಿಸಿಬಿಡ್ರಿ, ನಮ್ಮಲ್ಲಿ ನಾ ಇನ್ನೊಂದು ಸತಿ ತಿರುಗಿ ಹೇಳಿ ಕಳಿಸ್ತೀನಿ. ಕರ್ಕೊಂಡು ಹೋದರು. ಪ್ರಹ್ಲಾದ, ಯಾಕೆ ಹಿಂಗೆ ಮಾಡ್ತೀಯಪ್ಪ? ಯಾಕೆ ಹಿಂಗೆ ಮಾಡ್ತೀಯಾ? ನೀನು ಯಾಕೆ ತಪ್ಪು ಮಾಡ್ತಾ ಇದ್ದೀಯಾ? ಅಲ್ಲಪ್ಪ, ನಿಮ್ಮ ಅಪ್ಪನ ಮಾತು ಕೇಳಿಬಿಡು. ದೇವರಿಲ್ಲ ಅನ್ನು, ನಾರಾಯಣ ಕೃಷ್ಣ ಅನ್ನಬೇಡ, ನಿಮ್ಮ ಅಪ್ಪನೇ ದೇವರು ಅನ್ನೋದು. ಸುಮ್ಮನಿಂದ ಮಾತಾಡಲಿಲ್ಲ. ಆಗ ಬೇರೆ ದಾರಿ ಕಾಣಲಿಲ್ಲ. ಇನ್ನು ಉಳಿದ ವಿಚಾರ ನಾಳೆ ಬರ್ತದೆ. ಪ್ರಹ್ಲಾದ ತನ್ನ ಮನೆಯಲ್ಲಿ, ಅಂದರೆ ಗುರುಕುಲದಲ್ಲಿ ಎಲ್ಲ ದೈತ್ಯ ಬಾಲಕರಿಗೆ ಕರೆದು ಉಪದೇಶ ಮಾಡ್ತಾನೆ. ಎಷ್ಟು ಉಪದೇಶ ಅಂದರೆ ನಾಳೆ ನಮಗೆ ಬಹಳ ಮುಖ್ಯವಾದ ವಿಚಾರ. ಪ್ರಹ್ಲಾದ ದೈತ್ಯ ಹುಡುಗರನ್ನು ಕರೆದು ಅವರಿಗೆ ಎಂಥ ಮಾತು ಹೇಳ್ತಾನೆ ಅಂದರೆ ನಮಗೆಲ್ಲ ಸಂಬಂಧಪಟ್ಟ ಮಾತು. ನೋಡ್ರಪ್ಪ, ಹಿಂಗೆ ಮಾಡಿರಿ. ಆಗ ಹಿರಣ್ಯಕೃಷ್ಣಗೆ ಬಂದು ಹೇಳಿಬಿಡ್ತಾರೆ ಗುರುಗಳು, ಇಲ್ಲ ಇವನು ನಮ್ಮ ಮಾತು ಕೇಳೋದಿಲ್ಲ,
ನಮ್ಮ ಶಾಲೆಯಲ್ಲಿ ಎಲ್ಲರಿಗೂ ತಲೆ ಕೆಡಿಸಾನೆ, ಎಲ್ಲರೂ ದೇವ್ರ ಧ್ಯಾನ ಮಾಡಲಿಕ್ಕತ್ತಾರೆ ಅಂದಾಗ ಮುಂದೆ ಕಥೆ ಬರ್ತದೆ. ದೇವರು ಎಲ್ಲಿದ್ದಾನೆ ಅಂದಾಗ ಕಂಬದಲ್ಲಿ ನರಸಿಂಹದೇವರು ಬರ್ತಾರೆ. ಇದೆಲ್ಲ ವಿಚಾರವನ್ನು ನಾವು ನಾಳೆ ದಿವಸ ಸಾಯಂಕಾಲ ನಮ್ಮ ಸಮಯ ನಾವು ಮುಂದುವರಿಸ್ತೀವಿ ಎಂಬುವರಿಗೆ 6:15 ಶ್ಲೋಕಾಭಿಪ್ರಾಯ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ ಅತ್ಯದ್ಭುತರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಇನ್ನು ನಮಗೆ 2 ದಿವಸ ಪುರಾಣ ಇರೋದರಿಂದ ನಾವು ಒಂದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡಿನಿ ಮತ್ತು ಶುರು ಮಾಡಿದ್ದು ಹೆಚ್ಚು ಕಡಿಮೆ 7 ಗಂಟೆಗೆ ಮಾಡೀವಿ. ನಾಳೆ ಸರಿಯಾಗಿ 6:15 6:25 ಬರ್ತೀನಿ, 6:15 ಶುರು ಮಾಡ್ತೀನಿ. ಹೀಗೆ ಈ ಥರ 8:15 ಮುಗಿಸ್ತೀನಿ. ನಾಳೆ ಮ್ಯಾಕ್ಸಿಮಮ್ ಕವರ್ ಮಾಡಬೇಕು. ಇನ್ನು ಉಳಿದ ವಿಚಾರ ನಾಡ್ದು ಬರ್ತದೆ. ಇವತ್ತಿನ ಏನು ಈ ಅನೇಕ ತಾತ್ವಿಕ ವಿಚಾರಗಳೇನು ಬಂದಾವೆ ಇದನ್ನು ಭಗವಂತನ ಪಾದಕ್ಕೆ ಸಮರ್ಪಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಕೃಷ್ಣಾರ್ಪಣ ಹೇಳ್ತಾ ಇದ್ದೇವೆ. ಸಮಗ್ರ ಸರ್ಗೋ ಜನತಾ ವಿಪ್ಲವೋ ಪ್ರತಿಶ್ಲೋಕಮಬದ್ಯ